ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಪ್ರತಿ ವಾರ ನಾವು ಅತಿಥಿಗಳನ್ನು ಸೆಲೆಕ್ಟ್ ಮಾಡುವಾಗ ಅಥವಾ ಯಾರನ್ನು ಕರ್ಕೊಂಡು ಬರಬೇಕು ಅನ್ನೋದನ್ನು ಯೋಚನೆ ಮಾಡುವಾಗ ನಮ್ಮ ಉದ್ದೇಶ ಒಂದೇ ಆಗಿರುತ್ತೆ. ಬರುವ ಅತಿಥಿ ನಿಮ್ಮ ಜೀವನಕ್ಕೆ ಒಂದು ಮಾರ್ಗದರ್ಶನ ನೀಡಬೇಕು, ಒಂದು ಒಳ್ಳೆಯ ಸಂದೇಶದೊಂದಿಗೆ ಜೀವನೋತ್ಸಾಹ ತುಂಬಬೇಕು ಅಂತ. ಹಾಗಾಗಿಯೇ ಬೆಂಗಳೂರು ಬಸ್ನ ಪ್ರತಿ ಪಾಡ್ಕಾಸ್ಟು ಕೂಡ ಒಂದು ವಿಶೇಷ ಅತಿಥಿಯೊಂದಿಗೆ ನಿಮಗೆ ಹಲವಾರು ವಿಷಯಗಳನ್ನು ತಿಳಿಸ್ಕೊಡುತ್ತೆ. ಹಾಗಾಗಿಯೇ ಹೊಸ ಕಾಂಟೆಂಟ್ಸ್ ಅಥವಾ ಹೊಸ ವ್ಯಕ್ತಿಗಳ ಸಾಧನೆ, ಅವರ ಯಶಸ್ಸನ್ನು ನೀವು ತಿಳ್ಕೋಬೇಕಾದ್ರೆ ಬೆಂಗಳೂರು ಬಸ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಟಿಕ್ ಮಾಡಿ. ಇದರಿಂದಾಗಿ ನಿಮಗೆ ಹೊಸ ಪಾಡ್ಕಾಸ್ಟ್ಗಳು, ಅತಿಥಿಗಳ ಜೀವನ ಇವೆಲ್ಲವೂ ಕೂಡ ಗೊತ್ತಾಗ್ತಾ ಇರುತ್ತೆ. ಇವತ್ತು ನಮ್ಮ ಜೊತೆ ಮತ್ತೊಬ್ಬರು ವಿಶೇಷ ಅತಿಥಿ ಇದ್ದಾರೆ. ಅವರು ಹೋಟೆಲ್ ಉದ್ಯಮದಲ್ಲಿ ಪರಿಣಿತರು. ಆದರೆ ಅದಕ್ಕಿಂತ ಹೆಚ್ಚು ಅವರನ್ನು ಜನ ನೆನೆಸಿಕೊಳ್ಳೋದು ಅಥವಾ ಅವರ ಯಶಸ್ಸನ್ನು ಹಾಡಿ ಹೊಗಳೋದು ಗ್ರಾಹಕರ ಕುರಿತಾಗಿ, ಅವರಿಗಿರುವ ಕಾಳಜಿಯ ಕುರಿತಾಗಿ. ಹಾಗೆ ಪರಿಸರದ ಬಗ್ಗೆ, ಗ್ರಾಹಕರ ಬಗ್ಗೆ, ಉದ್ಯಮದ ಬಗ್ಗೆ ಅವರು ತೆಗೆದುಕೊಂಡಿರುವ ಹಲವಾರು ನಿರ್ಧಾರಗಳಿಂದ ಅವರ ಹೆಸರು ಹೋಟೆಲ್ ಉದ್ಯಮದಲ್ಲಿ ಮುಂಚೂಣಿಯಲ್ಲಿ ಬರ್ತಾ ಇರುತ್ತೆ. ಸೌತ್ ರುಚೀಸ್ ಈ ಹೆಸರು ಕೇಳಿದ್ರೇ ನಿಮ್ಮೆಲ್ಲರಿಗೂ ಅರ್ಥ ಆಗಿರುತ್ತೆ. ಅಲ್ಲಿನ ಟೇಸ್ಟಿಗೆ ಎಷ್ಟು ವ್ಯಾಲ್ಯೂ ಇದೆಯೋ, ಅಲ್ಲಿನ ಹೈಜಿನಿಟಿಗೆ ಎಷ್ಟು ವ್ಯಾಲ್ಯೂ ಇದೆಯೋ, ಅದರ ಜೊತೆಗೆ ಆ ಫುಡ್ಗಳಲ್ಲಿ ಅಂದರೆ ತಿಂಡಿ ಪದಾರ್ಥಗಳಲ್ಲಿ ಬಳಸುವ ಪ್ರತಿಯೊಂದು ಪದಾರ್ಥದಲ್ಲೂ ಕೂಡ ನೈಸರ್ಗಿಕತೆಯನ್ನು ಹೇಗೆ ಉಳಿಸ್ಕೊಂಡಿದ್ದಾರೆ, ಅದನ್ನು ಹೇಗೆ ಬೆಳೆಸ್ಕೊಂಡಿದ್ದಾರೆ, ಗ್ರಾಹಕರ ಆರೋಗ್ಯದ ಬಗ್ಗೆ ಯಾವ ರೀತಿ ಗಮನ ಕೊಡ್ತಾರೆ ಅನ್ನೋದನ್ನು ಒಂದು ಸಲ ಅಲ್ಲಿಗೆ ಹೋದರೆ ನಿಮಗೆ ಅರ್ಥ ಆಗುತ್ತೆ. ಎಲ್ಲದರ ಬಗ್ಗೆಯೂ ಯೋಚನೆ ಮಾಡಿ ಜೊತೆಗೆ ಉದ್ಯಮದಲ್ಲಿ ಮುಂದುವರಿಬೇಕು ಅನ್ನೋ ಕನಸು ಕಟ್ಟು ಬಹಳಷ್ಟು ಜನ ಅರ್ಧಕ್ಕೆ ನಿಂತು ಬಿಡ್ತಾರೆ. ಆದರೆ ನಮ್ಮ ಜೊತೆ ಇರುವ ಅತಿಥಿ ಅದೆಲ್ಲವನ್ನೂ ಬಹಳ ಸದೃಢವಾಗಿ ನಿಭಾಯಿಸಿಕೊಂಡು ಮುನ್ನುಗ್ಗುತ್ತಾ ಇದ್ದಾರೆ. ಹಾಗೆ ತಮ್ಮ ಹೆಸರನ್ನು ಇತರರ ನಡುವೆ ವಿಭಿನ್ನವಾಗಿ ನಿಲ್ಲಿಸ್ತಾ ಇದ್ದಾರೆ. ಸೌತ್ ರುಚೀಸ್ನ ಪ್ರದೀಪ್ ಚಿಯಾ ಅವರವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀನಿ. ನನಗೆ ಇವತ್ತು ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ನೀವು ಬಂದಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ ಧನ್ಯವಾದ ಸರ್. ಸೌತ್ ರುಚೀಸ್ ಅಂದ ತಕ್ಷಣ ಅಲ್ಲೊಂದು ವಿಶೇಷವಾದ ಗಮನ ಹೋಗುತ್ತೆ. ನಿಮ್ಮ ಹೋಟೆಲ್ಗೆ, ರೆಸ್ಟೋರೆಂಟ್ಗೆ ನಾವು ಬಹಳಷ್ಟು ಸಲ ಬಂದಿದ್ದೀವಿ. ಹಾಗೆ ಬಹಳಷ್ಟು ಗ್ರಾಹಕರು ಮಾತಾಡೋದನ್ನು ಕೇಳಿಸ್ಕೊಂಡಿದ್ದೀವಿ. ಉದ್ಯಮ ಅಂತ ನೋಡಿದಾಗ ಬಹಳಷ್ಟು ಜನ ಯೋಚನೆ ಮಾಡೋದು ದುಡ್ಡಿನ ಬಗ್ಗೆ. ಹೌದು, ನಾನು ₹1 ಹಾಕಿದ್ರೆ ₹10 ತೆಗಿಬೇಕು, ₹1 ಹಾಕಿದ್ರೆ ₹100 ತೆಗಿಬೇಕು, ಅದರಲ್ಲಿ ಕೆಟ್ಟದು ಒಳ್ಳೆಯದು ಆಮೇಲೆ ನೋಡ್ಕೋಣ ಅಂತ ಬಹಳಷ್ಟು ಜನ ಯೋಚನೆ ಮಾಡ್ತಾರೆ. ಆದರೆ ಈ ಹೋಟೆಲ್ ಉದ್ಯಮ ಇದೆಯಲ್ಲ, ಅದು ಗ್ರಾಹಕರ ಹೊಟ್ಟೆ ತುಂಬಿಸೋದ್ರ ಜೊತೆಗೆ ಅವರ ಆರೋಗ್ಯನೂ ಕೂಡ ಗಮನ ಕೊಡಬೇಕಾಗತ್ತೆ. ಇವತ್ತು ನಾವು ಬ್ಯುಸಿ ಲೈಫಲ್ಲಿ ಅವಲಂಬಿತರಾಗಿರೋದೇ ರೆಸ್ಟೋರೆಂಟ್ಗಳ ಮೇಲೆ. ರೆಸ್ಟೋರೆಂಟ್ಗಳಿಂದ ಊಟ ತರ್ತಾರೆ. ಇತ್ತೀಚಿನ ದಿನದಲ್ಲಿ ಬೆಂಗಳೂರಿನಂತಹ ಮಹಾನಗರದಲ್ಲಿ ಏನಾಗಿದೆ ಅಂದರೆ, ಭಾನುವಾರ ಆದರೆ ಬೆಳಗ್ಗೆ ತಿಂಡಿ ರೆಸ್ಟೋರೆಂಟ್ಗಳಲ್ಲೇ ಆಗುತ್ತೆ, ಕೆಲವರ ಊಟ, ರಾತ್ರಿ ಊಟ ರೆಸ್ಟೋರೆಂಟ್ಗಳಲ್ಲೇ ಆಗುತ್ತೆ. ನಾವು ಅಷ್ಟು ಅವಲಂಬಿತರಾಗಿದ್ದೀವಿ. ಸೊ ಗ್ರಾಹಕರಿಗೆ ಒಳ್ಳೆಯದನ್ನು, ಆರೋಗ್ಯಕರವಾದದ್ದನ್ನು ಎಷ್ಟು ರೆಸ್ಟೋರೆಂಟ್ಗಳು ಕೊಡ್ತಾ ಇವೆ ಅನ್ನೋದನ್ನು ನಾವು ನೋಡ್ತಾ ಹೋಗೋದಾದರೆ ಸಂಖ್ಯೆಗಳು ಬಹಳ ಕಮ್ಮಿ ಇದೆ. ಅಂಥದ್ರಲ್ಲಿ ಸೌತ್ ರುಚೀಸ್ ಮುಖ್ಯವಾಗಿ ಯೋಚನೆ ಮಾಡೋದು ಗ್ರಾಹಕರ ಆರೋಗ್ಯ. ಹೌದು, ಖಂಡಿತವಾಗ್ಲೂ. ಸೊ ಹೆಂಗೆ ನಡೆಸೋದಕ್ಕೆ ಸಾಧ್ಯ ಎಲ್ಲವನ್ನೂ ಗಮನದಲ್ಲಿಟ್ಕೊಂಡು? ಇವತ್ತಿನ ಕಾಲದಲ್ಲಿ ಅದು ಬೆಂಗಳೂರು ಅಂತ ನಗರದಲ್ಲಿ 90% ಜನ ಹೋಟೆಲ್ ಮೇಲೆ ಅವಲಂಬಿತರಾಗಿದ್ದಾರೆ. ಏನಕ್ಕೆ ಅಂದರೆ, ಈ ಬೆಂಗಳೂರು ಅನ್ನೋದು ಒಂದು 50 ಕಿಲೋಮೀಟರ್ ರೇಡಿಯಸ್ಸಲ್ಲಿ ಬೆಳೆದು ನಿಂತಿದೆ. ಮನೆ ಇರೋದು ಒಂದು ಕಡೆ, ಕೆಲಸಕ್ಕೆ ಹೋಗೋದು ಒಂದು ಕಡೆ. ಸಮಯಕ್ಕೆ ಎವ್ರಿ 3 ಅವರ್ಸು ಮನುಷ್ಯ ಏನಾರೊಂದು ಊಟ ಮಾಡಲೇಬೇಕಾಗತ್ತೆ. ಆವಾಗ ಅವರು ಹೆಚ್ಚಿನ ದಿನ ಹೋಟೆಲ್ ಮೇಲೆ ಅವಲಂಬಿತರಾಗಿರ್ತಾರೆ. ಬಿಸ್ನೆಸ್ಸು ತಾವು ಹೇಳಿದಾಗೆ ಎಲ್ಲರೂ ಮಾಡೋದು ಜೀವನಕ್ಕಾಗಿಯೇ. ನಾವು ಈಗ ₹1 ಹಾಕಿ ಒಂದಕ್ಕೆ ₹2 ಬರಬೇಕು, ₹10 ಬರಬೇಕು, ಇದೆಲ್ಲ ಒಂದು ಬಿಸ್ನೆಸ್ ಸ್ಟ್ರಾಟಜಿ ಆಗಿರುತ್ತೆ. ಅದ್ರ ಜೊತೆಗೆ ನಾವು ಏನು ಕೆಲಸ ಮಾಡ್ತಾಯಿದ್ದೀವಿ ಅದರದ್ದೇ ಆದ ಒಂದು ಜವಾಬ್ದಾರಿ ಕೂಡ ನಮಗಿದ್ದೇ ಇರುತ್ತೆ. ಈಗ ನಾವು ಹೇಳೋದ ಮಟ್ಟಿಗೆ ಏನಂದರೆ, ಈಗ ಹೋಟೆಲ್ ಉದ್ಯಮ ಅನ್ನೋದು ಒಂದು ಯಜ್ಞ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ, ಅದ್ರ ಹಿಂದೆ ತುಂಬ ಕೆಲಸ ಇರುತ್ತೆ. ಒಂದು ಪ್ರೊಕ್ಯೂರ್ಮೆಂಟು, ಟ್ರೈನಿಂಗು, ಆಮೇಲೆ ಸೆಟಪ್ ಆಫ್ ಹೋಟೆಲ್ ಆ್ಯಂಡ್ ಎವ್ರಿ ಡೇ ಟು ಡೇ ಕೆಲಸ ಅನ್ನೋದು ತುಂಬ, ಇಟ್ ಈಸ್ ಕಂಟಿನ್ಯೂಯಸ್ ಪ್ರೊಸೆಸ್. ಇವತ್ತು ಮಾಡಿದ್ದೀನಿ, ಇದನ್ನೇ ನಾಳೆನೂ ಇದರಿಂದನೇ ನಡೆಯುತ್ತೆ ಅನ್ನೋ ರೀತಿ ಇರೋದಿಲ್ಲ. ಪ್ರತಿ ದಿವಸ ನಾವು ಮಾಡೋ ಕೆಲಸನ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರಬೇಕು. ಅದ್ರ ಜೊತೆಗೆ ನಮ್ಮ ಜವಾಬ್ದಾರಿನ ನಾವು ಮರಿಬಾರ್ದು. ಮತ್ತು ಇದರಿಂದ ಏನಂದರೆ, ನಾವು ಬರೀ ಸಮಾಜಕ್ಕೆ, ಜನಗಳಿಗೆ ಒಳ್ಳೆಯ ಆಹಾರ ಕೊಟ್ಟಾಗ ಅವರ ಆರೋಗ್ಯ ಕೂಡ ತುಂಬ ಇದ್ರ ಮೇಲೆ ಅವಲಂಬಿತರಾಗಿರ್ತಾರೆ. ಅದರಿಂದ ಆರೋಗ್ಯ ಕೂಡ ಚೆನ್ನಾಗಿರಬೇಕು. ಇದೆಲ್ಲ ಜವಾಬ್ದಾರಿ ನಮ್ಮದಿರೋದ್ರಿಂದ ಪರಿಸರವಾಗಿ, ನೈಸರ್ಗಿಕವಾಗಿ ತುಂಬ ಕೆಲಸಗಳು, ಜವಾಬ್ದಾರಿಗಳು ನಮ್ಮ ಮೇಲಿರುತ್ತೆ, ಮನುಷ್ಯರ ಮೇಲೆ. ಇದನ್ನು ನಾವು ಅರ್ಥ ಮಾಡ್ಕೊಂಡು ನಾವು ಮಾಡಬೇಕನ್ನೋದು ಒಂದು ಯಾವುದೋ ಒಂದು ಇದರಲ್ಲಿ ಒಂದು
ನನಗೆ ಆ ಯೋಚನೆ ಬಂದಿರೋದ್ರಿಂದ ಇದು ಈ ಥರ ಮಾಡಿದರೆ ಹೇಗಾಗುತ್ತೆ ಅನ್ನೋ ಒಂದು ಯೋಚನೆ ಮಾಡಿದಾಗ ಈಗ ಆರ್ಗ್ಯಾನಿಕ್ ಅನ್ನೋ ಪದಕ್ಕೆ ತುಂಬ ಹೆಚ್ಚಿನ ಬೆಲೆ ಇದೆ. ನಾವೇನೇ ಒಂದು ಆರ್ಗ್ಯಾನಿಕ್ ವಸ್ತುನ ನಾವು ಕೊಳ್ಳಿಕ್ಕೆ ಹೋದಾಗ ಅದ್ರ ಬೆಲೆ ತುಂಬ ಜಾಸ್ತಿ ಇರುತ್ತೆ. ಇದನ್ನು ನಾವು ಉಪಯೋಗಿಸಿ ಹೇಗೆ ಹೋಟೆಲ್ ನಡೆಸೋದು ಅನ್ನೋದನ್ನು ಒಂದು ದೊಡ್ಡ ಕ್ವಶನ್ ಇತ್ತು. ಆವಾಗ ನನಗನ್ನಿಸ್ತು, ಹೌದು ಸರಿ, ಆ ಹೆಸರಲ್ಲೇ ಅದರಿಂದ ಹಿಂದೆ ಹೋಗಬಾರ್ದು. ನಾವು ಅಂದ್ಕೊಂಡಿರೋ ಈ ಆರ್ಗ್ಯಾನಿಕ್ ಅಂದ್ರೆ ಎಕ್ಸ್ಪೆನ್ಸಿವ್ ಅನ್ನೋದು ತಲೆಗೆ ಬಂದಿತ್ತಲ್ಲ. ಆರ್ಗ್ಯಾನಿಕ್ ತರಕಾರಿ ತಗೋಬೇಕು ಅಂದ್ರೆ ನಾರ್ಮಲ್ ತರಕಾರಿಗಳಿಗಿಂತ, ಅಂದ್ರೆ ಮಾರುಕಟ್ಟೆಯಲ್ಲಿ ಸಾಮಾನ್ಯವಾಗಿ ಸಿಗೋ ತರಕಾರಿಗಳಿಗಿಂತ ಎಕ್ಸ್ಪೆನ್ಸಿವ್ ಇರುತ್ತೆ. ಏನಕ್ಕೆ ಅನ್ನೋದೊಂದು ಕ್ವಶನ್ ಬೇಕಲ್ಲ. ಏನಕ್ಕೆ ಅನ್ನೋದು, ಯಾಕಂದರೆ ಎಲ್ಲ ಇದೇ ಭೂಮಿಯಲ್ಲಿ ಹುಟ್ಟಂಥದ್ದು ತರಕಾರಿ. ಇದಕ್ಕೆ ಅದೇ ಕೆಲಸನೇ ಇದಕ್ಕೂ ಕೆಲಸ ತಗೊಳುತ್ತೆ. ಏನಕ್ಕೆ ಜಾಸ್ತಿ ಅನ್ನೋದನ್ನು ನಾವು ಏನಕ್ಕೆ ಅಂದರೆ ಅವೈಲೇಬಿಲಿಟಿ ಕಮ್ಮಿ ಇದೆ. ಸೊ ಮೇ ಬಿ ಅದರಿಂದ ಅಡ್ವಾಂಟೇಜ್ ಏನಾದ್ರು ಜಾಸ್ತಿ ತೊಗೊತಾ ಇದ್ದಾರೆ. ಒಂದನೇ ಕ್ವಶನ್. ಎರಡನೇದು, ಈಗ ತರಕಾರಿಯಲ್ಲಿ ಇನ್ನು ಆಯಿಲ್ ಅಡಲ್ಟ್ರೇಷನ್ ಇದೆ ಅದರಲ್ಲಿ, ಅದರಿಂದ ಪ್ರೈಸ್ ಮೇ ವೇರಿ ಅಲ್ವಾ. ಗೀ ಇರ್ಬೋದು, ಆಯಿಲ್ ಇರ್ಬೋದು, ಮಿಲ್ಕ್ ಇರ್ಬೋದು, ಅಡಲ್ಟ್ರೇಷನ್ಗಳು ಇರೋದ್ರಿಂದ ಪ್ರೈಸ್ ವೇರಿ ಆಗ್ಬೋದು. ತರಕಾರಿಯಲ್ಲಿ ಏನಕ್ಕೆ ಜಾಸ್ತಿ ಕಮ್ಮಿ ಆಗುತ್ತೆ, ಇದನ್ನು ಯೋಚನೆ ಮಾಡಬೇಕು. ಈ ಥರ ಯೋಚನೆ ಮಾಡಿದಾಗ ನನಗನ್ನಿಸ್ತು, ಈಗ ನಾವೇ ಮಾಡ್ಬೋದಲ್ಲ, ಫಾರ್ಮಿಂಗು ಮಾಡ್ಬೋದು. ಈಗ ಹೋಟೆಲ್ ಅಂದಮೇಲೆ ಇದು ಲೇಬರ್ ಓರಿಯೆಂಟೆಡ್ ಬಿಸ್ನೆಸ್ ಇದೆ. ಸೊ ನಾನು ಇದನ್ನು ಫಾರ್ಮಿಂಗ್ ಮಾಡೋದು ಈಸಿನೇ ಆಗುತ್ತೆ, ನನಗೇನು ಕಷ್ಟ ಅನಿಸೋದಿಲ್ಲ. ಇದರ ಜೊತೆಗೆ ನಾವೇ ಯಾಕೆ ಒಂದು ವುಡ್ ಪ್ರೆಸ್ಡ್ ಕುಕ್ನ ಇದು ಆಯಿಲ್ ಯೂನಿಟ್ ಯಾಕೆ ಮಾಡಬಾರ್ದು ಅನ್ನೋ, ಸೊ ಆ ಮೆಷಿನ್ರಿ ಹಾಕಿದ್ವಿ. ಸೊ ನಾವೇ ಆಯಿಲ್ ಶುರುವಾಗಿದ್ದು ಎಲ್ಲಿಂದ ಇದು ಉದ್ಯಮ? ಹೋಟೆಲ್ ಉದ್ಯಮಕ್ಕೆ ಎಂಟರ್ ಆಗಬೇಕು, ಅದು ಆರ್ಗ್ಯಾನಿಕ್ ವಸ್ತುಗಳನ್ನು ಬಳಸಿ ಹೋಟೆಲ್ ಬಿಸ್ನೆಸ್. ಇದು ನಮ್ಮ ಫ್ಯಾಮಿಲಿ ಬಿಸ್ನೆಸ್, ಇದು ಹೋಟೆಲ್ ಇಂಡಸ್ಟ್ರಿ. ನಮ್ಮ ತಂದೆಯವರು ಸುಮಾರು 65 ವರ್ಷದಿಂದ ಮಾಡ್ತಾ ಇದ್ದಾರೆ. ನಮ್ಮದು ಹಾಸನ, ನಮ್ಮ ಮೂಲ ಬಂದು ಕುಂದಾಪುರದ ಹತ್ರ ಗೋಪಾಡಿ ಅಂತ ಗ್ರಾಮ. ಬಟ್ ನಮ್ಮ ತಂದೆಯವರೆಲ್ಲ ಮೈಗ್ರೇಟ್ ಆಗಿ ಸುಮಾರು 65 ವರ್ಷದಿಂದ ನಾವು ಹೋಟೆಲ್ ಇಂಡಸ್ಟ್ರಿಯಲ್ಲಿದ್ದೀವಿ. ನಾನು ಸುಮಾರು 97ಇಂದ ನಾನು ಈ ಇಂಡಸ್ಟ್ರಿಯಲ್ಲಿ ನಾನು ಮಾಡ್ತಾಯಿದ್ದೀನಿ. ಹೀಗೆ ಮಾಡ್ತಾ ಬಂದಾಗ ಇತ್ತೀಚೆಗೆ, ಹಿಂದಿನ ಕಾಲದಲ್ಲಿ ಅದಿರಲಿಲ್ಲ. ಆಫ್ಟರ್ 90s ಆಯಿಲ್ಗಳು ಆಮೇಲೆ ಡಾಲ್ಡಾಗಳು ಇಂಥದ್ದೆಲ್ಲ ಜಾಸ್ತಿ ಆಗ್ತಾ ಶುರು ಆಯಿತು. ತರಕಾರಿ ತೊಗೊಳ್ಳಿ, ತರಕಾರಿಯಲ್ಲಿ ನೋಡಿದ್ರೂ ಅದಕ್ಕೇನೋ ಇಂಜೆಕ್ಟ್ ಮಾಡ್ತಾರೆ ಅಂತ ನೋಡ್ತಾರೆ. ಈ ಥರದ್ದು ಏನೇನೋ ನಾವು ನೋಡ್ತಾನೆ ಇರ್ತೀವಿ ಎಲ್ಲ ಸಮಾಜದಲ್ಲಿ. ಕೆಮಿಕಲ್ ಸ್ಪ್ರೇ ಮಾಡ್ತಾರೆ, ಈ ಥರದ ಪೆಸ್ಟಿಸೈಡ್ಸ್ ಜಾಸ್ತಿ ಹಾಕ್ತಾರೆ, ಇದನ್ನೆಲ್ಲ ನಾವು ನೋಡ್ತಾ ಇದ್ವಿ. ನನಗೆ ಒಂದು ಅನುಭವ ಏನಾಯ್ತು ಅಂದರೆ, 98ಅಲ್ಲಿ ಹಾಸನಲ್ಲಿ ನಮ್ಮದೊಂದು 4 ಎಕರೆ ಜಮೀನಿತ್ತು. ನಮ್ಮ ತಂದೆಯವ್ರ ಹತ್ರ ಒಂದು 40 ಹಸುನೂ ಇತ್ತು. ನಮ್ಮ ಡೈರಿ ಫಾರ್ಮಿಂಗ್ ಇತ್ತು ನಮ್ಮ ತಂದೆಯವ್ರ ಹತ್ರ. ಬಟ್ ಜಮೀನನ್ನು ಖಾಲಿ ಬಿಟ್ಟಿದ್ದರು, ಏನೂ ಮಾಡಿರಲಿಲ್ಲ. ಆವಾಗ ನಾವೇ ಒಂದು ಆಲೂಗಡ್ಡೆ ಬೆಳೆಯೋಣ ಅಂತ ಬಿಟ್ಟು ನಾನೇನು ಮಾಡಿದೆ, ನಮ್ಮದು ಹಸುವಿನ ಗೊಬ್ಬರ ಇತ್ತು, ಅದನ್ನು ಅಲ್ಲಿ ಕಲ್ಟಿವೇಷನ್ ಮಾಡಿ ಗೊಬ್ಬರ ಹಾಕಿ ಆಲೂ ಸೀಡ್ಸ್ ತರಿಸಿ ಬೆಳೆದಾಗ ಅದರದ್ದು ಒಂದೊಂದು ಆಲೂಗಡ್ಡೆ ಅರ್ಧ kg 3/4 kg ಇಷ್ಟಿಷ್ಟು ದಪ್ಪ ಆಲೂಗಡ್ಡೆ ಬಂದಿತ್ತವ ಆ ಕಾಲದಲ್ಲಿ. ಬಟ್ ರೈತನ ಕಷ್ಟ ಅವತ್ತು ನನಗೂ ಅದು ಗೊತ್ತಾಯಿತು. ಆ ಕಾಲದಲ್ಲಿ 1 ರೂಪಾಯಿ kg ಇತ್ತು ಆಲೂಗಡ್ಡೆ. ಆಗ ನಾವು ಹಾರ್ವೆಸ್ಟ್ ಆದಾಗ 10 ಪೈಸೆ 15 ಪೈಸಕ್ಕೆ 1 kg ಕೇಳೋಕ್ಕೆ ಶುರು ಮಾಡಿದರು. ಬಟ್ ಆವಾಗಲೂ ನಮ್ಮದು 3 ರೆಸ್ಟೋರೆಂಟ್ಸ್ ಇತ್ತು, ಒಂದಷ್ಟು ವೇಸ್ಟ್ ಆಯಿತು. ನಾವೆಲ್ಲೂ ಮಾರಕ್ಕೆ ಹೋಗಲಿಲ್ಲ, ನಾವೇ ಹೋಟೆಲಲ್ಲಿ ಖಾಲಿ ಮಾಡಿದ್ವಿ. ಆಮೇಲೆ ಇದಾದಮೇಲೆ ನನಗೊಂದು ಭಾಳ ಇಂಟ್ರೆಸ್ಟ್ ಇತ್ತು. ಆಮೇಲೆ ನಾನು 2001 ಬೆಂಗಳೂರಿಗೆ ಶಿಫ್ಟ್ ಆದಾಗ ಆವಾಗ ಡೈರಿ ಕೂಡ ನಾನೇ ನೋಡ್ಕೊತಿದ್ದೆ ಅಲ್ಲಿದ್ದಾಗ. ಸೊ ನಾವು ಆ ಹಸುಗಳನ್ನೆಲ್ಲ ಆವಾಗ ಎಲ್ಲ ಕೊಟ್ಬಿಟ್ಟು ನೋಡ್ಕೊಳ್ಳೋರು ಯಾರು ಇರಲ್ಲ ಅಂಥೇಳಿ ನಮ್ಮ ತಂದೆ ಎಲ್ಲ ಹಾಸನಲ್ಲೇ ಇದ್ದರು, ನಾನು ಮಾತ್ರ ಬೆಂಗಳೂರು ಶಿಫ್ಟ್ ಆದ. ಆವಾಗ ಮತ್ತೆ ಮಾಡೋಕ್ಕಾಗಲಿಲ್ಲ. ಬಂದಮೇಲೆ ಈಗ 2005, 6, 7, 8 ಈ ಥರ ಆದ ವರ್ಷಗಳು ಕಳೀತಾ ಇತ್ತು. ನನಗೆ ಮಾಡಬೇಕನ್ನೋ ಭಾಳ ಮನಸ್ಸಿತ್ತು. ಇದು ಫಾರ್ಮಿಂಗ್ ಆ್ಯಂಡ್ ಡೈರಿಂಗ್, ಬೇಸಿಕ್ಲಿ ಅನಿಮಲ್ ಲವರ್. ನಾನು ಮಾಡಬೇಕಂತ ಅವಕಾಶ ಸಿಕ್ಕಿರಲಿಲ್ಲ. ಕೊನೆಗೆ ಈಗ ನಾನು 2018ಗೆ ಮತ್ತೆ ಒಂದು ಅವಕಾಶ ಆಯಿತು, ಲ್ಯಾಂಡು ಇದೆಲ್ಲ. ಮತ್ತು ಹಸುಗಳನ್ನು ಈ ಸಲ ಏನು ಮಾಡಿದ್ದೀನಿ, ಮೊದಲು ನನ್ನ ಹತ್ರ ದೇಸಿ ಹಸು, HF ಜರ್ಸಿ ಎರಡೂ ಇತ್ತು. ಈ ಸಲ ನಾನೇನು ಮಾಡಿದೆ, ಬೇಡ ನಮ್ಮ ದೇಸಿ ತಳಿ ಇಲ್ಲಿನ ನೇಟಿವ್ ಹಳ್ಳಿಕಾರ್ ಬ್ರೀಡ್ ಮಾತ್ರ ಸಾಕೋಣ ಅಂತ ಹೇಳ್ಬಿಟ್ಟು. ಮತ್ತು ನನಗೆ ಆ ಡೈರಿಂಗ್ ಪ್ರೋಸೆಸ್ ನನಗೆ ಅದು ಸರಿ ಅಂತ ಕಾಣಿಸ್ತಾ ಇರಲಿಲ್ಲ. ಹಸುನ ಸಾಕೋದು ಬರೀ ನಾವು ಹಾಲಿಗೋಸ್ಕರನೇ ಸಾಕ್ತಾರೆ ಜನ, ಅದರಿಂದ ಅದ್ರ ಜೀವನ ಯಾರು ಯೋಚನೆ ಮಾಡೋದಿಲ್ಲ ಅನ್ನೋ ರೀತಿಯಲ್ಲಿ ಅದಕ್ಕೋಸ್ಕರ ಬರೀ 2 ಕರು ತಂದೆ ಫಸ್ಟು. ಅದೇ ಆಮೇಲೆ 2 ಹಸು ಆಯಿತು, ಅದಕ್ಕೆ 2 ಕರು ಆಯಿತು, ಮತ್ತು ಈಗ 6 ಕರು ಹಸು ಎಲ್ಲ ಸೇರಿ ನನ್ನದೇ ಒಂದು ಫ್ಯಾಮಿಲಿ ಇದೆ. ಬಟ್ ನಾವು ಅದು ಹಾಲನ್ನು ನಾವು ಯೂಸ್ ಮಾಡೋದಿಲ್ಲ, ಅದು ಕರುಗಳಿಗೆ ಬಿಡ್ತೀವಿ. ಬಟ್ ಅದರಿಂದ ಬರೋ ಗಂಜಲ ಮತ್ತು ಸೆಗಣಿಯಿಂದ ನಾವು ಜೀವಾಮೃತ, ಘನಾಮೃತ, ಪಂಚಗವ್ಯ
ಮತ್ತು ಕೆಲವು ಕಷಾಯಗಳು, ಪಪ್ಪಾಯ ಎಲೆ ಆಮೇಲೆ ಇಂಥದ್ದೆಲ್ಲ ಬಳಸ್ಬಿಟ್ಟು ಕಷಾಯಗಳನ್ನೆಲ್ಲ ನಾವು ಮಾಡ್ಕೊತೀವಿ. ಇದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ ನೋಡಿ, ಮನುಷ್ಯ ನಾವು ಅಂದ್ಕೊತೀವಿ ಮನುಷ್ಯರು ನಾವು ಇಡೀ ಸೊಸೈಟಿ ಅಥವಾ ಇಡೀ ಭೂಮಿಗೆ ನಾವೆಲ್ಲ ದೊಡ್ಡ ಸಾಧನೆ ಮಾಡ್ತಾಯಿದ್ದೀವಿ, ನಾವೇನೋ ಕೆಲಸ ಎಲ್ರಿಗೋಸ್ಕರ ನಾವು ಬದುಕ್ತಾಯಿದ್ದೀವಿ ಅಂದ್ಕೊತೀವಿ. ಬಟ್ ನಾವು ಯಾರಿಗಾಗಿ ಏನು ಮಾಡ್ತಾಯಿಲ್ಲ, ಎಲ್ಲದನ್ನು ನಾವು ತಗೊತಾ ಇದ್ದೀವಿ ಅಷ್ಟೇ. ಬೇರೆಯವರು ನಮಗೋಸ್ಕರ, ಬೇರೆ ಜೀವಿಗಳು ನಮಗೋಸ್ಕರ ಕೆಲಸ ಮಾಡ್ತಾಯಿದ್ದಾವೆ. ಅದು ನಾವು ಅದನ್ನು ಒಂದು ಕಾನ್ಷಿಯಸ್ ಆಗಿ ಗುರುತಿಸಿದಾಗ, ಯೋಚನೆ ಮಾಡಿದಾಗ ಅನಿಸುತ್ತೆ. ಈಗ ಒಂದು ಜೇನ್ನೊಣ ಇರ್ಬೋದು, ದುಂಬಿ ಇರ್ಬೋದು, ಆಮೇಲೆ ಒಂದು ಗೆದ್ಲು ಹುಳ ಇರ್ಬೋದು, ಇರುವೆ ಇರ್ಬೋದು, ಇವೆಲ್ಲ ನಮಗೋಸ್ಕರ ಪಾಪ ಅದಕ್ಕೆ ಸೆಲ್ಫ್ಲೆಸ್ ಆಗಿ ಅದು ಕೆಲಸ ಮಾಡ್ತಾ ಇರುತ್ತೆ. ನಮಗೂ ಯಾರೋ ಎಲ್ಲದು ಕೊನೆಗೆ ಇದನ್ನು ಅನುಭವಿಸೋದು ಮನುಷ್ಯನೇ ಪಾಪ. ಅವು ಏನೂ ಅನುಭವಿಸೋದಿಲ್ಲ. ನಾವು ಹುಟ್ಟಿದಾಗಿಂದ ಸಾಯೋ ತನಕ ಮನುಷ್ಯನಿಗೋಸ್ಕರ ಜೀವನ ಎಲ್ಲದನ್ನೂ ಶೇಖರಣೆ ಮಾಡುತ್ತೆ, ಕೆಲಸ ಮಾಡುತ್ತೆ, ಸಾಯ್ತವೆ. ಮನುಷ್ಯ ಮಾತ್ರ ಅದನ್ನೆಲ್ಲದನ್ನು ಸಾಯಿಸೋದು ಒಂದೇ ಯೋಚನೆ ನಮಗೆ, ಬೇರೆ ಏನೂ ಇಲ್ಲ ನಮಗೆ. ಒಂದು ಗೆದ್ಲು ಹುಳನೇ ನೋಡಿ, ಒಂದು ಹುತ್ತ ಕಟ್ಟುತ್ತೆ, ಅದರಲ್ಲಿ ಕೊನೆಗೆ ಹಾವು ಬಂದು ಸೇರುತ್ತೆ ಅಂತಾರೆ. ಬಟ್ ಅದು ಎಷ್ಟು ಚೆನ್ನಾಗಿ ಆ ಮಣ್ಣನ್ನು ಮಾಡಿರ್ತಾರೆ, ಒಂದು ಗಂಧದ ಥರ ಮಾಡಿಟ್ಟಿರುತ್ತೆ. ನಾವೀಗ ಜೀವಾಮೃತ ಮಾಡಬೇಕಾದ್ರೂ ನಮಗೆ 10 kg ಸಗಣಿ, 10 ಲೀಟ್ರ್ ಗಂಜಲ, 1 kg ಕಡಲೆ ಹಿಟ್ಟು, 1 kg ಬೆಲ್ಲ, ಹುತ್ತದ ಮಣ್ಣು ಬೇಕೇ ಬೇಕು. ಇಷ್ಟೆಲ್ಲ ನಾವು ಹಾಕಿದ್ರು ಹುತ್ತದ ಮಣ್ಣು ನಮಗೆ ಬೇಕೇ ಬೇಕು. ಹುತ್ತದ ಮಣ್ಣು ಹಾಕಿದಾಗ ಅದೊಂದು ಜೀವಾಮೃತ ಆಗುತ್ತೆ. 21 ದಿವಸ ಇಟ್ಟು ಅದೊಂದು ಪ್ರೊಸೆಸ್ ಇದೆ ಮಾಡಿದಾಗ, ಅದನ್ನು ನಾವು ಮಣ್ಣಿಗೆ ಹಾಕಿದಾಗ ಮತ್ತು ಆ ಮಣ್ಣು ಕೂಡ ಅದೇ ಥರ ಒಂದು ಬೆಣ್ಣೆ ಥರ ಆಗುತ್ತೆ ಮಣ್ಣು. ಭೂಮಿ ಅನ್ನೋದು ಈ ಸಾಯಿಲ್ ಕ್ರಿಯೇಷನ್ ಇದೆಯಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮಿಂಗ್. ಹೋಟೆಲ್ ಬಿಸ್ನೆಸ್ಸಿಂದ ಈ ಕೃಷಿ ಬಗ್ಗೆ ಹೆಂಗೆ ಇಂಟ್ರೆಸ್ಟ್ ನಿಮಗೆ? ಅದೇ ನಾನು ಹೇಳಿದ್ನಲ್ಲ ಮೇಡಮ್, ನನಗೆ ಏನಂದರೆ ನಾನು SSLC ತನಕ ನಮ್ಮ ತಂದೆ ತಾಯಿ ಜೊತೆಗಿದ್ದೆ. PUCಗೆ ನಮ್ಮ ಅಜ್ಜಿ ಮನೆಗೆ ಹೋದೆ ನಾನು. 2 years PUC ಓದೋಕ್ಕೆ. ಅಲ್ಲಿ ನಮ್ಮ ಅಜ್ಜಿ ಇದನ್ನೆಲ್ಲ ಅಲ್ಲೊಂದು ಸಣ್ಣದು ಒಂದು 4-5 ಎಕರೆ ಜಮೀನು ಇತ್ತು ಅವ್ರದ್ದು. ಪ್ರತಿ ವರ್ಷ ಈ ಕಲ್ಟಿವೇಷನು ಇದೆಲ್ಲ ಮಾಡ್ತಾಯಿದ್ರು. ಭತ್ತ, ಉದ್ದಿನ ಬೆಳೆ ಬೆಳೀತಾಯಿದ್ರು, ಶೇಂಗಾ ಬೆಳೀತಾಯಿದ್ರು, ಆಮೇಲೆ ಆಯಾ ಸೀಸನ್ಗೆ ಏನೇನು ಬೆಳಿಬೇಕು. ಸೊ ನಾನು ಅವ್ರ ಜೊತೆಗೆ ಹೋದಾಗ ಒಂದು ಸೀಡ್ಸನ್ನು ಯಾವ ಥರ ನಾವು ಪ್ರೊಕ್ಯೂರ್ ಮಾಡಬೇಕು, ನಮ್ಮ ನೇಟಿವ್ ಆ್ಯಂಡ್ ದೇಸಿ ತಳಿಯ ಸೀಡ್ಸನ್ನು ಯಾವ ಥರ ಪ್ರೊಕ್ಯೂರ್ ಮಾಡಬೇಕು, ಆಮೇಲೆ ಅದನ್ನು ಯಾವ ಥರ ಕಲ್ಟಿವೇಟ್ ಮಾಡಬೇಕು, ಯಾವ ಥರ ಹಾರ್ವೆಸ್ಟ್ ಮಾಡಬೇಕು, ಇದೆಲ್ಲ ನಮ್ಮ ಅಜ್ಜಿಯಿಂದ ನನಗೆ ಒಂದು ಮಾಹಿತಿ. ಒಂದು 2 ವರ್ಷ ಅವ್ರ ಜೊತೆಗೆ ಇದ್ದಿದ್ದರಿಂದ, ಅದು ಹಳ್ಳಿ ಕುಗ್ರಾಮ. ಆ ಕಾಲದಲ್ಲಿ ಯಾವುದೇ ಥರ ನಮಗೆ ಮೊಬೈಲ್ ಇರಲಿಲ್ಲ, TV ಇರಲಿಲ್ಲ ಮನೇಲಿ, ಆ್ಯಂಡ್ ಬೇರೆ ಯಾವುದೇ ಜೀವನ ಅನ್ನೋದು, ಎಂಟರ್ಟೈನ್ಮೆಂಟ್ ಅನ್ನೋದೇನಿರಲಿಲ್ಲ. ಇದೆಲ್ಲ ನನಗೂ ಒಂದು ಹೊಸತನ. ಆವಾಗ ಎಲ್ಲ ಕಡೆ ಅವ್ರ ಜೊತೆಗೆ ಓಡಾಡಿ ಕೆಲಸ ಮಾಡಿಕೊಂಡು ಅದೊಂದು ಇಂಟ್ರೆಸ್ಟ್ ಆಗೇ ಇತ್ತು ತಲೆಯಲ್ಲಿ. ಹಾಗೆ ನಾವು ಆಮೇಲೆ ಎಜುಕೇಷನ್ ಆಯಿತು, ಆದಮೇಲೆ ಮತ್ತೆ ಇದು ಯಾವತ್ತೋ ಒಂದು ತಲೆಯಲ್ಲಿತ್ತು ಈ ಥರ ಮಾಡಬೇಕು ಅಂತ. ಸೊ ನಾನು ಇದ್ದಿದ್ದು ಫೀಲ್ಡ್ ಕೂಡ ಹೋಟೆಲ್ ಇಂಡಸ್ಟ್ರಿ. ಇದರಲ್ಲಿ ಈ ಥರ ಈಗ ಟೇಸ್ಟ್, ಅಥೆಂಟಿಕ್ ಟೇಸ್ಟ್ ಬರಬೇಕು ಅಂದರೆ ನ್ಯಾಚುರಲ್ ಫುಡ್ ಬೇಕೇ ಬೇಕು ಅದಕ್ಕೆ. ಇಲ್ಲ ಅಂದರೆ ಈಗ ನೋಡಿ, ಕೊಬ್ಬರಿ ಎಣ್ಣೆ ಹಾಕಲ್ಲಿ ನಾನು ಆಲಿವ್ ಆಯಿಲ್ ಹಾಕಿದರೆ ಟೇಸ್ಟ್ ಬರಲ್ಲ. ಹಾಗೆ ಕಡಲೆಕಾಯಿ ಎಣ್ಣೆ ಹಾಕೋ ಜಾಗಕ್ಕೆ ಇನ್ನಾದ ಮಸ್ಟರ್ಡ್ ಆಯಿಲ್ ಹಾಕಿದರೆ ಟೇಸ್ಟ್ ಬರೋದಿಲ್ಲ. ಅಥೆಂಟಿಕ್ ನಮ್ಮ ದೇಶದಲ್ಲಿ ಒಂದು 50 ಕಿಲೋಮೀಟ್ರಿಗೂ ಒಂದೊಂದು ಬೇರೆ ಬೇರೆ ಕುಸಿನ್ಸ್ ಇದೆ. ಆ ಕುಸಿನ್ ಆ ಟೇಸ್ಟ್ ಬರಬೇಕಂದ್ರೆ ಅದರದ್ದೇ ಅದು ಇಂಗ್ರೀಡಿಯೆಂಟ್ಸು ಅದನ್ನು ಕರೆಕ್ಟಾಗಿ ಹಾಕಬೇಕು. ಇದನ್ನೆಲ್ಲ ಮಾಡಿದರೆ ಬರುತ್ತೆ ಅಂತ ಹೇಳ್ಬಿಟ್ಟು ಈಗ ನಾನು ಹೋಟೆಲ್ ನಡೆಸಬೇಕಾದ್ರೆ ಒಂದು ಫಸ್ಟ್ ಯಾಕೆ ಈ ಟೇಸ್ಟ್ ಅಂದರೆ, ಒಂದು ಮಸಾಲೆ ದೋಸೆ ಅಂದರೆ ಹೇಗಿರಬೇಕು, ಒಂದು ಈ ಸಾಂಬಾರು ಅಂದರೆ ಯಾವ ಥರ ಇರಬೇಕು, ಇದರದ್ದು ರೆಸಿಪಿಗೆ ರೆಡಿ ಮಾಡಿ. ರೆಸಿಪಿ ಆದಮೇಲೆ ಏನು ಹಾಕಬೇಕು, ಬೇಸಿಕ್ಕಾಗಿ ಏನೋ ಒಂದು ಆಯಿಲ್ ಫ್ರೈ ಮಾಡ್ಕೊಳ್ಳೋಕ್ಕೆ ಅದ್ರ ಬೇಕು ಅಂದರೆ ಯಾವ ಆಯಿಲ್ ಹಾಕಬೇಕು ಅಂತ. ರೀಫೈಂಡ್ ಅಂದರೆ ಏನು, ಈಗ ಎಲ್ಲ ಏನು ಹೇಳ್ತಾರೆ ಸನ್ಫ್ಲವರ್ ಆಯಿಲು ಯಾವ ಥರ ಅದು ಇವರು ಕೊಡ್ತಾರಲ್ಲ, ಏನು ಚಿನ್ನದ ಬಣ್ಣ ಎಲ್ಲ ಹೇಳ್ತಾರಲ್ಲ ಇವರು, ಆ ಥರ ಹೇಗೆ ಬರೋಕ್ಕೆ ಸಾಧ್ಯ? ನಾನು ಯೋಚನೆ ಮಾಡಿದಾಗ ಕೊನೆಗೆ ಇದು ಬೇಡಪ್ಪ, ಈಗ ನಾವು ಈಗ ಯಾವುದೋ ಒಂದು ಡಿಶ್ಶಿಗೆ ಇದು ಕಡಲೆಕಾಯಿ ಎಣ್ಣೆನೇ ಬೇಕು, ಈ ಥರನೇ ಮಾಡೋಣ ಅಂತ ಮಾಡಿದಾಗ ಅದು ಕರೆಕ್ಟಾಗಿ ಅದೇ ಟೇಸ್ಟ್, ನಮ್ಮ ಅಥೆಂಟಿಕ್ ನಮ್ಮ ಸೌತ್ ಇಂಡಿಯನ್ ಟೇಸ್ಟು ಅದು ನಮಗೆ ಕೊಡುತ್ತೆ. ಸೊ ಆವಾಗ ಡಿಸೈಡ್ ಮಾಡಿದೆ, ಇಲ್ಲವೇ ಇಲ್ಲ, ಯಾವುದೇ ಕಾರಣಕ್ಕೂ ಇದನ್ನು ಮಾಡಲೇಬಾರ್ದು ಅಂತೇಳಿ ಡಿಸಿಷನ್ ತೊಗೊಂಡು ನಾವು ರೆಸಿಪಿ ಈಗ ಹೋಟೆಲಿಗೆ ಏನು ಬೇಕೋ ಅದನ್ನು ನಾವೇ ಮಾಡೋಣ. ಬ್ಯಾಕ್ ಇಂಟಿಗ್ರೇಷನ್, ಈಗ ಫಾರ್ಮಿಂಗ್ ನಾವೇ ಮಾಡೋಣ, ಸ್ಪೈಸಸ್ ಮಸಾಲಾಸು ನಾವೇ ಮಾಡೋಣ, ಜೊತೆಗೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ನಾವೇ ಮಾಡೋಣ. ಈ ಥರ ಮಾಡ್ಕೊಂಡು ಬಂದು ಈಗ ಒಂದು 100 ಪ್ರಾಡಕ್ಟ್
ಇದ್ರ ಜೊತೆಗೆ ಏನಾಯಿತು, ಒಂದಷ್ಟು ಜನ ಈ ಆರ್ಗ್ಯಾನಿಕ್ ಫಾರ್ಮರ್ಸು ನನಗೆ ಕನೆಕ್ಟ್ ಆದರು. ಈಗ ಮಾಡ್ತಾ ಇದ್ದೀವಿ ಅಂದಾಗ ಒಬ್ರಿಗೊಬ್ರು ಅದೇ ಮನಸ್ಥಿತಿಯವರು ಸೇರ್ತಾ ಹೋಗ್ತಾರಲ್ಲ, ಆ ಥರ ಕನೆಕ್ಟ್ ಆದರು. ಆಮೇಲೆ ಒಂದು ಸಲ ಈಗ ಒಂದು 6 ತಿಂಗಳ ಕೆಳಗಡೆ ಅವರು ಪದ್ಮಶ್ರೀ ಅವಾರ್ಡಿ ಪಾಲೇಕರ್ ಅವರು ನಮ್ಮ ರೆಸ್ಟೋರೆಂಟಿಗೆ ಬಂದು ಊಟ ಮಾಡಿ ಅಪ್ರಿಷಿಯೇಟ್ ಮಾಡಿ, ಇಲ್ಲಪ್ಪ ಮಾಡ್ತಾಯಿದ್ದೆ, ಒಳ್ಳೆ ಕೆಲಸ ಮಾಡು ಅಂತೇಳಿ ಬೆಂತಟ್ಟೋದ್ರು. ಈ ಥರ ಪ್ರೋತ್ಸಾಹಗಳು ಸಿಗ್ತಾ ಬಂತು. ಈಗ ನಿಮ್ಮ ಥರದವರೆಲ್ಲ ಬಂದಾಗ ಪ್ರೋತ್ಸಾಹ ಸಿಗ್ತಾ ಹೋಯ್ತು. ಹಾಗೆ ಇದನ್ನು ಒಂದು ಎಲ್ಲದಕ್ಕಿಂತ ಒಳ್ಳೆ ಹಾಬಿ ಅನ್ನೋದು ಒಂದು ತಲೆಯಲ್ಲಿದೆ, ಒಂಥರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ, ಅಂದರೆ ಇದು ಎಲ್ಲವೂ ಒಗ್ಗೂಡಿಸೋದಿದೆಯಲ್ಲ, ಅದು ಸಿಂಪಲ್ ವಿಷಯ ಅಲ್ಲ. ಹೇಳೋರಿಗೆ ಅರ್ಥ ಅಂದರೆ ಅವ್ರಿಗೇನು ಅನ್ಸುತ್ತೆ, ಈಸಿ ಅನ್ಸುತ್ತೆ. ಓಕೆ, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತೀವಿ, ಅಲ್ಲಿಂದ ಬರೋ ಪ್ರಾಡಕ್ಟ್ಗಳನ್ನು ಬಳಸ್ಕೊಳ್ತೀವಿ, ಮಸಾಲೆ ಪದಾರ್ಥಗಳನ್ನು ನಾವೇ ತಯಾರಿಸ್ತೀವಿ, ನಾವೇ ಬಳಸ್ಕೊಳ್ತೀವಿ ಅಂತ. ಅಷ್ಟು ಆರ್ಗನೈಸ್ಡ್ ಆಗಿ ಒಟ್ಟಿಗೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಏನು ಸ್ಟ್ರಗಲ್ಸ್ ಎದುರಿಸಿದ್ರಿ? ಸಂಕಷ್ಟಗಳೇನಿದ್ವು ನಿಮಗೆ? ಸಂಕಷ್ಟಗಳಂದರೆ, ಫಸ್ಟಿಗೆ ನಾನು ಈ ಫಾರ್ಮಿಂಗ್ ಮಾಡೋಕ್ಕೆ ಹೋದ ತಕ್ಷಣ ನಮ್ಮ ಮನೇಲೂ ಕೂಡ ಹೇಳಿದರು, ಬೇಡ ಅಗ್ರಿಕಲ್ಚರೆಲ್ಲ ಕಷ್ಟ, ಅಲ್ಲಿಗೆ ಓಡಾಡೋಕ್ಕಾಗಲ್ಲ, ಟೈಮ್ ಇಲ್ಲ. ಬಟ್ ನಾನು ಇಲ್ಲ, ಮಾಡಲೇಬೇಕು. ನಾನು ಬೇರೆ ಬೇರೆ ಕಡೆಯಿಂದನೂ ಪರ್ಚೇಸ್ ಮಾಡ್ತಾಯಿದ್ದೆ, ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್, ಆರ್ಗ್ಯಾನಿಕ್ ಸೆಲ್ಲರ್ಸ್, ವೆಂಡರ್ಸ್ ಹತ್ರ ನಾನು ಪರ್ಚೇಸ್ ಮಾಡ್ತಾಯಿದ್ದೆ. ಬಟ್ ನನಗೆ ಪ್ರೈಸಿಂಗು ಎಲ್ಲದರ ರೀತಿನ ನಾನು ಬಿಸ್ನೆಸ್ಸಾಗಿ ನೋಡಿದಾಗ ನನ್ನ ಎಂಡ್ ಕಸ್ಟಮರಿಗೆ ನನಗೆ ಒಳ್ಳೆ ಪ್ರೈಸಿಗೆ ಕೊಡಬೇಕು. ನಾನು ಮಸಾಲೆ ದೋಸೆನ ಬೇರೆಯವ್ರಿಗಿಂತ 10% ಎಕ್ಸ್ಟ್ರಾ ಇದ್ದರೂ ಜನ ತಿನ್ಬೋದು. ನಾನು 100% ಇಟ್ಟರೆ ಯಾರೂ ಬರೋದಿಲ್ಲ. ಈ ಕಡೆ ನಾನು ಬಿಸ್ನೆಸ್ ಉಳಿಸ್ಕೋಬೇಕು, ಜೊತೆಗೆ ಅದಕ್ಕೋಸ್ಕರ ನಾನೇನೋ ಮಾಡಲೇಬೇಕು. ಅದರಿಂದ ನಾನು ಶುರು ಮಾಡಿದೆ. ಸ್ಟಾರ್ಟಿಂಗ್ ನಾನು ಮಾಡಿದಾಗ, ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿದಾಗ ಫಸ್ಟಿಗೆ ಒಂದು 2-3 ತಿಂಗಳು ನಾನು ಯಾವುದೇ ಬೆಳೆ ಹಾಕಿದರೂ ಕೂಡ ಅದು ಇವತ್ತು ರಾತ್ರಿ ಹಾಕಿರ್ತೀನಿ, ನಾಳೆ ಬೆಳಿಗ್ಗೆ ರೂಟ್ಸಲ್ಲೇ ತಿಂದೋಗಿರ್ತಾಯಿತ್ತು. ಏನಕ್ಕೆ ಅಂದರೆ ಸಾಯಿಲ್ ಕ್ರಿಯೇಷನ್ ಮಾಡ್ಕೊಂಡಿರಲಿಲ್ಲ. ನನ್ನ ತಲೆಯಲ್ಲಿ ಏನೋ ಇತ್ತು, ಅದು ಮಾಡೋಕ್ಕೆ ಹೋದಾಗ ಆಗಿರಲಿಲ್ಲ. ಕೊನೆಗೆ ಯೋಚನೆ ಮಾಡಿದಾಗ ಹೀಗೆ ಒಂದಷ್ಟು ಜನ ಕನೆಕ್ಟ್ ಆಗಿದ್ದರು. ಎಲ್ಲರ ಹತ್ರ ಮಾತಾಡ್ತಾ ಆವಾಗ ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಒಂದು 3 ಮಂತ್ಸ್ ಆದಮೇಲೆ ಅಗೈನ್ ಮಣ್ಣನ್ನು 2 ಅಡಿ ಫುಲ್ಲು ರೊಟೇಟ್ ಮಾಡಿ ಅದಕ್ಕೆ ಕಂಪ್ಲೀಟ್ ಜೀವಾಮೃತ ಎಲ್ಲದು ಸಿಕ್ಕಾಬಿಟ್ಟೆ ಎಲ್ಲ ಹಾಕಿ, ಆಮೇಲೆ ಏನು ಹಾಕಿದ್ವಿ ಅದ್ರ ಮೇಲೆ ಇವತ್ತಿನ ತನಕ 5 ವರ್ಷ ಆಯಿತು, ಟಚ್ವುಡ್ ನಾವು ಏನೂ ತಿರುಗಿ ನೋಡಿಲ್ಲ. ಏನೇ ಸುರಿದ್ರು ಹಿಂಗೆ 100 ಗ್ರಾಮ್ ಹಾಕಿದರೆ 10 kg ಬರುತ್ತೆ. ಆ ಲೆವೆಲಿಗೆ ಈಗ ಭೂಮಿ ತಾಯಿಯಷ್ಟು, ಅಗ್ರಿಕಲ್ಚರಷ್ಟು ಲಕ್ಷ್ಮಿ ಬೇರೆ ಯಾವುದೂ ಇಲ್ಲ. ಏನಂದರೆ ನಾವು 1 ಸೀಡ್ ಅದು 100 ಸೀಡ್ ಕೊಡುತ್ತೆ, ಆ ಥರ. ಅದು ಈಗ ರಾಗಿ ಆಗಲಿ, ಅಕ್ಕಿ ಆಗಲಿ, ಯಾವುದೇ ಭತ್ತ ಆಗಲಿ, ಯಾವುದೇ ಆದರೂ ಆ ಥರ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಏನಂದರೆ ಭೂಮಿನ ನಾವು ಉಳಿಸ್ಕೋಬೇಕು, ಅದನ್ನು ಗೌರವಿಸ್ಬೇಕು. ಜೊತೆಗೆ ಪ್ರಾಣಿ ಪಕ್ಷಿ, ಕ್ರಿಮಿ ಕೀಟ, ಹಕ್ಕಿಗಳು ಎಲ್ಲದನ್ನು ನಾವು ಗೌರವಿಸ್ಬೇಕು. ಇದು ಏನಂದರೆ ನೇಚರಲ್ಲಿ ಒಂದಕ್ಕೊಂದು ಪೂರಕವಾಗಿ ನಡೀತಾ ಇರುತ್ತೆ. ನಾವು ನೋಡೋ ದೃಷ್ಟಿನ ನಾವು ಸರಿ ಮಾಡ್ಕೋಬೇಕು ಅಷ್ಟೇ, ಮನುಷ್ಯರು, ಬೇರೆ ಏನಿಲ್ಲ. ಯಾವುದೋ ಹಕ್ಕಿ ಬಂದು ತಿನ್ನುತ್ತೆ, ಅದಕ್ಕೆ ಹಕ್ಕಿ ಕಲ್ಲೊಡಿಯೋದು, ಅಥವಾ ಯಾವುದೋ ದುಂಬಿ ಬಂದೇನೋ ಹಾಳು ಮಾಡುತ್ತೆ, ಯಾವುದಿಲ್ಲ. ಯಾವತ್ತು ದುಂಬಿ ರೆಕ್ಕೆ ಬಡಿಯೋದು ನಿಲ್ಲಿಸುತ್ತೆ, ಅವತ್ತು ಮನುಷ್ಯನ ಹೃದಯನೂ ನಿಂತೋಗುತ್ತೆ 100%. ಅದರಿಂದ ಇದೆಲ್ಲದನ್ನು ನಾವು ಇಟ್ಕೊಂಡು ಮಾಡ್ಕೊಂಡು ಹೋದಾಗ ಈಲ್ಡ್ ಹೆಚ್ಚಿಗೆ ಬೇಕಾ, ಅದಕ್ಕೆ ಬೇಕಾದಷ್ಟು ಜನ ಇದ್ದಾರೆ ನಮ್ಮ ದೇಶದಲ್ಲಿ. ಇದರದ್ದೇ ಆದ ಮಹನೀಯರು ಬೇಕಾದಷ್ಟು ಜನ ಸಾಧಕರಿದ್ದಾರೆ. ಅವ್ರ ಹತ್ರ ಹೋಗಿ ಕೇಳಿದರೆ ಎಲ್ಲದೂ ಗೊತ್ತಾಗುತ್ತೆ. ಹಾಗೆ ಹೇಳಿದಾಗ ನನಗೆ ಜೇನು ಕೃಷಿ ಮಾಡಿ ಈಲ್ಡ್ ಜಾಸ್ತಿ ಆಗುತ್ತೆ ಅಂದರು. ಆವಾಗ ಫಸ್ಟ್ ಒಂದು 10 ಡಬ್ಬ ತಂದಿಟ್ಟು ಜೇನು ಕೃಷಿ ಮಾಡಿದೆ. ಈಗ ನನ್ನ ಹತ್ರ 25 ಡಬ್ಬ ಇದೆ. ಅದರದ್ದು ಒಂದು ಫ್ಯಾಮಿಲಿ ಆಗಿದೆ, ಹಸುವಿಂದ ಒಂದು ಫ್ಯಾಮಿಲಿ ಇದೆ. ಸಸ್ಯಗಳು ಎಲ್ಲದೂ ನಾವು ಅದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ, ಒಬ್ರಿಗೊಬ್ರು ಡಿಪೆಂಡ್ ಆಗಿರ್ತೀವಲ್ಲ, ಹಾಗೆ ಇದೆಲ್ಲದೂ ಒಂದು ಫ್ಯಾಮಿಲಿ ಥರ ಆಗಿದೆ. ಇವತ್ತು ಏನೋ ಚಾಲೆಂಜಸ್ ಅಂತ ನನಗೆ ಅನ್ಸೋದೇ ಇಲ್ಲ. ಈಗ ಯಾವುದೇ ಕೆಲಸನೂ ಚಾಲೆಂಜಸ್ ಅಂತ ಅನ್ಸೋದೇ ಇಲ್ಲ. ಫಾರ್ಮಿಂಗ್ ಇರ್ಬೋದು, ರೆಸ್ಟೋರೆಂಟ್ಸ್ ಇರ್ಬೋದು, ಸ್ಪೈಸಸ್ ಮಸಾಲಾಸ್ ಎಲ್ಲ ಅದೆಲ್ಲ ನನ್ನ ವೈಫೇ ಮಾಡ್ತಾರೆ. ಎಲ್ಲದು ಸ್ಪೈಸಸ್ ಮಸಾಲಾಸು, ರೆಸಿಪೀಸು ಇದೆಲ್ಲ ಅವರೇ ಮಾಡ್ತಾರೆ. ಸೊ ಅದರಿಂದ ನಮ್ಮ ಕೆಲಸಗಳನ್ನು ಮತ್ತು ನಮ್ಮ ಟೀಮ್ ಚೆನ್ನಾಗಿದೆ. ಕೆಲಸನ ಪ್ರತಿಯೊಬ್ಬರಿಗೂ ಹಂಚ್ಕೊಂಡಿದ್ದೀವಿ, ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಅಂತ. ಅದರಿಂದ ನಮ್ಮ ಸ್ಟಾಫ್ಸು ಪ್ರತಿಯೊಬ್ಬರೂ ಇವತ್ತು ಸ್ಟಾಫ್ಗೂ ಅರ್ಥ ಆಗಿದೆ. ಮೊದಲು ನಾನು ಫಾರ್ಮ್ ಶುರು ಮಾಡಿದಾಗ ಹಳ್ಳಿಯಲ್ಲೂ ಕೂಡ ಜನ ಹೇಳೋರು, ಸರ್ ಇದೆಲ್ಲ ಆಗೋದಿಲ್ಲ, ನೀವು ಹಿಂಗೆ ಮಾಡಿಬಿಡಿ ಸರ್, ಪೆಸ್ಟಿಸೈಡ್ ಹೊಡಿಲೇಬೇಕು, ಇಲ್ಲಾಂದ್ರೆ ಆಗೋದಿಲ್ಲ. ಇಲ್ಲ ಹೇಳೋರು, ಅವರು ಹೋಟೆಲಿಯರ್ ಇದ್ರು. ಹಾಂ, ಎಲ್ಲರೂ ನಮ್ಮ ತಂದೆನೂ ಕೂಡ ಇದೆಲ್ಲ ಆಗೋದಿಲ್ಲ, ಯಾಕೆ ಇಷ್ಟೆಲ್ಲ ನೀನು ಯೋಚನೆ ಮಾಡ್ತೀಯ, ಇದೆಲ್ಲ ಆಗೋದಿಲ್ಲ, ಬಿಸ್ನೆಸ್ಸಿಗೆ ಇದೆಲ್ಲ ಬೇಕಿಲ್ಲ ಅಂತ ಪ್ರತಿಯೊಬ್ಬರೂ. ಈಗ ಅವರು ಇರೋಂತಲ್ಲ, ತಂದೆಯವರು ಈಗ ಏಜ್ ಆಗಿದೆ. ಯಾಕೆಂದರೆ ಹೋಟೆಲ್ ಉದ್ಯಮ ಅಂದರೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂದು ಮೂಟೆ ಅಕ್ಕಿ
ಎಷ್ಟು ಕಮ್ಮಿಗೆ ಸಿಕ್ಕಿದ್ರೆ ನಾನು ಅದರಿಂದ ಲಾಭ ಮಾಡ್ಕೋಬಹುದು ಅಂತ ನೋಡ್ತಾರೆ. ಎಲ್ಲ ಉದ್ಯಮನೂ ಅದೇ ಥರ ಇದೆ. ಆಲ್ಮೋಸ್ಟ್ ಎಲ್ಲಾನು ಹೋಟೆಲ್ ಉದ್ಯಮದಲ್ಲೂ ಹಾಗೆ ಇರುತ್ತೆ. ನನಗೆ ಎಷ್ಟು ಕಮ್ಮಿಗೆ ಸಿಗುತ್ತೋ ಅದನ್ನ ಅಂತಂದು ಹೆಚ್ಚು ಹೆಚ್ಚು ಲಾಭ ಮಾಡ್ಕೊಳ್ಬೇಕು ಅಂತ ಇರುತ್ತೆ. ಟೇಸ್ಟಿಗೆ ಡಾಲ್ಡಾ ಬಳಸ್ತಾರೋ ಅಂದ್ರೆ ವನಸ್ಪತಿ ಬಳಸ್ತಾರೋ ಅಥವಾ ಇನ್ನೇನು ಬಳಸ್ತಾರೋ, ಒಟ್ಟು ಟೇಸ್ಟ್ ಚೆನ್ನಾಗಿ ಬರಬೇಕು ಅಂತ. ಸರಿಯಾದ ಆಹಾರ ಕೊಡೋದಿಲ್ಲ ಅಂತಾನೆ ಹೇಳ್ತಿಲ್ಲ. ಉದ್ಯಮಿಗಳು ಬಹಳಷ್ಟು ಜನ ಇದ್ದಾರೆ ಹೋಟೆಲಿಯರ್ಸ್. ಅವ್ರದ್ದು ಬೆಸ್ಟ್ ಉದ್ದೇಶ ಏನಿರುತ್ತೆ ಅಂದ್ರೆ ಗ್ರಾಹಕರಿಗೆ ಒಂದು ಒಳ್ಳೆ ಆರೋಗ್ಯಕರ ಊಟನೇ ಕೊಡಬೇಕು ಅಂತ. ಅದರ ಮಧ್ಯದಲ್ಲಿ ನಾವು ನೋಡ್ತೀವಿ ಕಾಂಪಿಟೇಷನ್ ಮತ್ತೆ ಲಾಭಕ್ಕೋಸ್ಕರ ಎಲ್ಲಾ ರೀತಿ ಬಳಕೆನೂ ಮಾಡ್ಕೊಳ್ತಾರೆ. ಯಾವುದು ಕಮ್ಮಿ ಕ್ವಾಲಿಟಿದು ಹೆಚ್ಚು ಲಾಭ ಕೊಡೋದಿರುತ್ತೋ ಅದನ್ನ ಬಳಸ್ಕೊಳ್ತಾ ಇರ್ತಾರೆ. ಆದರೆ ಸೌತ್ ರುಚೀಸ್ ನೋಡಿದ್ರೆ ₹1 ಎಕ್ಸ್ಟ್ರಾ ಆದ್ರೂ ಪರವಾಗಿಲ್ಲ, ಗ್ರಾಹಕರಿಗೆ ನಾವು ಅರ್ಥ ಮಾಡಿಸ್ತೀವಿ ನಾವು ಯಾಕೆ ಈ ಪ್ರೈಸ್ ಅನ್ನು ನಿಗದಿ ಮಾಡ್ತಾ ಇದ್ದೀವಿ, ಈ ಟೇಸ್ಟ್ ಯಾಕೆ ಬರ್ತಾ ಇದೆ ಅನ್ನೋದನ್ನ ನೀವು ಇದು ಏನಂದ್ರೆ ತುಂಬಾ ಜನ ಲ್ಯಾಕ್ ಆಫ್ ನಾಲೆಡ್ಜ್ ಇದೆ ಇದರಲ್ಲಿ. ಫುಡ್ ಇಂಡಸ್ಟ್ರಿನೂ ಅಷ್ಟೇ. ಈಗ ನಾನು ಯಾರೋ ಹೋಟೆಲಿಯರ್ಸ್ ಬಗ್ಗೆ ಅಂತ ನಾನು ಹೇಳ್ತಾ ಇಲ್ಲ. ಹೆಚ್ಚಿನ ಗ್ರಾಹಕರಿಗೆ ಮನೆಗೆ ತೊಗೊಂಡೋಗ್ಬೇಕಾದ್ರೂ ಅಷ್ಟೇ ಕಮ್ಮಿ ರೇಟಿಂದ ಏನಿದೆ ಅದನ್ನು ತೊಗೊಂಡೋಗ್ತಾರೆ. ಈಗ ಈ ಬ್ರ್ಯಾಂಡು ₹10 ಕೊಡ್ತಾ ಇದೆ, ಇನ್ನೊಂದು ಬ್ರ್ಯಾಂಡ್ ₹9 ಕೊಡ್ತಾ ಇದೆ, ₹9 ತೊಗೊಂಡೋಗ್ತಾರೆ. ಎರಡು ಒಂದೇ ಆಯಿಲ್ ಅಲ್ವಾ, ಎರಡು ಒಂದೇ ಅಲ್ವಾ ಪ್ರಾಡಕ್ಟ್ ಅಂತ, ಆ ಥರ ಇದೆ. ಮತ್ತು ಇನ್ನೊಂದು ಏನಾಗಿದೆ ಅಂದರೆ ಲ್ಯಾಕ್ ಆಫ್ ನಾಲೆಡ್ಜ್. ತುಂಬ ಜನಕ್ಕೆ ಈಗ ಡಾಲ್ಡಾ ಅಂದರೆ ಏನು, ವನಸ್ಪತಿ ಅಂದರೆ ಏನು ಗೊತ್ತಿಲ್ಲ, ರಿಫೈನ್ಡ್ ಆಯಿಲ್ ಅಂದರೆ ಏನು, ಅಥವಾ ಕ್ರೂಡ್ ವೆಜಿಟೇಬಲ್ ಆಯಿಲ್ ಅಂದರೆ ಏನು, ಇದೆಲ್ಲ ಏನೇನೋ ನೇಮ್ ಕೊಟ್ಟಿದ್ದಾರೆ. ಇದು ಏನಂದ್ರೆ ಜನಕ್ಕೆ ಗೊತ್ತಿಲ್ಲ. ಆಯಿತು, ಪೆಸ್ಟಿಸೈಡ್ಸು, ಇನ್ಸೆಕ್ಟಿಸೈಡ್ಸು, ಗೊಬ್ಬರ, ರಸಗೊಬ್ಬರ ಇದೆಲ್ಲ ಜನಗಳು ನೋಡಿದ್ದಾರೆ ಇವತ್ತು. ಅದರದ್ದು ಪಾಪ ಅವ್ರಿಗೆ ಚಾಯ್ಸ್ ಇಲ್ಲ. ಈಗ ಬೇರೆ ಕಡೆ ಅವೈಲಬಿಲಿಟಿ ಇಲ್ಲ, ಆ ಥರ ಬೆಳೆಯೋರು ಇಲ್ಲ, ಅವೈಲಬಿಲಿಟಿನೂ ಇಲ್ಲ. ಬೆಳೆಯೋರಿಗೂ ಏನಂದರೆ ರೈತರಿಗೆ ಒಂದು ಬೆಳೆದಿದ್ದಕ್ಕೆ ಸರಿಯಾದ ಬೆಲೆನೂ ಸಿಗೋದಿಲ್ಲ, ಅದಕ್ಕೆ ಸರಿಯಾದ ಮಾರ್ಕೆಟ್ ಇಲ್ಲ. ಈ ಥರ ಇದೇನೆಂದರೆ ಒಬ್ರಿಗೊಬ್ಬರು ಪ್ರೋತ್ಸಾಹದಾಯಕವಾಗಿ ಕೆಲಸ ಮಾಡ್ಕೊಂಡು ಹೋದರೆ ಎಲ್ರಿಗೂ ಸಿಗುತ್ತೆ, ಎಲ್ಲದನ್ನೂ ಅವೈಲಬಲ್ ಆಗಿ ಮಾಡ್ಬೋದು, ಕೆಲಸನೂ ಮಾಡ್ಕೊತ ಹೋಗ್ಬೋದು. ಅದಕ್ಕೆ ಏನಂದರೆ ಫಸ್ಟು ಈಗ ಒಂದು ಈ ಥರ ಹೇಳ್ಬೋದು, ಏನಂದರೆ ಮಂತ್ರ ಹೇಳ್ತೀವಿ, ಅದರ ಅರ್ಥ ಗೊತ್ತಿರಲ್ಲ. ಸಂಸ್ಕೃತ ಮಂತ್ರ ಹೇಳ್ತೀವಿ, ಅದರ ಅರ್ಥ ಗೊತ್ತಿರಲ್ಲ. ಅದೇ ಥರ ಇದು ಆಗಿದೆ ಜೀವನ. ನಾವೀಗ ಏನೇ ಒಂದು ಕೆಲಸ ಮಾಡ್ತಾಯಿದ್ದೀವಿ, ನಾವು ಏನು ಮಾಡ್ತಾಯಿದ್ದೀವಿ ಅನ್ನೋದು ನಮ್ಗೆ ಗೊತ್ತಿಲ್ಲ. ನಾವು ಒಂದೇ ಒಂದು ಉದ್ದೇಶ ಇಟ್ಕೊಂಡು ಒಂದು ಕೆಲಸ ಮಾಡ್ತಾಯಿರ್ತೀವಿ ಅಷ್ಟೇ. ಈಗ ನಾವೊಂದು ರೆಸ್ಟೋರೆಂಟ್ ನಡೆಸ್ತಾ ಇದ್ದೀನಿ ಅಂದರೆ ನೀವು ಹೇಳ್ದಾಗೆ ನನ್ನ ಜೀವನ ಮಾಡಬೇಕು ಅಥವಾ ನಾನು ಅದರಲ್ಲಿ ಹೆಚ್ಚು ಲಾಭ ಗಳಿಸಬೇಕು, ನಾನು ತುಂಬ ಚೆನ್ನಾಗಿ ಬದುಕಬೇಕು ಅನ್ನೋದು ಒಂದು ಯೋಚನೆ ಇರುತ್ತೆ. ಬಿಟ್ಟರೆ ಬೇರೆ ಯೋಚನೆ ನಾವು ಅದರಲ್ಲಿ ಮಾಡೋಕ್ಕಾಗೋದಿಲ್ಲ. ಅಂದರೆ ಎವ್ರಿಬಡಿ ಡಸ್ ಅಂತ ನಾನು ಹೇಳ್ತಾ ಇಲ್ಲ. ಬಹಳಷ್ಟು ದೊಡ್ಡ ದೊಡ್ಡ ಹೋಟೆಲಿಯರ್ಸ್ ಇದ್ದಾರೆ, ಅವರ ಉದ್ದೇಶನೂ ಬಹಳ ಹೆಲ್ದಿ ಆಗಿರೋ ಆರೋಗ್ಯಕರವಾದ ಊಟ ಕೊಡಬೇಕು. ಅದಕ್ಕೆ ಹೇಳಿದ್ನಲ್ಲ, ಅವರಿಗೆ ಅವೈಲಬಲ್ ಆಗಿ ಈಗ ತರಕಾರಿ ಬೇಕಂದರೆ ಸಿಗೋದಿಲ್ಲ. ಈಗ ಆರ್ಗ್ಯಾನಿಕ್ ವೆಜಿಟೇಬಲ್ಲೇ ಬೇಕು ಅಂದರೆ ಅವರಿಗೆ ಸಿಗ್ತಾ ಇಲ್ಲ. ಆಯಿಲ್ ಬೇಕಂದರೆ ಈಗ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಎಲ್ಲ ಬಂದಿದೆ, ಅದನ್ನು ಕೆಲವು ರೆಸ್ಟೋರೆಂಟ್ ಅವರು ಈಗ ಚೆನ್ನಾಗಿ ಬಳಸ್ತಾ ಇದ್ದಾರೆ. ಆ ಥರ ಮೊದಲು ಸಿಗ್ತಾ ಇರಲಿಲ್ಲ ಅಥವಾ ನಾಲೆಡ್ಜ್ ಇರಲಿಲ್ಲ. ಈಗ ಏನಾಗಿತ್ತು ಅಂದರೆ ಯಾವುದೋ ಫಾರಿನ್ ಬ್ರ್ಯಾಂಡ್ ಬಂದು ಇವತ್ತು ರಿಫೈನ್ಡ್ ಆಯಿಲ್ ಮಾಡಿಬಿಟ್ಟಿದ್ದೀವಿ, ಇದು ತುಂಬ ಒಳ್ಳೆಯದು ತೊಗೊಳ್ಳಿ ಅಂತ ಇಡೀ ಮಾರ್ಕೆಟಿಗೆ ಕಳಿಸಿದ್ರು. ಮಾರ್ಕೆಟ್ ಅವರೆಲ್ಲ ತೊಗೊಂಡ್ರು, ಏನು ಯೋಚನೆ ಮಾಡಲಿಲ್ಲ. ಅಡ್ವರ್ಟೈಸ್ಮೆಂಟ್ ಬಂತು, ತೊಗೊಂಡ್ರು, ಎಲ್ಲ ಅದನ್ನು ಬಳಸ್ತಾಯಿದ್ರು. ಯಾರಿಗೂ ಗೊತ್ತಾಗಿಲ್ಲ ಅಷ್ಟೇ. ಇದು ಲ್ಯಾಕ್ ಆಫ್ ನಾಲೆಡ್ಜಿಂದ, ಮಾಹಿತಿ ಕೊರತೆಯಿಂದ ಇದೆಲ್ಲ ನಡೆದಿದೆ ಅಷ್ಟೇ. ಯಾರು ತಪ್ಪು ಸರಿ ಅನ್ನೋದಕ್ಕಿಂತ ಮಾಹಿತಿ ಕೊರತೆಯಿಂದ. ಇದಕ್ಕೆ ಈಗ ಕರೆಕ್ಷನ್ಸ್ ಆಗ್ತಿದೆಯಾ ಉದ್ಯಮದಲ್ಲಿ, ಹೋಟೆಲ್ ಉದ್ಯಮದಲ್ಲಿ? ನಿಜವಾಗ್ಲೂ ಆಗ್ತಾ ಇದೆ. ಇವತ್ತು ಜನಗಳಿಗೆ ನಾಲೆಡ್ಜ್ ಬಂದಿದೆ. ಇವತ್ತು ಎಲ್ಲರೂ ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ಮತ್ತು ಈ ಕಾಯಿಲೆಗಳು ಸಿಕ್ಕಾಬಟ್ಟೆ ಆಗ್ತಾ ಇದೆ. ಇದರಿಂದ ಎಲ್ಲದಕ್ಕೂ ತುಂಬ ಜನಕ್ಕೆ ನಾಲೆಡ್ಜ್ ಬಂದಿದೆ. ಏನು ತಿನ್ಬೇಕಾದ್ರೆ ಟ್ರಾನ್ಸ್ ಫ್ಯಾಟ್ ಅಂದರೆ ಏನು, ಅಥವಾ ಯಾವುದನ್ನು ಆಯಿಲ್ ಅಂದರೆ ಏನು, ಅದು ಯಾವ ಥರ ಫುಡ್ ಪ್ರಿಪೇರ್ ಆಗ್ತಾಯಿದೆ, ಹೈಜೀನ್ ಅಂದರೆ ಏನು, ಪ್ರತಿಯೊಬ್ಬರಿಗೂ ಎಲ್ಲದೂ ಒಳ್ಳೇದು ಬೇಕಾಗಿದೆ. ಹಣದ ಕೊರತೆ ಇಲ್ಲ ಇವತ್ತು. ಹಿಂದೆ ಇದೆ 30-40 ವರ್ಷದಿಂದ ಹಣದ ಕೊರತೆ ಇತ್ತು ಜನಕ್ಕೆ. ಇವತ್ತು ಆ ಹಣದ ಕೊರತೆ ಇಲ್ಲ, ಜನ ಕೊಟ್ಟು ಕೊಳ್ಳೋರಿದ್ದಾರೆ. ಅದರಿಂದ ತುಂಬ ಈಗ ಹೋಟೆಲ್ ಅವರಿಗೂ ಇದೊಂಥರ ಏನಾಗಿದೆ, ಅವರು ಸರ್ವೈವಲ್ ಕ್ವಶನ್, ಉಳಿಬೇಕಂದ್ರೆ ಮಾಡಲೇಬೇಕು, ಆ ಥರನೂ ಈಗ ಬರ್ತಾನೆ ಇದೆ. ಸೊ ಅದಕ್ಕೆ ನೀವು ತುಂಬ ಕಡೆ ನೋಡಿರ್ಬೋದು. ಈಗ ನಾವು ಕೋಲ್ಡ್ ಪ್ರೆಸ್ಡ್ ಆಯಿಲೇ ಯೂಸ್ ಮಾಡ್ತಾ ಇದ್ದೀವಿ, ಈ ಥರ ಎಲ್ಲ ಹೋಟೆಲಲ್ಲೇ ಮೊದಲೇ ಮೆನ್ಷನ್ ಮಾಡಿರ್ತಾರೆ. ಶುದ್ಧ ತುಪ್ಪ ಯೂಸ್ ಮಾಡ್ತೀವಿ, ಇದನ್ನೆಲ್ಲ ಹಾಕ್ತಾ ಇದ್ದಾರೆ. ಈಗ ಆಗಬೇಕಿದು ಬದಲಾವಣೆ ಆಗಬೇಕು. ಏನಂದರೆ ಪರಿಸರನೂ ಉಳಿಬೇಕು, ಜೊತೆಗೆ ಏನಾಗಿದೆ ರೈತರಿಗೂ ಬೆಲೆ ಸಿಗಬೇಕು. ಅವ್ರು ಬೆಳೆದಿರೋ ಈಗ ಹಾರ್ಡ್ಲಿ ನಮ್ಮಲ್ಲಿ ಒಂದು 30% ಲ್ಯಾಂಡ್ ಮಾತ್ರ ಅಗ್ರಿಕಲ್ಚರ್ ಫೀಲ್ಡಲ್ಲಿ ಯುಟಿಲೈಸ್ ಆಗ್ತಾ ಇರೋದು ಅಥವಾ ನಮಗೆ ಪ್ರೊಡಕ್ಟಿವ್ ಆಗಿ ಬರ್ತಾ ಇರೋವಂಥದ್ದು. ಇನ್ನು 70% ಲ್ಯಾಂಡ್ ಒಂದೋ ಯಾರೋ ಶ್ರೀಮಂತ ತೊಗೊಂಡು ಇಟ್ಕೊಂಡಿದ್ದಾನೆ, ಖಾಲಿ ಬಿಟ್ಟಿದ್ದಾನೆ. ಇಲ್ಲ ಇನ್ನೊಂದಷ್ಟು ಖಾಲಿ ಲೇಔಟಾಗಿ 25 ವರ್ಷ ಆಗಿ ಹಂಗೆ ಖಾಲಿ ಬಿದ್ದಿದೆ. ಈ ಥರ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಆಗಿಬಿಟ್ಟು ಈಗ ನಿಜವಾಗ್ಲೂ ಮಾಡಬೇಕಾಗಿರೋ ಕೆಲಸ ಮಾಡೋ ಇಂಟ್ರೆಸ್ಟ್ ಇರೋ ರೈತಂಗೆ ಭೂಮಿ ಕೊಳ್ಳೋಕ್ಕಾಗಲ್ಲ.
ಇರೋರು ಕೆಲಸ ಮಾಡ್ತಾ ಇಲ್ಲ. ಈ ಥರ ಆಗಿದೆ. ನಾಳೆ ದಿವಸ ಮುಂದಿನ ದಿನಗಳಲ್ಲಿ ಜನ ಏನು ತಿನ್ನಬೇಕು ಇದೆಲ್ಲ ಯೋಚನೆ ಮಾಡಬೇಕಾಗತ್ತೆ. ಅದರಿಂದ ಇದೇನೆಂದರೆ ಇದು ಸರ್ಕಾರ ಇದ್ರ ಬಗ್ಗೆ ಈ ನಿಟ್ಟಿನಲ್ಲಿ ಎಲ್ಲ ಥರ ಡಿಪಾರ್ಟ್ಮೆಂಟ್ಸ್ ಇದೆ. ಈ ಫುಡ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ಸ್ ಇದೆಯಲ್ಲ, ಅದು ವರ್ಕ್ ಹೆಂಗೆ ಮಾಡ್ತಾ ಇದೆ? ಸಫಿಷಿಯೆಂಟ್ಲಿ ವರ್ಕ್ ಮಾಡ್ತಾ ಇದೆಯಾ ಅಥವಾ ಸುಮ್ಮನೆ ನಾಮಕಾವಾಸ್ತೆ ವರ್ಕ್ ಮಾಡ್ತಿದೆಯಾ? ನಿಜವಾಗ್ಲೂ ಇನ್ಸ್ಪೆಕ್ಷನ್ಸ್ ಆಗಿ ಕೆಟ್ಟ ಹೋಟೆಲ್ಗಳು ಕಂಪ್ಲೀಟಾಗಿ ಬಂದ್ ಆಗ್ಬಿಡತ್ವಾ ಅಥವಾ 2 ದಿನ ಹೋದ್ಮೇಲೆ ಮತ್ತೆ ತೆಗಿತಾರಾ? ಹೆಂಗೆ ಫುಡ್ ಇಂಡಸ್ಟ್ರಿ? ಇಲ್ಲ ಅವರು ಈಗ FSSAI ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ. ಅವರು ರೆಗ್ಯುಲರ್ ಆಗಿ ಎವ್ರಿ 15 ಡೇಸ್ 1 ಮಂತು ನಮ್ಮ ಹೋಟೆಲ್ ಅಸೋಸಿಯೇಷನ್ಗೆ ಹೇಳಿ ಎಲ್ಲ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಎಲ್ಲ ನಡೆಸ್ತಾ ಇರ್ತಾರೆ. ಈಗ ನಮ್ಮಲ್ಲಿ ಯಾರೋ ಹೊಸ ಸ್ಟಾಫ್ ಬಂದ, ನಾವು ಕಳಿಸಿರೋ ಪಾಪ ಅವರು ಫ್ರೀ ಆಫ್ ಕಾಸ್ಟಲ್ಲಿ ಟ್ರೈನಿಂಗ್ ಮಾಡ್ತಾರೆ. ಹೇಗೆ ಅಂದರೆ ಫಸ್ಟ್ ಹಜಾರ್ಡ್ ಅನಾಲಿಸಿಸ್ ಕಂಟ್ರೋಲ್ ಕ್ರಿಟಿಕಲ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ, ಇದನ್ನು HACCP ಇದನ್ನು ಕ್ಲೀನಾಗಿ ಅವರಿಗೆ ಯಾವ ಥರ ಒಂದು ನೇಲ್ ಕಟ್ಟಿಂಗ್ ಇರ್ಬೋದು, ಹೇರ್ ಕಟ್ಟಿಂಗ್ ಇರ್ಬೋದು, ಆಮೇಲೆ ಹೈಜೀನು, ಡೈಲಿ ಸ್ನಾನ ಮಾಡಿ ಬರಬೇಕು, ಆಮೇಲೆ ಯೂನಿಫಾರ್ಮ್ಸ್ ಯಾವ ಥರ ಇರಬೇಕು, ಆಮೇಲೆ ಮಾಸ್ಕ್ ಹಾಕೋಬೇಕು, ಇದನ್ನೆಲ್ಲ ಒಂದು ಬೇಸಿಕ್ ನಾಲೆಡ್ಜನ್ನು ಟ್ರೈನಿಂಗನ್ನು ಇದು ಹಿಂದಿನ ಕಾಲದಲ್ಲಿ ಎಲ್ಲರೂ ಮನೆಗಳಲ್ಲಿ ಇರೋದು ಮಡಿ ಅಂತ, ಕಿಚನ್ಗೆ ಯಾರು ಸಣ್ಣ ಮಕ್ಕಳನ್ನ ಬಿಡ್ತಾ ಇರಲಿಲ್ಲ. ಸೇಮ್ ಥಿಂಗ್ ಈಗ ಇದರಲ್ಲೂ ನಮಗೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಗಲೀಜು ಇನ್ನೊಂದು ಮತ್ತೊಂದು ಈಗ ಏನಾಗಿದೆ, ಕ್ವಾಲಿಟಿ ಫುಡ್ ಅಂದರೆ ಈಗ ಬೇಸಿಕ್ ಇಂಗ್ರೀಡಿಯೆಂಟ್ಸೇ ಮಾರ್ಕೆಟಲ್ಲಿ ಏನಾಗಿದೆ, ಕಂಟಾಮಿನೇಟೆಡು ತುಂಬ ಇದೆ. ಈಗ ನಾನು ಹೇಳ್ದಂಗೆ ಆಯಿಲ್ಸ್ ಅದೇ ಥರ ಇದೆ, ಟ್ರಾನ್ಸ್ಫ್ಯಾಟ್ಗಳಿದೆ, ತುಪ್ಪಗಳಿದೆ, ಅಥವಾ ಈ ಥರ ಬೇಕಾದಷ್ಟು ತರಕಾರಿಗಳು ಈ ಥರ, ಅದು ಅವ್ರ ಕೈಯಲ್ಲಿ ಇಲ್ಲ ಅಂತ ಅನಿಸುತ್ತೆ. ಇದೇನಂದರೆ ಸರ್ಕಾರ ಎಲ್ಲ ಡಿಪಾರ್ಟ್ಮೆಂಟ್ ಸೇರಿ ಕೆಲಸ ಮಾಡಿದ್ರಾಗತ್ತೆ. ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, ಫುಡ್ ಡಿಪಾರ್ಟ್ಮೆಂಟು, ಆಮೇಲೆ ಈಗ MSME ಡಿಪಾರ್ಟ್ಮೆಂಟ್ ಎಲ್ಲರೂ ಸೇರಿ ಮಾಡಿದಾಗ ಒಂದಕ್ಕೊಂದು ಆಗುತ್ತೆ. ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ರೈತರಿಗೆ ಪ್ರೋತ್ಸಾಹ ಮಾಡಬೇಕು. ಅವರಿಗೆ ಈಗ ಒಂದು ಮಳೆಗಾಲ ಶುರು ಆಯಿತು, ಮುಂಗಾರು, ಇಮ್ಮಿಡಿಯೇಟಾಗಿ ಅದಕ್ಕಿಂತ 15 ದಿವಸ ಮುಂಚೆಯಿಂದನೇ ಅವರು ರೈತರಿಗೆ ನೀವು ರೆಡಿ ಇರಪ್ಪ, ನಿಮಗೇನೋ ಟ್ರ್ಯಾಕ್ಟರ್ ಬೇಕಾ ಹೊಲ ಉಳೋಕ್ಕೆ, ಅಥವಾ ಇನ್ನೊಂದು ಏನು ವ್ಯವಸ್ಥೆ ಬೇಕೋ ಏನು ಮಾಡಿದ್ದೀರಾ, ಅದನ್ನೆಲ್ಲ ಅವ್ರು ಮಾಡ್ತಾ ಬರಬೇಕು ಅಂತ ನಾನು ಅನ್ಕೊತೀನಿ ಫಸ್ಟ್. ಆಮೇಲೆ ನಿಮ್ಮ ಹತ್ರ ಬಿತ್ತನೆ ಬೀಜ ಇದೆಯಾ, ಅಥವಾ ಈಗ ನಾವೆಲ್ಲ ಏನಂದರೆ ನಮ್ಮ ಹತ್ರ ಬಿತ್ತನೆ ಬೀಜ ನಮ್ಮ ಹತ್ರ ಇದ್ದಿದ್ದು ನಮ್ಮ ಅಜ್ಜಿ ಹತ್ರ ಒಂದು 4 ಎಕರೆ ಇದ್ದಿದ್ದು ಅಷ್ಟೇ. ಅಷ್ಟಕ್ಕೆ ಎಷ್ಟು ಬೇಕೋ ಅವರು ಬೀಜನ ಸ್ಟೋರ್ ಮಾಡಿ ಇಟ್ಕೊತಾ ಇದ್ರು. ಅವ್ರು ಏನೇನು ಬೆಳೀತಾಯಿದ್ರು ಅದನ್ನು ನಾವೆಲ್ಲೂ ಹೊರಗಡೆ ತರ್ತಾ ಇರಲಿಲ್ಲ. ಯಾವುದು ಸರ್ಕಾರದ ಮೇಲೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರಲಿಲ್ಲ. ಆ ಥರ ರೈತರುಗಳು ಕೆಲವರು ಇವತ್ತು ಇಟ್ಕೊಂಡಿದ್ದಾರೆ. ನಾನು ಕೆಲವು ಬೀಜ, ನನಗೆ ನಾಟಿ ಬೀಜ ಬೇಕಾದರೆ ಕೊಳ್ಳೇಗಾಲದಿಂದ ತರಿಸ್ತೀನಿ, ಅಲ್ಲೊಬ್ರು ಇದ್ದಾರೆ. ಆ ಥರ ಕೆಲವರು ಇಲ್ಲ ಅಂದರೆ ಸರ್ಕಾರನೇ ಕೇಳಬೇಕು ವಾಲಂಟಿಯರಾಗಿ, ನಿಮಗೇನು ಬೇಕು ರೆಡಿ ಇದೆಯಾ, ಈ ಥರ. ಆಮೇಲೆ ನೀವು ರೈತರು ನೀವು ಹಸು ಅಥವಾ ಕುರಿ ಇನ್ನೊಂದು ಪ್ರಾಣಿಗಳನ್ನ ಸಾಕಬೇಕು. ಅವರು ಡೊಮೆಸ್ಟಿಕ್ ಅನಿಮಲ್ಸ್ ಇದ್ದಿದ್ದನ್ನು ಸಾಕಬೇಕು. ಅದಕ್ಕೆ ಏನು ಪ್ರೋತ್ಸಾಹ ಬೇಕು, ಎಲ್ಲದನ್ನು ನೀವು ಕಮರ್ಷಿಯಲಾಗಿ ನೋಡೋಕ್ಕಾಗೋದೇ ಇಲ್ಲ. ಅದಕ್ಕೆ ಏನು ನಿಮಗೆ ಸಪೋರ್ಟ್ ಬೇಕು. ಅನಿಮಲ್ ಹಸ್ಬೆಂಡ್ರಿನೂ ಇದೆ, ಇಲ್ಲಿ ನಮ್ಮಲ್ಲಿ ಡಿಪಾರ್ಟ್ಮೆಂಟ್ ಇದೆ. ಈ ಥರ ಒಬ್ರಿಗೊಬ್ಬರು ಮನಸ್ಸು ಮಾಡಿದರೆ ಡೆಫಿನೆಟಾಗಿ ನಮ್ಮ ರಾಜ್ಯದಲ್ಲಿ ಈಗ ನಾನು ಹೇಳ್ದಂಗೆ ಒಂದು 25-30% ಅಗ್ರಿಕಲ್ಚರ್ ಫೀಲ್ಡು ವರ್ಕ್ ಆಗ್ತಾಯಿದೆ ಅಷ್ಟೇ. 70-75% ವರ್ಕ್ ಆಗ್ತಾಯಿಲ್ಲ. ಎಲ್ಲದೂ ಅದರ ಸಫಿಷಿಯೆಂಟಾಗಿ ಎಲ್ರಿಗೂ ಒಳ್ಳೆಯ ಆಹಾರ ಸಿಕ್ಕಿ ಎಲ್ಲರೂ ಹೆಲ್ದಿಯಾಗಿ ಬದುಕ್ಬೋದು. ಇದ್ರ ಬಗ್ಗೆ ಅವರು ವರ್ಕ್ ಮಾಡಬೇಕಷ್ಟೇ. ಓಕೆ, ಗೌರ್ಮೆಂಟಿಂದನೂ ಬಹಳಷ್ಟು ವರ್ಕ್ಗಳಾಗಬೇಕಾಗಿದೆ. ಹೋಟೆಲ್ ಉದ್ಯಮ ಅಥವಾ ರೆಸ್ಟೋರೆಂಟ್ ಉದ್ಯಮ, ಹೌ ಚಾಲೆಂಜಿಂಗ್ ಇಟ್ ಈಸ್? ಯಾವ ರೀತಿ ಅಂದರೆ ಈಗ ಬಹಳಷ್ಟು ಜನ ಫುಡ್ ಇಂಡಸ್ಟ್ರಿಗೆ, ಹಾಸ್ಪಿಟಾಲಿಟಿ ಇಂಡಸ್ಟ್ರಿಗೆ ಹೋಗಬೇಕು ಅಂತ ಅಂದ್ಕೊಳ್ತಾರೆ. ನಮ್ಮದು ಒಂದು ಸಣ್ಣ ರೆಸ್ಟೋರೆಂಟ್ ಇರಬೇಕು, ನಾವು ಕುಕ್ಕಿಂಗಲ್ಲಿ ಇಂಟ್ರೆಸ್ಟೆಡ್ ಇದ್ದೀವಿ ಅಥವಾ ಇಂಥ ಉದ್ಯಮದಲ್ಲಿ ಇಂಟ್ರೆಸ್ಟ್ ಇದ್ದೀವಿ ಅಂತ ಬಹಳ ಯುವ ಉದ್ಯಮಿಗಳು ಬರ್ತಾ ಇದ್ದಾರೆ. ಬಟ್ ನಾನು ಒಂದು ಅಬ್ಸರ್ವ್ ಮಾಡಿದ್ದೀನಿ, ಎಲ್ಲರಿಗೂ ಈ ಉದ್ಯಮ ಅಲ್ಲ. ನಾನು ಇರೋ ಜಾಗದಲ್ಲೇ ಆ ರೋಡಲ್ಲಿ ಒಂದು 2-3 ರೆಸ್ಟೋರೆಂಟ್ಗಳು 2 ವರ್ಷದಲ್ಲಿ ಒಂದು 5 ಜನ ಬದಲಾಗಿರೋದನ್ನು ನೋಡಿದ್ದೀನಿ. ಬದಲಾಗಿ ಇನ್ನೊಬ್ಬರು ಶುರು ಮಾಡ್ತಾರೆ, ಅದು ಬದಲಾಗಿ ಇನ್ನೊಬ್ಬರು ಶುರು ಮಾಡ್ತಾರೆ. ಕೀ ಪಾಯಿಂಟ್ಸ್ ಏನು? ಒಂದು ಹೋಟೆಲ್ ಉದ್ಯಮ ಅಥವಾ ರೆಸ್ಟೋರೆಂಟ್ ಉದ್ಯಮ ಶುರು ಮಾಡಬೇಕು ಅಂದರೆ ಏನು ಗಮನದಲ್ಲಿ ಇಟ್ಕೋಬೇಕು? ಗಮನದಲ್ಲಂದರೆ ಒಂದು ಫಸ್ಟ್ ಥಿಂಗ್ ಈಸ್ ಪ್ಯಾಷನ್, ಅದು ಎಲ್ಲದರಲ್ಲೂ ಬೇಕು. ಅದೇ ಥರ ಇದು ಏನಂದರೆ ಹೋಟೆಲ್ ಇಂಡಸ್ಟ್ರಿ ಇಸ್ ಎ ಕ್ರಿಯೇಟಿವ್ ಇಂಡಸ್ಟ್ರಿ. ಪ್ರತಿ ದಿವಸನೂ ನೀವು ಹೊಸ ಇನೋವೇಷನ್ಸ್ ಮಾಡ್ತಾ ಹೋಗ್ಬೋದು, ಫುಡ್ಡಲ್ಲಾಗಲಿ ಸರ್ವೀಸಲ್ಲಾಗಲಿ. ಆ್ಯಂಡ್ ಆ ಕ್ರಿಯೇಟಿವಿಟಿ ಮಾಡೋದಕ್ಕೆ ಒಳಗಡೆ ನಮ್ಮಲ್ಲಿ ಒಂದು ಚೈತನ್ಯ ಇರಬೇಕು, ಅದು ಒಂದು ಉಲ್ಲಾಸ ಇರಬೇಕು ನಮ್ಮಲ್ಲಿ. ಆ ಉಲ್ಲಾಸನ ಕಂಟಿನ್ಯೂಸ್ ಆಗಿ ನಾವು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಮಾಡಿದಾಗ ಖಂಡಿತವಾಗ್ಲೂ ಎಲ್ಲರೂ ಸಕ್ಸಸ್ ಆಗ್ತಾರೆ. ಆ್ಯಂಡ್ ಇದರಲ್ಲಿ ಏನಿಲ್ಲ, ಬೇರೆ ಅಂತ ಕಷ್ಟಪಟ್ಟು ಮಾಡೋವಂಥದ್ದೇನಿಲ್ಲ. ಇಷ್ಟಪಟ್ಟು ಮಾಡಿದರೆ ಸಾಕು ಅಷ್ಟೇ, ಬೇರೆ ಏನಿದ್ರಲ್ಲಿ ಉತ್ಸಾಹ ಇದ್ದರೆ
ಆಟೋಮೆಟಿಕ್ಕಾಗಿ ಇದರಲ್ಲಿ ಮಾಡ್ಬೋದು. ಏನು ಕಷ್ಟಪಡೋವಂಥದ್ದು ಏನೂ ಇಲ್ಲವೇ ಇಲ್ಲ ಅಂತ ನನಗೆ ಅನ್ಸುತ್ತೆ ಇದರಲ್ಲಿ. ಯಾಕೆ ನೆಲಕ್ಕೆ ಹಚ್ಚುತ್ತವೆ ಬಹಳ ಉದ್ಯಮಗಳು? ಬಹಳಷ್ಟು ಜನ ಶುರು ಮಾಡ್ತಾರೆ, ಹೋಟೆಲ್ ಕ್ಲೋಸೇ ಮಾಡಿಬಿಡ್ತಾರೆ, ರೆಸ್ಟೋರೆಂಟ್ ಕ್ಲೋಸೇ ಮಾಡಿಬಿಡ್ತಾರೆ. ಅದು ಏನಕ್ಕೆ ಅಂದರೆ ಅವರ ಆಲೋಚನೆ ಏನಿರುತ್ತೆ, ಅವರ ಪೇಪರ್ ಪೆನ್ ಲೆಕ್ಕ ಆಗಿರುತ್ತೆ ಅಷ್ಟೇ. ಅದು ಆಲೋಚನೆಗಳೇನಾಗಿದೆ, ನಾನು ಇವತ್ತು ಇಷ್ಟು ಬಂಡವಾಳ ಹಾಕಿದ್ದೀನಿ, ನಾನು ಇಷ್ಟು ಮಾಡಿದ ತಕ್ಷಣ ನಾಳೆ ಈ ರೋಡಲ್ಲಿ ಇಷ್ಟು ಜನ ತಿರುಗ್ತಾ ಇದ್ದಾರೆ, ಇದನ್ನು ಸ್ಟ್ಯಾಟಿಸ್ಟಿಕ್ಸ್ ತೊಗೊತಾರೆ. ಇವತ್ತೆಲ್ಲ ಗೂಗಲ್ಗೆ ಹೋದರೆ ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ಸಿಗುತ್ತೆ. ಈ ರೋಡಲ್ಲಿ ಎಷ್ಟು ವೆಹಿಕಲ್ ಓಡಾಡುತ್ತೆ, ಎಷ್ಟು ಜನ ಟ್ರಾಫಿಕ್ ಇದೆ, ಎಷ್ಟು ಆಫೀಸಸ್ ಇದೆ, ಎಷ್ಟು ಜನ ಇದ್ದಾರೆ, ಅದರಲ್ಲಿ ನನಗೆ 10% ಜನ ಬಂದರೆ ಇಷ್ಟು ವ್ಯಾಪಾರ ಆಗುತ್ತೆ, ಇಷ್ಟು ವ್ಯಾಪಾರ ಆದಾಗ ನನಗೆ ಇಷ್ಟು ಲಾಭ ಬರುತ್ತೆ. ಯಾವಾಗ ಅದು ಆಗೋದಿಲ್ಲ ಇವರು ತಡ್ಕೊಳಕ್ಕಾಗೋದಿಲ್ಲ. ಅದರ ಬದಲು ನಾನು ಮಾಡ್ತಾ ಇರೋ ಕೆಲಸ ಏನು, ಆ ಕೆಲಸ ನಾನು ಜನಕ್ಕೆ ಯಾವ ಥರ ತಲುಪಿಸ್ಬೇಕು. ನಾನೊಂದು ರೆಸ್ಟೋರೆಂಟ್ ಮಾಡ್ತೀನಿ, ನನ್ನ ರೆಸ್ಟೋರೆಂಟಲ್ಲಿ ಫುಡ್ ಯಾವ ಥರ ಇರಬೇಕು, ಅದನ್ನು ಜನಕ್ಕೆ ಯಾವ ಥರ ನಾನು ಸರ್ವಿಸ್ ಮಾಡಬೇಕು ಅಥವಾ ತಲುಪಿಸ್ಬೇಕು, ಜನಕ್ಕೆ ಯಾವ ಥರ ನಾನು ಖುಷಿ ಪಡಿಸ್ಬೇಕು, ಇದನ್ನು ಮಾತ್ರ ನಾನು ಆಲೋಚನೆ ಇಟ್ಕೊಂಡು ಮಾಡಿದರೆ ಆವಾಗ ಖಂಡಿತವಾಗ್ಲೂ ಸಕ್ಸಸ್ ಆಗ್ತಾರೆ. ಪ್ರಾಕ್ಟಿಕಲ್ ನಾಲೆಡ್ಜ್ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಉದ್ಯಮಕ್ಕೆ, ಹೋಟೆಲು ಅಥವಾ ರೆಸ್ಟೋರೆಂಟು. ನೀವು ಹೇಳಿದ ಹಾಗೆ ಬರೀ ಪುಸ್ತಕದಲ್ಲಿ ಲೆಕ್ಕ ಹಾಕ್ಕೊಂಡು ಉದ್ಯಮ ಶುರು ಮಾಡಿದ್ರೆ ಅದು ವರ್ಕ್ ಆಗಲ್ಲ. ಪ್ರಾಕ್ಟಿಕಾಲಿಟಿ ಗೊತ್ತಿರಬೇಕು, ಎಲ್ಲಿ ನಷ್ಟ ಆಗಬಹುದು, ಎಲ್ಲಿ ಲಾಭ ಆಗಬಹುದು. ಆಮೇಲೆ ಈ ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ಆಗಿರೋದ್ರಿಂದ ಥ್ಯಾಂಕ್ಲೆಸ್ ಜಾಬ್ ಒಂದು. ಆಮೇಲೆ ನೀವು ಆ ಕೆಲಸಗಾರನ ಹಿಡಿದಿಟ್ಕೊಳ್ಳೋದು ಬಹಳ ದೊಡ್ಡ ಸಾಹಸ ಆಗತ್ತೆ. ನಾನು ಬಹಳಷ್ಟು ಜನ ಕೇಳಿದ್ದೀನಿ, ಇವತ್ತು ರಾತ್ರಿ ಹೋಗಿ ಬೆಳಗ್ಗೆ 5 ಗಂಟೆಗೆ ಬರ್ತೀನಿ ಅಂದವ್ರು ಬ್ಯಾಗ್ ಎತ್ಕೊಂಡು ಊರಿಗೆ ಹೋಗ್ಬಿಟ್ಟಿರ್ತಾರೆ ಅಂತ. ಸೊ ಓವರ್ ಆಲ್ ರಿಸ್ಕ್ ಫ್ಯಾಕ್ಟರ್ಸ್ ಏನಿರುತ್ತೆ ಇದರಲ್ಲಿ? ರಿಸ್ಕ್ ಫ್ಯಾಕ್ಟರ್ ಅಂದರೆ ಇವತ್ತು ಈಗ ಸ್ಟಾಫ್ ತಾವು ಕೇಳಿದರೆ, ಸ್ಟಾಫ್ಸ್ ಏನಾಗಿದೆ ನಮ್ಮಲ್ಲೆಲ್ಲ ಇದ್ದವರು 25 ವರ್ಷ 30 ವರ್ಷ 40 ವರ್ಷದಿಂದ ಇರೋರು ಇದ್ದಾರೆ. ನಮ್ಮ ಫಾದರ್ ಹೋಟೆಲಲ್ಲಿ ಇವತ್ತು ಇದ್ದಾರೆ, 40 ವರ್ಷದಿಂದ ಇದ್ದಾರೆ. ನನ್ನ ಹತ್ರ 25 ಇಯರ್ಸಿಂದ ಇರೋರು ಕಂಟಿನ್ಯೂಸ್ ಇದ್ದಾರೆ. ಬಟ್ ನಿಮಗೆ ಗೊತ್ತು, ಈ ನಮ್ಮ ದೇಶದಲ್ಲಿ ಹಬ್ಬ ಹರಿದಿನಗಳು ಎಲ್ಲ ಜಾಸ್ತಿ. ಈ ಬೆಂಗಳೂರು ಸುತ್ತಮುತ್ತಲಿಂದನೇ ಜನ ಬಂದು ನಮ್ಮಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೆ ಫ್ಯಾಮಿಲಿ ಯಾವುದೋ ಅಜ್ಜಿ ತಿಥಿ, ಇನ್ನೊಂದು ತಿಥಿ, ಮತ್ತೊಂದು ಬರ್ತಾ ಇರುತ್ತೆ, ಜೊತೆಗೆ ಹಬ್ಬ ಹರಿದಿನಗಳಿರುತ್ತೆ, ಅವ್ರ ಊರ ಹಬ್ಬ ಇರುತ್ತೆ, ಬಿಡೋಕ್ಕಾಗೋದಿಲ್ಲ. ಅವಾಗ ಅವ್ರು ಹೋಗಲೇಬೇಕಾಗತ್ತೆ. ಬಟ್ ಅದಕ್ಕೆಲ್ಲ ನಾವೇನು ಮಾಡಬೇಕಾಗತ್ತೆ, ಕಳಿಸ್ಬೇಕಾಗತ್ತೆ ಅವ್ರಿಗೆ. ಈ ಥರ ನಾವು ಅವ್ರಿಗೆ ಸ್ಪಂದಿಸಿದಾಗ ಅವರು ನಮ್ಮ ಹೋಟೆಲ್ ಅಂತ ಅವರು ನಮ್ಮಲ್ಲಿ ಕೆಲಸ ಮಾಡ್ತಾರೆ. ಮತ್ತು ಈಗ ರಿಸ್ಕ್ ಫ್ಯಾಕ್ಟ್ರ್ ನೀವು ಹೇಳ್ದಾಗೆ ಸ್ಟಾಫ್ ಸಡನ್ನಾಗಿ ಹೋದರು ಏನು ಮಾಡಬೇಕು, ಇದೆಲ್ಲ ಏನಾಗುತ್ತೆ, ನಾವು ಇದೇ ಬಿಸ್ನೆಸ್ಸಲ್ಲಿ ಇದ್ದಾಗ ನಾವು ಅದನ್ನೇ ಥಿಂಕ್ ಮಾಡ್ತಾ ಇದ್ದರೆ ದೆರ್ ಆರ್ ವೇಸ್. ಈಗ ಬೇಕಾದಷ್ಟು ಜನ ನಮಗೆ ಈಗ ಅಸೋಸಿಯೇಷನ್ ಇದೆ, ನಮ್ಮ ಅಸೋಸಿಯೇಷನಲ್ಲೇ ಸಾವಿರಾರು ಹೋಟ್ಲಿದೆ, 2,500 ಹೋಟ್ಲು ಮೆಂಬರ್ ಆಗಿದ್ದಾರೆ. ಅಷ್ಟು ಜನದ್ದು ಪರಿಚಯ ಇರುತ್ತೆ. ನಾನು ಅವ್ರು ಯಾರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡ್ರೆ, ಸರ್ ನನಗೆ ಇವತ್ತೊಂದು ಸ್ವಲ್ಪ ಯಾರೊಬ್ಬ ಬೇಕಾಗಿದೆ, ಯಾರನ್ನ ಕಳಿಸ್ಕೊಡಿ ಅಂದರೆ ಒಬ್ರಿಗೊಬ್ಬರು ಸಹಾಯ ಮಾಡ್ತಾರೆ. ಕಾಂಟ್ಯಾಕ್ಟ್ಸ್ ಬೇಕು, ಕಾಂಟ್ಯಾಕ್ಟ್ ಇಟ್ಕೋಬೇಕಾಗತ್ತೆ. ಈಗ ನಾನೇ ಎಲ್ಲ ಅಂದರೆ ಆಗೋದಿಲ್ಲ, ಎಲ್ಲರದ್ದು ಕಾಂಟ್ಯಾಕ್ಟ್ ಇಟ್ಕೋಬೇಕಾಗತ್ತೆ. ಆಮೇಲೆ ಪ್ಲ್ಯಾನಿಂಗ್ ಬೇಕು, ಎವ್ರಿ ಡೇ ಪ್ಲ್ಯಾನಿಂಗ್ ಬೇಕು. ಈಗ ಸಡನ್ನಾಗಿ ಲಾಂಗ್ ವೀಕೆಂಡ್ ಬಂತು, ಬೆಂಗಳೂರಲ್ಲಿ ಬಿಸ್ನೆಸ್ ಕಮ್ಮಿ ಇರುತ್ತೆ, ಪ್ರೊಡಕ್ಷನ್ ಕಮ್ಮಿ ಮಾಡ್ಕೋಬೇಕು. ಇದೆಲ್ಲ ಏನಂದರೆ ಅಲರ್ಟ್ನೆಸ್, ಎವ್ರಿ ಡೇ ನಾವು ಇನ್ವಾಲ್ವ್ಮೆಂಟ್ ಬೇಕು. ಒಂದೇ ನಾನೇನೋ ಸೆಟ್ ಮಾಡಿದ್ದೀನಿ ಸ್ಟ್ಯಾಂಡರ್ಡ್ಸು, ಅದೇ ಥರ ಆಗುತ್ತೆ ಅನ್ನೋದೇನಿರೋದಿಲ್ಲ, ವೇರಿಯೇಷನ್ಸ್ ಇರುತ್ತೆ. ಅದನ್ನೆಲ್ಲ ಎವ್ರಿ ಡೇ ಇನ್ವಾಲ್ವ್ಮೆಂಟ್ ಇದ್ದಾಗ ನಾವು ಇದೆಲ್ಲ ವೇಸ್ಟೇಜಸ್ಸು ಇದೆಲ್ಲ ಕಂಟ್ರೋಲ್ ಮಾಡ್ಕೋಬೋದು. ಓಕೆ, ಈಗ ಉದ್ಯಮದಲ್ಲಿ ಹೊಸತನ ಎಷ್ಟು ಮುಖ್ಯ ಆಗುತ್ತೆ? ಇದರ ಜೊತೆಗೆ ಇದಕ್ಕಿಂತ ಇನ್ನೊಂದು ಮುಖ್ಯ ಪ್ರಶ್ನೆ, ಈಗ ಹೋಟೆಲ್ ಉದ್ಯಮ ಅಥವಾ ರೆಸ್ಟೋರೆಂಟ್ ಉದ್ಯಮ ಶುರು ಮಾಡಬೇಕು ಅಂತ ಹೇಳಿದ್ರೆ ಬಂಡವಾಳ ಬಹಳ ಮುಖ್ಯ. ನಾನು ಯಾಕೆ ಇದನ್ನು ಕೇಳ್ತಾ ಇದ್ದೀನಿ ಅಂದರೆ, ನೀವು ಈಗಾಗಲೇ ಬಹಳಷ್ಟು ವರ್ಷಗಳಿಂದ ಅದೇ ಉದ್ಯಮದಿಂದ ಬಂದಿದ್ದೀರಾ, ಇಲ್ಲಿ ಹೋದರೆ ನನಗೆ ಬಂಡವಾಳ ಸಿಗುತ್ತೆ, ಬ್ಯಾಂಕಿಗೆ ಹೋದರೆ ಹಿಂಗೆ ಸಿಗುತ್ತೆ ಅಂತ. ಆದರೆ ಈ ಯುವ ಉದ್ಯಮಿಗಳೇನಿದ್ದಾರೆ ಅವರು ಸ್ಕ್ರ್ಯಾಚಿಂದ ಶುರು ಮಾಡ್ತಿರ್ತಾರೆ, ಝೀರೋಯಿಂದ ಶುರು ಮಾಡ್ತಾ ಇರ್ತಾರೆ. ಬಂಡವಾಳ ಕ್ರೋಢೀಕರಣ ಹೇಗೆ? ಬಂಡವಾಳ ಈಗ ಕ್ರೋಢೀಕರಣ ಅಂದರೆ, ಈಗ ತುಂಬ ಜನ ಬರ್ತಾ ಇದ್ದಾರೆ, 5 ಜನ 10 ಜನ ಸೇರಿ ಪಾರ್ಟ್ನರ್ಶಿಪ್ಪಲ್ಲೆಲ್ಲ ಮಾಡ್ತಾ ಇದ್ದಾರೆ. ಅಲ್ಲಿ ಏನಾಗುತ್ತೆ, ಅವರು ಒಂದೇ ಒಪಿನಿಯನ್ ಆಗಿ ಬರೋದು ಕಷ್ಟ ಆಗುತ್ತೆ, ಅದರಿಂದನೂ ಸುಮಾರು ಫೇಲ್ಯೂರ್ಸ್ ಆಗ್ತಾಯಿದೆ. ಸೊ ಇವರು ಬಂಡವಾಳ ಅಂದರೆ ನಾನು ಹೇಳೋದು, ಬ್ಯಾಂಕಿಂದ ಸಹಾಯ ತೊಗೊಂಡು MSMEಯಲ್ಲಿ ಫಸ್ಟ್ ರಿಜಿಸ್ಟರ್ ಮಾಡಿ ಬ್ಯಾಂಕಿಂದ ಸಹಾಯ ತೊಗೊಂಡು ಮಾಡೋದು ಭಾಳ ಉತ್ತಮ. ಇನ್ನೂ ಹೆಚ್ಚಿಂದು ಅಂದರೆ ಜಾಸ್ತಿ ಸಾಲ ಮಾಡಿದೆ, ಒಂದು 25 ಭಾಗ ಸಾಲ ಮಾಡಿ, 100 ಭಾಗನೂ ಸಾಲ ಮಾಡಿ ಮಾಡೋದು ಅಡ್ವೈಸಬಲ್ ಅಲ್ಲ. ಒಂದು 25 ಭಾಗ ಸಾಲ ಮಾಡಿ ಬ್ಯಾಂಕಿಂದ ಲೋನ್ ತೊಗೊಂಡು ಮಾಡಿದರೆ ಒಳ್ಳೆಯದು. ಆಮೇಲೆ ಈಗ ಹೊಸತನ ಅನ್ನೋದು ಬೇಕೇ ಬೇಕು. ಒಂದೇ ಥರ ಇದ್ದರೆ ಇದು ಸೇಮ್ ಅನದರ್ ಹೋಟೆಲ್ ಅಂದರೆ ವ್ಯಾಪಾರ ಆಗೋದು ಕಷ್ಟ ಇರುತ್ತೆ.
ಜನಕ್ಕೆ ಒಂದು ರೀಚ್ ಆಗಬೇಕಂದ್ರೆ ಹೊಸತನ ಬೇಕೇ ಬೇಕು. ಈಗ ಹೊಸತನನೂ ಅಷ್ಟೇ, ನಾವು ಯೋಚನೆ ಮಾಡ್ತಾ ಇದ್ರೆ ಹೊಸತನ ಸಿಗುತ್ತೆ, ಏನು ಈ ಕಷ್ಟದೇನಿಲ್ಲ. ಟ್ರೆಂಡ್ಗಳು ತುಂಬಾ ಓಡತ್ವಾ? ಯಾಕೆಂದ್ರೆ ಸೌತ್ ರುಚೀಸ್ ಅಂದ ತಕ್ಷಣ ನಮಗೆ ಮಿಲ್ಲೆಟ್ಗಳು ನೆನಪಾಗತ್ತೆ. ನೀವು ಹೊಸ ಟ್ರೆಂಡ್ ಕ್ರಿಯೇಟ್ ಮಾಡಿದ್ರಿ, ಹೆಲ್ದಿ ಫುಡ್ ವಿತ್ ಮಿಲ್ಲೆಟ್ಸ್ ಅಲ್ಲಿ ವೆರೈಟೀಸ್ ಆಫ್ ಡಿಶಸ್ ನ ನೀವು ಹೊರಗೆ ತಂದ್ರಿ. ಅದು ಬಜ್ ಆಯ್ತು, ತುಂಬಾ ದೊಡ್ಡ ಬಜ್ ಆಯ್ತು, ಅಂದ್ರೆ ಮಿಲ್ಲೆಟ್ ತಿಂಡಿ ಅಂತ. ಅದಾದ್ಮೇಲೆ ಇವಾಗ ರಾಮೇಶ್ವರಂ ಕೆಫೆನ ನಾವು ಎಕ್ಸಾಂಪಲ್ ಆಗಿ ತಗೊಳ್ತೀವಿ. ಈಗ ರಾಮೇಶ್ವರಂ ಕೆಫೆ ಹೆಸರಲ್ಲಿ ಅಂದ್ರೆ ಅದೇ ತರ ಕಾಣೋ ಹಾಗೆ, ಔಟ್ಲುಕ್ ಕಾಣೋ ಹಾಗೆ ಬಹಳಷ್ಟು ಟ್ರೆಂಡ್ಗಳು ಲಾಭ ತಂದು ಕೊಡುತ್ತವಾ? ಇಲ್ಲ, ಆ ಥರದ್ದು ಯಾವತ್ತೂ ಕಾಪಿ ಮಾಡಬಾರ್ದು. ಈಗ ಮಿಲ್ಲೆಟ್ಸನ್ನು ಏರಿಯಾ ವೈಸ್ ಸೇಲ್ ಆಗುತ್ತೆ, ಎಲ್ಲ ಕಡೆ ಸೇಲ್ ಆಗಲ್ಲ. ಈಗ ನೀವು ಹೇಳ್ದಂಗೆ ರಾಮೇಶ್ವರಂ ಕೆಫೆ ಥರನೇ ಸುಮಾರು ಕೆಫೆಗಳು ಅದೇ ಥರ ಕಲರು ಕಾಂಬಿನೇಷನ್ ಇದು ಎಲ್ಲ ಮಾಡಿದ್ದಾರೆ. ಬಟ್ ಆ್ಯಸ್ ರಾಮೇಶ್ವರಂ ಒಂದು ಸಕ್ಸಸ್ ಸಿಕ್ಕಿರೋ ಇದು ಇನ್ನೊಬ್ರಿಗೆ ಸಿಕ್ಕಿಲ್ಲ. ಈಗ ಮಿಲ್ಲೆಟ್ಸ್ ನನ್ನ ರೆಸ್ಟೋರೆಂಟಲ್ಲಿ ಸೇಲ್ ಆಗೋಷ್ಟು ಬೇರೆ ಯಾವ ರೆಸ್ಟೋರೆಂಟಲ್ಲೂ ಬೆಂಗಳೂರಲ್ಲಿ ಮಾಡಿದ್ದಾರೆ ಎಲ್ಲೂ ಸೇಲ್ ಆಗೋದಿಲ್ಲ. ಹಾಗೆ ಅದ್ರ ಬದಲು ಹೊಸತನ ಈಗ ಹೊತ್ತು ನೋಡಿ ಬೆಂಗಳೂರಲ್ಲಿ ಟ್ರೆಂಡ್ ನಡೀತಾರ ಅಂಥದ್ದು ಕಾಫಿ ಕೆಫೆ, ಸ್ಮಾಲ್ ಕೆಫೆಸು ತುಂಬ ಕಡೆ ತುಂಬ ಚೆನ್ನಾಗಿ ಓಡ್ತಾ ಇದೆ. ಇನ್ನೂ ಒಂದು ಸ್ಮಾಲ್ ಏನಾರು ಹೇಳ್ಬೋದು ಅಂದರೆ ಅಮೇರಿಕಾದಲ್ಲಿ 10 ವರ್ಷದ ಹಿಂದೆ ಏನು ಸಕ್ಸಸ್ ಆಗಿದೆ ಅದು ಇಂಡಿಯಾದಲ್ಲಿ ಇವತ್ತು ಸಕ್ಸಸ್ ಆಗುತ್ತೆ. ಎಕ್ಸಾಂಪಲ್ ಈಗ ಮೈಕ್ರೋ ಬ್ರೀವರೀಸ್ ಅಮೇರಿಕಾದಲ್ಲಿ ಸಕ್ಸಸ್ ಆಗಿತ್ತು, ನಮ್ಮ ಬೆಂಗಳೂರಲ್ಲಿ ಸಕ್ಸಸ್ ಆಯ್ತದು. ಅದೇ ಬೇರೆ ನೀವು ಇನ್ನೊಂದು ಕಡೆ ಎಲ್ಲ ಚೆನ್ನೈಯೋ ಕೇರಳದಲ್ಲಿ ಮಾಡಿದರೆ ಸಕ್ಸಸ್ ಆಗೋದಿಲ್ಲ. ಹಾಗೆ ಅಮೇರಿಕಾದಲ್ಲಿ ಏನು ಟ್ರೆಂಡ್ ನಡೆದಿದೆ 10 ವರ್ಷದ ಹಿಂದೆ ಅಥವಾ 8 ವರ್ಷದ ಹಿಂದೆ ಅದು ಬೆಂಗಳೂರಲ್ಲಿ ಸಕ್ಸಸ್ ಆಗುತ್ತೆ, 100% ಸಕ್ಸಸ್ ಆಗುತ್ತೆ. ಇಲ್ಲ ಮೈಂಡ್ ಸೆಟ್ ನಮ್ಮದು ಕರೆಕ್ಟ್, ಅವರಿಗೂ ನಮಗೂ ಮ್ಯಾಚ್ ಆಗುತ್ತೆ ಆ ಥರ. ಬಟ್ ಏನಂದ್ರೆ ಆ ನೇಟಿವ್ ಟೇಸ್ಟ್ ಕೊಡದೆ ಇರೋದು ಹೊರತು ಅದು ಕ್ಲಿಕ್ ಆಗಲ್ಲ. ಹೌದೌದು, ನೇಟಿವ್ ಟೇಸ್ಟ್ ಬೇಕು. ಯಾಕಂದರೆ ನಾವು ಬೆಂಗಳೂರವರು ಫಿಲ್ಟರ್ ಕಾಫಿ ಕುಡಿದು ಬೇರೆ ಯಾವುದೋ ಎಸ್ಪ್ರೆಸೋ ಕ್ಯಾಪಚಿನೋ ಯಾವ್ದು ಕೊಟ್ರು ನಾವು ಒಂದ್ಸಲ ಹೋಗಿ ಟೈಮ್ ಪಾಸ್ ಮಾಡೋದು ಬಿಟ್ರೆ ಮತ್ತೆ ಅದನ್ನು ಕುಡಿಯೋಕ್ಕಾಗೋದಿಲ್ಲ. ಈ ಫಿಲ್ಟರ್ ಕಾಫಿ, ಬೆಂಗಳೂರು ಕಾಫಿ, ಬೆಂಗಳೂರು ಇಡ್ಲಿ, ಬೆಂಗಳೂರು ಮಸಾಲೆ ದೋಸೆ ಇದೆಲ್ಲ ಹೇಳ್ತಾರಲ್ಲ ವರ್ಲ್ಡ್ ಏನೋ 10 ಮೋಸ್ಟ್ ಇದೇನು ಡಿಸೈರಬಲ್ ಡಿಶಸಲ್ಲಿ ಇಡ್ಲಿ ಆ್ಯಂಡ್ ಪಿಜ್ಜಾ ಥರನೇ ಇಡ್ಲಿ ಆ್ಯಂಡ್ ಮಸಾಲೆ ದೋಸೆ ಒನ್ ಆಫ್ ದ ಇದು. ಹಾಗೆ ಇದು ಇಲ್ಲಿ ಟೇಸ್ಟು ಬೇರೆ ಎಲ್ಲೂ ಬರೋದೇ ಇಲ್ಲ. ಇದು ಟೇಸ್ಟ್ ಕ್ರಿಯೇಟಿವಿಟಿಗೆ ಇಲ್ಲಿ ಜಾಗ ಇದೆ, ಹೊಸತನಕ್ಕೆ ಜಾಗ ಇದೆ. ಹಾಂ ಇದೆ, ಖಂಡಿತವಾಗ್ಲೂ ಇದೆ. ಕ್ರಿಯೇಟಿವಿಟಿ ಬೇಕು. ಅದನ್ನು ಕ್ರಿಯೇಟಿವಿಟಿ ಇನ್ ದ ಸೆನ್ಸ್ ಏನಂದರೆ ಈಗ ಏನೋ ದೋಸೆನೇ ಪಿಜ್ಜಾ ದೋಸೆ, ಇನ್ನೊಂದು ದೋಸೆ ಅದೆಲ್ಲ ಆಗೋದಿಲ್ಲ. ನನಗೆ ಅತ್ಯಂತ ಕಷ್ಟಕರವಾದದ್ದು ಅಂದ್ರೆ ಈ ದೋಸಾನ ಎಷ್ಟು ಹಾಳು ಮಾಡಿ ಅಂದ್ರೆ ಅದ್ರ ಬದಲು ಅಂದ್ರೆ ಒಂದು ಸಿಂಪಲ್ ದೋಸಾನ, ಟೇಸ್ಟಿ ದೋಸಾನ 1000 ವೆರೈಟಿ ಅಂತಾರೆ, 100 ವೆರೈಟಿ ಅಂತಾರೆ, ಪಿಜ್ಜಾ ದೋಸಾ ಅಂತ ಹೇಳ್ತಾರೆ, ಮತ್ತಿನ್ನೇನೇನೇನೋ ಹಾಕ್ತಾರೆ. ಇಲ್ಲ ಅವ್ರ ಮೇಲೆ ಸಿಟ್ಟು ಬರುತ್ತೆ ನನಗೆ. ಹೌದು, ಖಂಡಿತವಾಗ್ಲು. ಅದ್ರ ಬದಲು ನಮ್ಮ ದೋಸೆನೇ ಇನ್ನೂ ಯಾವ ಥರ ಕ್ರಿಸ್ಪಿ ಆಗಿ ಕೊಡ್ಬೋದಾ ಅಥವಾ ಯಾವ ಥರ ಕೊಡ್ಬೋದು, ಪ್ರೆಸೆಂಟೇಷನಲ್ಲಿ ಏನು ಬೇಕಾದ್ರೂ ಚೇಂಜಸ್ ಮಾಡ್ಬೋದು. ಈಗ ಟ್ರಯಾಂಗಲ್ ಮಾಡ್ತಾರೆ ಅಥವಾ ಒಂದು ಫೋಲ್ಡ್ ಮಾಡ್ತಾರೆ, ರೋಲ್ ಮಾಡ್ತಾರೆ, ಆ ಥರ ಪ್ರೆಸೆಂಟೇಷನ್ ಮಾಡ್ಬೋದು. ಬಟ್ ಅದನ್ನು ನಾವು ಏನೋ ಪಿಜ್ಜಾ ದೋಸೆ ಅಥವಾ ಇನ್ನೊಂದು ಥರ ಚಾಕ್ಲೇಟ್ ದೋಸೆ, ಪಿಜ್ಜಾ ದೋಸೆ ಯಾವುದೋ ಅದು ವರ್ಕ್ ಆಗೋದಿಲ್ಲ ಅದೆಲ್ಲ. ಬಟ್ ತುಂಬ ಜನರಿಗೆ ಅದೊಂದು ದೊಡ್ಡ ವ್ಯಾಪಾರ ತಂದು ಕೊಟ್ಟಿದೆ. ಮಾಡಿದ್ದಾರೆ, ಬಟ್ ಫಾರ್ ಸಮ್ ಟೈಮ್ ಓಡುತ್ತೆ, 1 ತಿಂಗಳು 2 ತಿಂಗಳು ಅಥವಾ ಏನೋ ಫುಡ್ ಫೆಸ್ಟಿವಲ್ಸ್ ಅಂತ ಮಾಡ್ತಾರೆ, ಆ ಟೈಮಲ್ಲಿ ರೆಸ್ಟೋರೆಂಟಲ್ಲಿ ಮಾಡಿರ್ತಾರೆ. ಬಟ್ ಆ ಟೈಮ್ ಆದ ತಕ್ಷಣ ಮತ್ತೆ ಓಡೋದಿಲ್ಲ, ಮೆನುವಿಂದ ಹೊರಗಡೆ ಹೋಗಿರುತ್ತೆ ಅದು. ಹೆಚ್ಚಿನ ಹೋಟೆಲ್ ನೋಡಿ ಆ ಥರದ್ದೆಲ್ಲ ಯಾವ್ದು ಬಂದಿದ್ದು ಉಳಿದಿಲ್ಲ. ಅದು ಅಥೆಂಟಿಕ್ ಯಾವತ್ತಿದೆ ಅದು ಕಂಟಿನ್ಯೂಸ್ ಆಗಿ 50 ವರ್ಷ 100 ವರ್ಷ ರೆಸ್ಟೋರೆಂಟ್ಗಳು ಬೆಂಗಳೂರು ಅಂತ ಊರುಗಳಲ್ಲಿದೆ. 100 ವರ್ಷ 50 ವರ್ಷ ನೀವು ಹೇಳ್ದಂಗೆ ತುಂಬ ಅಥೆಂಟಿಕ್ ಟೇಸ್ಟ್ ಇರುವಂಥ ಹಲವಾರು ಬಸವನಗುಡಿಯಲ್ಲಿ ನಾವು ನೋಡ್ತೀವಿ, ಜಯನಗರದಲ್ಲಿ ನೋಡ್ತೀವಿ, ಮಲ್ಲೇಶ್ವರಂನ ನೋಡ್ತೀವಿ, ಒಂದು ಕ್ಯೂ ನಿಂತ್ಕೊಂಡು ತಿನ್ನುವಂಥದ್ದು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ ಟೇಸ್ಟ್ ಜೊತೆಗೆ ಆಂಬಿಯನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವ ಲುಕ್ ಕೊಡ್ತೀವಿ, ಸಿಟ್ ಆ್ಯಂಡ್ ಫೀಲ್ ಹೆಂಗಿರುತ್ತೆ ಅದ್ರ ಬಗ್ಗೆನೂ ಬಹಳ ಗಮನ ಹರಿಸ್ತಾರೆ. ಹೌದು, ಅದು ಏನಾಗಿದೆ ಈಗ ಪ್ರತಿಯೊಬ್ಬರು ಮನೆಯೂ ತುಂಬ ಚೆನ್ನಾಗಿದೆ. ಈಗ ಎಲ್ಲರೂ ಮನೆಯೂ ಆರ್ಟಿಸ್ಟಿಕ್ಕಾಗಿ ಕ್ಲೀನಾಗಿ ಇಟ್ಕೊಂಡಿರ್ತಾರೆ. ಪ್ರತಿಯೊಬ್ಬರೂ ಒಂದು ಕರ್ಟನಿಂದ ಇರ್ಬೋದು, ಕಲರ್ ಕಾಂಬಿನೇಷನ್ ಇರ್ಬೋದು, ಫ್ಲೋರಿಂಗ್ ಇರ್ಬೋದು, ಕೂತ್ಕೊಳ್ಳೋ ಸೋಫಾ ಇರ್ಬೋದು, ಕ್ಲೀನ್ ಟಾಯ್ಲೆಟ್ಸ್ ಇರ್ಬೋದು, ಇದೆಲ್ಲದು. ಆಮೇಲೆ ಅವರು ಉಪಯೋಗಿಸೋ ಕ್ರಾಕರಿ, ಕಟ್ಲರಿ ಎಲ್ಲ ಜನ ಅವ್ರ ಮನೇಲಿ ಏನಿದೆ ಅದಕ್ಕಿಂತ ಬೆಟರ್ನ ಹೊರಗಡೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದಕ್ಕಿಂತ ಕಳಪೆಗೆ ಹೋಗೋಕ್ಕೆ ಯಾರೂ ಇಷ್ಟಪಡೋದಿಲ್ಲ. ಅದರಿಂದ ಇದು ವೆರಿ ಮಚ್ ಏನು ಇಂಪಾರ್ಟೆಂಟ್ ಇನ್ ಎನಿ ಬಿಸ್ನೆಸ್. ಈಗ ರೆಸ್ಟೋರೆಂಟ್ ಮಾಡಬೇಕಂದ್ರೆ ಆ್ಯಂಬಿಯನ್ಸು ಅಥವಾ ಅಲ್ಲಿ ಬಂದಾಗ ಫೀಲು, ಲುಕ್ಕು, ಕಂಫರ್ಟ್ ಎಲ್ಲದೂ ಬೇಕಾಗುತ್ತೆ. AC ಎಲ್ಲರೂ ಮನೇಲೂ ಇದೆ, ಕಾರಲ್ಲೂ ಇದೆ, ರೆಸ್ಟೋರೆಂಟಲ್ಲೂ ಬೇಕೇ ಬೇಕು.
ಹಾಗೆ ಆಮೇಲೆ ಕ್ರಾಕರಿ ಕಟ್ಲರೀಸು ಮನೆಯಲ್ಲೂ ಒಳ್ಳೇದು ಉಪಯೋಗಿಸ್ತಾರೆ, ರೆಸ್ಟೋರೆಂಟಲ್ಲೂ ಬೇಕು. ಆಮೇಲೆ ಆ್ಯಂಡ್ ಹೋಟೆಲ್ ಅನ್ನೋದೇನೆಂದರೆ ಒಂದು ಹಾಸ್ಪಿಟಾಲಿಟಿ ಇಂಡಸ್ಟ್ರಿ. ಅವ್ರಿಗೆ ಹೋಟೆಲಿಗೆ ಬಂದಾಗ ಅವ್ರಿಗೆ ಒಂದು ಮನೆ ಫೀಲ್ ಆಗಬೇಕು. ಅಂದರೆ ಮನೆ ಫೀಲ್ ಅಂದರೆ ಬಂದಾಗ ಒಂದು ನಾವು ಕ್ಲೀನಾಗಿ ರಿಸೀವ್ ಮಾಡಬೇಕು, ಅವರಿಗೆ ಸರ್ವಿಸ್ ಚೆನ್ನಾಗಿರಬೇಕು, ಟ್ರೀಟ್ ಚೆನ್ನಾಗಿ ಮಾಡಬೇಕು, ಸರ್ವಿಸ್ ಚೆನ್ನಾಗಿರಬೇಕು. ಫುಡ್ ಚೆನ್ನಾಗಿಲ್ಲ ಆರ್ಗ್ಯೂ ಮಾಡೋಂಥದ್ದಲ್ಲ, ಮೇ ಬಿ ಚೆನ್ನಾಗಿಲ್ಲದೆ ಇರ್ಬೋದು, ಅಥವಾ ಅವತ್ತು ಅವರು ಆ ಮೂಡಿಗೆ ಅದು ಚೆನ್ನಾಗಿಲ್ಲದೆ ಇರ್ಬೋದು. ನಾವು ಅದನ್ನು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇರಬೇಕು. ಅದನ್ನು ನಾವು ವಾಪಸ್ ತೊಗೊಂಡು ಅವ್ರಿಗೆ ಯಾವ ಥರ ಇದು ಮಾಡೋದು. ಅವಾಗೇನಾಗುತ್ತೆ, ಆ ಜನಗಳಿಗೆ ಒಂದು ಖುಷಿ ಆಗ್ತಾ ಹೋಗುತ್ತೆ ಅಷ್ಟೇ. ಈಗ ಎಲ್ಲವೂ ಇನ್ಫ್ಲೂಯೆನ್ಸ್ ಜಮಾನ, ಸೋಷಿಯಲ್ ಮೀಡಿಯಾ ಜಮಾನ. ಇನ್ಫ್ಲೂಯೆನ್ಸರ್ಗಳು ಉದ್ಯಮನ ಎತ್ತೋದಕ್ಕೆ ಎಷ್ಟು ಲಾಭದಾಯಕ ಆಗ್ತಾರೆ? ಯಾಕೆಂದರೆ ಕೆಲವೊಂದು ಇನ್ಫ್ಲೂಯೆನ್ಸರ್ಗಳನ್ನು ಬಳಸಿ ಕಿಕ್ಕಿರಿದು ಜನ ತುಂಬಿರ್ತಾರೆ, ಬಟ್ ಆ್ಯಕ್ಚುಯಲ್ ಟೇಸ್ಟ್ ಬ್ಯಾಡ್ ಇರುತ್ತೆ. ಹೌದು ಹೌದು, ಗುಡ್ ಟೇಸ್ಟ್ ಇರುತ್ತೆ, ಆದರೆ ಹೆಚ್ಚಿನ ಗ್ರಾಹಕರನ್ನು ಸೆಳೆಯೋದ್ರಲ್ಲಿ ಸ್ವಲ್ಪ ಹಿಂದು ಮುಂದೆ ಆಗ್ತಾ ಇರುತ್ತೆ. ಸೋಷಿಯಲ್ ಮೀಡಿಯಾ ಮತ್ತು ಇನ್ಫ್ಲೂಯೆನ್ಸ್ ಯಾವುದೇ ಉದ್ಯಮಕ್ಕೆ, ಅದರಲ್ಲೂ ಹೋಟೆಲು ಮತ್ತು ರೆಸ್ಟೋರೆಂಟ್ ಉದ್ಯಮಕ್ಕೆ ಯಾವ ರೀತಿ ಪ್ಲಸ್ ಆಗ್ತಿದೆ? ಹೌದು, ಈಗ ಏನಾದರೆ ಸೋಷಿಯಲ್ ಮೀಡಿಯಾ ಆ್ಯಂಡ್ ಇನ್ಫ್ಲುಯೆನ್ಸು ಇವತ್ತು ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ. ಜನ ಅವನಿಗೆ ಒಂದು ನಿಮಿಷ ಫ್ರೀ ಟೈಮ್ ಇದೆ ಅಂದ್ರೂ ಸೋಷಿಯಲ್ ಇದನ್ನು ಯಾವುದೋ ಒಂದು ಮೀಡಿಯಾನ ಓಪನ್ ಮಾಡ್ಕೊಂಡಿರ್ತಾನೆ, ನೋಡ್ತಾ ಇರ್ತಾನೆ. ಅದರಿಂದ ಒಂದು ಇನ್ಫ್ಲುಯೆನ್ಸ್ ಅಂತೂ ಜನಕ್ಕೆ ಆಗೇ ಆಗುತ್ತೆ. ಏನೋ ಒಂದು ವಿಶೇಷವಾಗಿ ಅಲ್ಲೂ ಅಗೇನ್ ಏನು ಗೊತ್ತಾ, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಯಾರಿದ್ದಾರೆ ಅವ್ರ ಕ್ರಿಯೇಟಿವಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ಮಾತಾಡೋ ರೀತಿ, ಅವರು ತೋರಿಸೋ ರೀತಿ, ಅದು ಯಾವ ಥರ ಇದೆ, ಅದು ಜನಕ್ಕೆ ಅಟ್ರಾಕ್ಟ್ ಆದಾಗ ಒಂದು ಸಲ ಹೋಗಿ ನೋಡ್ತಾರೆ. ಅದು ವರ್ಕ್ ಆಗುತ್ತೆ. ಎಷ್ಟು ಪರ್ಸೆಂಟ್ ವರ್ಕ್ ಆಗುತ್ತೆ? ಎಷ್ಟು ಪರ್ಸೆಂಟ್ ಅನ್ನೋಕ್ಕಿಂತ ಈಗ ಎನಿಥಿಂಗ್, ಮಾರ್ಕೆಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಎನಿ ಬಿಸ್ನೆಸ್ ಮಾರ್ಕೆಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಜನಕ್ಕೆ ರೀಚ್ ಆಗಬೇಕು. ಇಲ್ಲಾಂದರೆ ಈಗ ಆಯಾ ಏರಿಯಾದಲ್ಲಿರೋರು ಅಲ್ಲಲ್ಲೇ ಇರ್ತಾರೆ. ಹೊಸದನ್ನು ಹೋಗಿ ನೋಡಬೇಕು ಅಂದರೆ ಮಾರ್ಕೆಟಿಂಗ್ ಬೇಕೇ ಬೇಕು. ಆಮೇಲೆ ಅವ್ರು ಬಂದಾಗ ರಿಯಾಲಿಟಿ ಅವ್ರಿಗೆ ಸಿಗಬೇಕು, ಗ್ರಾಹಕರಿಗೆ. ಸಿಕ್ಕಿಲ್ಲ ಅಂದರೆ ಅವರಿಗೆ ಭ್ರಮ ನಿರಸನ ಆಗುತ್ತೆ. ಆಮೇಲೆ ಇವರು ಅದರಲ್ಲಿ ಕೆಲವುದು ಏನು ರಾಂಗ್ ಇದಾಗ್ತಾ ಇದೆ ಅಂದರೆ, ಇಲ್ಲದೇ ಇರೋದನ್ನೆಲ್ಲ ಮಾತಾಡ್ತಾ ಇದ್ದಾರೆ. ಇವರಿಗೆ ಏನು ಡೈಲಿ ಇಷ್ಟು ವ್ಯಾಪಾರ ಮಾಡ್ತಾರೆ, ಅಷ್ಟು ಲಾಭ ಆಗ್ತಾಯಿದೆ, ಜನಕ್ಕೆ ಅದೊಂದು ಅಟ್ರಾಕ್ಷನ್ನು. ಇದೆಲ್ಲ ಜನಗಳಿಗೆ ಏನಂದರೆ ದಾರಿ ತಪ್ಪಿಸೋ ಕೆಲಸಗಳು ನಡೀತಾ ಇದೆ. ಅದನ್ನು ಮಾಡೋದು ಬಿಟ್ಬಿಟ್ಟು ಆ್ಯಕ್ಚುಯಲ್ ಏನಿದೆ ಮಾಡಿದರೆ ಇನ್ಫ್ಲೂಯೆನ್ಸರ್ ವೃತ್ತಿಗೂ ಒಂದು ಗೌರವ ಇರುತ್ತೆ, ಅವ್ರ ಕ್ರಿಯೇಟಿವಿಟಿಗೂ ಒಂದು ಗೌರವ ಇರುತ್ತೆ. ಆ್ಯಂಡ್ ಆ ಉದ್ಯಮ ಯಾರು ಮಾಡ್ತಾ ಇದ್ದಾನೆ ಅವನದು ಅಷ್ಟೇ ಒಂದು ಅವನಿಂದನೂ ಕೂಡ ಯಾರಿಗೂ ಒಂದು ಮೋಸ ಆಗದೆ ಇರೋ ಥರ ನಡೆಯುತ್ತೆ. ಅದು ಕರ್ನಾಟಕ ಹೋಟೆಲ್ ಇಂಡಸ್ಟ್ರಿ ಅಥವಾ ಇಂಡಿಯಾದ ಹೋಟೆಲ್ ಇಂಡಸ್ಟ್ರಿನ ನೀವು ಹೇಗೆ ನೋಡ್ತೀರಿ? ನನ್ನ ಪ್ರಕಾರ ಆಫ್ ಟ್ರೆಂಡ್ ಆಗೋದು ಅಥವಾ ಮುಪ್ಪು ಬರದೇ ಇರೋ ಉದ್ಯಮ ಅಂದರೆ ಒಂದು ಫ್ಯಾಷನ್ನು, ಇನ್ನೊಂದು ರೆಸ್ಟೋರೆಂಟು, ಇನ್ನೊಂದು ಬ್ಯೂಟಿ, ನನಗೆ ಗೊತ್ತಿರೋ ಪ್ರಕಾರ. ಅದರಲ್ಲಿ ಒಂದು ಹೋಟೆಲ್ ಉದ್ಯಮ ಕೂಡ. ಹೌದು. ಸೊ ಯಾವತ್ತೂ ಸೂರ್ಯಾಸ್ತ ಆಗದೇ ಇರೋ ಉದ್ಯಮ ಇದು. ಖಂಡಿತವಾಗ್ಲೂ ಎಲ್ರಿಗೂ ಇದು ಬೇಕಾಗಿರೋದು. ಆ್ಯಂಡ್ ಇಟ್ ಇಸ್ ಎ ಗ್ಲಾಮರಸ್ ಫೀಲ್ಡ್. ಇದು ಎಲ್ರೂ ಅಟ್ರಾಕ್ಟ್ ಮಾಡುತ್ತೆ ಹೋಟೆಲ್ ಇಂಡಸ್ಟ್ರಿ ಅನ್ನೋದು. ಆದರೆ ಇವತ್ತೇನಾಗಿದೆ, ಈಗ ಬೆಂಗಳೂರಂಥ ನಗರಗಳಲ್ಲಿ ಮಾತ್ರ ಚೆನ್ನಾಗಿ ನಡೀತಾ ಇದೆ, ಹೊಸದು ಬರ್ತಾ ಇದೆ. ಚಿಕ್ಕ ನೀವು ತಾಲೂಕಿಗೆ ಹೋದರೆ ಇಡೀ ತಾಲೂಕಿಗೆ ಒಂದೇ ರೆಸ್ಟೋರೆಂಟ್ ಇದೆ. ಮೊದಲು ಅಲ್ಲೆಲ್ಲ ಒಳ್ಳೆ ಕಾಂಪಿಟೇಟಿವ್ ಆಗಿ ತುಂಬ ರೆಸ್ಟೋರೆಂಟ್ಸ್ ಇರ್ತಾಯಿತ್ತು. ಜಿಲ್ಲೆಗಳಿಗೆ ಹೋದರೆ ನಿಮಗೆ ಒಂದು 2-3 ಒಳ್ಳೆ ರೆಸ್ಟೋರೆಂಟ್ ಸಿಗೋದಿಲ್ಲ. ಈ ಥರ ಆಗಿದೆ. ಅದಕ್ಕೆ ಹಲವಾರು ಕಾರಣಗಳಿದೆ. ಏನೋ ಲೇಬರ್ ಸಿಗೋದಿಲ್ಲ, ಅಥವಾ ಸೆಕೆಂಡ್ ಜನ್ರೇಷನ್ ಈ ಉದ್ಯಮಕ್ಕೆ ಬಂದಿಲ್ಲ, ಈ ಥರದ್ದೆಲ್ಲ. ಈಗ ಅದರಿಂದ ಟೈರ್ 2 ಸಿಟೀಸಲ್ಲೆಲ್ಲ ಕೆಲವು ಕಡೆ ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟ್ ಕಾಸ್ಟ್ ಜಾಸ್ತಿ ಆಗಿರೋದ್ರಿಂದ, ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿರೋದ್ರಿಂದ ನಮ್ಮ ಹೋಟೆಲ್ ಉದ್ಯಮದಾರರೇ ಈಗ ಟೈರ್ 2 ಸಿಟೀಸು ತುಮಕೂರು, ಹಾಸನ, ಮಂಡ್ಯ ಈ ಕಡೆ ಹೋಗಿ ಎಲ್ಲ ರೆಸ್ಟೋರೆಂಟ್ಸ್ ಮಾಡಿ ಸಕ್ಸಸ್ ಆಗಿದ್ದಾರೆ. ಅಲ್ಲಿಗೆ ಅವಶ್ಯಕತೆ ಕೂಡ ಇದೆ. ಈಗ ಬಿಸ್ನೆಸ್ಸು ಚೆನ್ನಾಗಾಗತ್ತೆ. ಇನ್ನು ಇಂಡಿಯಾದಲ್ಲಿ ಅಂದರೆ ಎಲ್ಲರೂ ಏನಾಗುತ್ತೆ ಅಂದರೆ, ಈಗ ಬೆಂಗಳೂರು ಆಯಿತು, ಬೆಂಗಳೂರು ಆದಮೇಲೆ ನಾನು ಪೂನಾಗೆ ಹೋಗಿ ಮಾಡ್ತೀನಿ, ಇಲ್ಲ ಮುಂಬೈಗೆ ಮಾಡಬೇಕು, ಡೆಲ್ಲಿ ಮಾಡಬೇಕು. ಅದೇನು ನೆಸಿಟಿ ಇಲ್ಲ ಅಂತ ನನಗನ್ಸುತ್ತೆ. ಅಲ್ಲಲ್ಲಿ ಯಾರ್ಯಾರಿದ್ದಾರೆ ಅವ್ರವ್ರೇ ಮಾಡ್ಕೊಂಡು ಹೋದರೆ ಉತ್ತಮ. ಈಗ ಮುಂಬೈ ಹೋಟೆಲ್ ಉದ್ಯಮಕ್ಕೂ ಅಥವಾ ರೆಸ್ಟೋರೆಂಟ್ ಉದ್ಯಮಕ್ಕೂ ಬೆಂಗಳೂರಿಗೂ ಏನು ವ್ಯತ್ಯಾಸ ಇದೆ? ಒಂದು ಮುಂಬೈಗೂ ಬೆಂಗಳೂರಿಗೂ ಅಂದರೆ ಅಲ್ಲಿ ಪ್ರೈಸಿಂಗ್ ಇಲ್ಲಿನ ಡಬಲ್ ಇದೆ. ಅದೇ ಥರ ಖರ್ಚುಗಳು, ಈಗ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಒಂದು ಜಾಸ್ತಿ ಇದೆ, ಸ್ಯಾಲ್ರೀಸ್ ಎಲ್ಲ ಆಲ್ಮೋಸ್ಟ್ ಸೇಮ್ ಇದೆ. ಮತ್ತು ಸೇಲ್ಸು ತುಂಬ ಚೆನ್ನಾಗಿದೆ. ಕೆಲವು ಏರಿಯಾದಲ್ಲಿ ಸೇಲ್ಸ್ ಚೆನ್ನಾಗಿದೆ ಅಲ್ಲಿ ಮುಂಬೈಯಲ್ಲಿ. ಯಾಕಂದರೆ ಬಹಳಷ್ಟು ಜನ ಕರ್ನಾಟಕದಿಂದ ಮುಂಬೈನಲ್ಲಿ ಕೆಲಸಕ್ಕೆ, ಸ್ಪೆಷಲಿ ಕೋಸ್ಟಲ್ ಏರಿಯಾದಿಂದನೇ ನಮ್ಮ ಹೋಟೆಲ್ ಇಂಡಸ್ಟ್ರಿಗೆ ಹೆಚ್ಚಿನವ್ರು ಬಂದಿರೋದು. ವೆರಿ ಫಸ್ಟ್ ಬಿಗಿನಿಂಗಲ್ಲಿ ಬಂದಿದ್ದು
ಕೋಲಾರ ಸೈಡಿಂದ ಅಯ್ಯರ್ಸ್ ಬಂದ್ಬಿಟ್ಟು ಒಂದಷ್ಟು ಹೋಟೆಲ್ಸ್ ಇತ್ತು. ಅವರಾದಮೇಲೆ ಹಾಸನ ಸೈಡಿಂದ ಒಂದಷ್ಟು ಅಯ್ಯಂಗಾರ್ಸ್ ಬಂದ್ಬಿಟ್ಟು ಒಂದಷ್ಟು ರೆಸ್ಟೋರೆಂಟ್ಸ್ ಇತ್ತು. ಆಮೇಲೆ ಅವರು ಬೇಕ್ರಿ ಕಡೆಗೆ ಟರ್ನ್ ಆದರು. ಆಮೇಲೆ ನಮ್ಮ ಕೋಸ್ಟಲಿಂದ ಬಂದವರು ಒಂದಷ್ಟು ಜನ ಉಡುಪಿಯಿಂದ ಮಂಗಳೂರು ತನಕ ಇರೋರೆಲ್ಲ ಈ ಕಡೆ ಮಡ್ರಾಸ್ ಕಡೆಗೆ ಹೋದರು. ಈಗ ಉಡುಪಿಯಿಂದ ಈ ಕಡೆ ಕುಂದಾಪುರ ಕಡೆ ಇರೋರೆಲ್ಲ ಮುಂಬೈಗೆ ಹೋದರು. ಈ ಕಡೆ ಆಮೇಲೆ ಇನ್ನು ಮಧ್ಯ ಈಗ ನಮ್ಮ ಇದು ಕೋಟೇಶ್ವರ ಈ ಕಡೆ ಇರೋರೆಲ್ಲ ಶಿವಮೊಗ್ಗದಿಂದ ಬಂದು ಬೆಂಗಳೂರಿಗೆ ಬಂದರು. ಅದೇನು ಹೋಟೆಲ್ ಇಂಡಸ್ಟ್ರಿಗೂ ಕರಾವಳಿಗೂ ನಂಟು? ಕರಾವಳಿ ಅಂದರೆ ನಾವು ಉಡುಪಿ ನಮ್ಮ ಪುರಾತನ ಇದ್ರ ಪ್ರಕಾರನೂ ಕೂಡ ಮಹಾಭಾರತದಲ್ಲೂ ಯುದ್ಧಕ್ಕೆ ಉಡುಪಿಯವರೇ ಆಹಾರ ಸಪ್ಲೈ ಮಾಡಿದರು ಅಂತ ಬಿಟ್ಟು ಹೇಳ್ತಾರೆ. ಅದೇ ಥರ ಆ ಕಾಲದಲ್ಲಿ ಅಷ್ಟು ಬಡತನವೂ ಇತ್ತು. ಅಲ್ಲಿ ಜೀವನ ತುಂಬ ಕಷ್ಟ ಇತ್ತು. ಮನೆ ತುಂಬ 10-12 ಮಕ್ಕಳು, ಜೀವನ ಮಾಡೋದು ತುಂಬ ತ್ರಾಸದಾಯಕವಾಗಿತ್ತು. ಅದರಿಂದ ಎಲ್ಲ ಪಾಪ ಬಂದಿರೋರು ನಮ್ಮ ಹಿರಿಯರು 10-12 8 ವರ್ಷ 9 ವರ್ಷ ಹುಡುಗರು ಬಂದು ಎಲ್ಲೆಲ್ಲೋ ಕೆಲಸ ಮಾಡ್ಕೊಂಡು ತನ್ನದೇ ಒಂದು ಉದ್ಯಮವನ್ನು ಸ್ಥಾಪಿಸಿ ಈಗ ನಮ್ಮಂಥವ್ರಿಗೆಲ್ಲ ಒಂದು ಬಿಟ್ಕೊಟ್ಟು ಎಲ್ಲ ಮಾಡಿದ್ದಾರೆ. ಅವ್ರ ಸಾಧನೆ ಭಾಳ ಜಾಸ್ತಿ ಇದೆ ಬಿಡಿ. ನಾವು ಮಾಡಿರೋದು ಏನಿಲ್ಲ ಅದ್ರ ಮುಂದೆ. ನಮಗೆ ಇವತ್ತು 15 ವರ್ಷದ ಮಗ ಇದ್ರೂ 20 ವರ್ಷದ ಮಗ ಇದ್ರೂ ಮಗು ಅಂತ. ಅವರಿಗೆ 10 ವರ್ಷ 12 ವರ್ಷ 13 ವರ್ಷ ಆ ಸಣ್ಣ ಮಕ್ಕಳಿದ್ದಾಗ ಕೆಲಸಕ್ಕೆ ಬಂದು ಮಾಡಿರೋಂಥದ್ದು. ನಮ್ಮ ತಂದೆಯವರು 13 ವರ್ಷಕ್ಕೆ ಕೆಲಸಕ್ಕೆ ಬಂದವರು. ಅವರು ಬಂದು ಒಂದು ಇಷ್ಟೆಲ್ಲ ಸಾಧನೆ ಅದು ಅಂದರೆ ಎಷ್ಟು ಡಿಸಿಪ್ಲಿನ್ ಇರಬೇಕು. ಈಗ ನೋಡಿ, ನಾವು ಮನೆಯಲ್ಲಿ ಮಕ್ಕಳನ್ನ ಇಟ್ಕೊಂಡ್ರು ಆ ಡಿಸಿಪ್ಲಿನ್ ಬರೋದಿಲ್ಲ. ಇವತ್ತು ಮನೆ ಬಿಟ್ಟು ಹೊರಗಡೆ ಬಂದು ಏನೋ ಒಂದು ಲೈಫ್ ಡಿಸಿಪ್ಲಿನ್, ಆಮೇಲೆ ಫೈನಾನ್ಷಿಯಲ್ ಡಿಸಿಪ್ಲಿನ್, ಪ್ರತಿಯೊಂದನ್ನು ಉಳಿಸ್ಕೊಂಡು ಅದ್ರ ಜೊತೆಗೆ ಎಲ್ಲರೂ ಇಡೀ ಮನೆಯವ್ರನ್ನೆಲ್ಲ ಮೇಲೆ ಸಪೋರ್ಟ್ ಮಾಡಿ ಮೇಲಕ್ಕೆ ತಂದು ಈ ಥರ ಆವತ್ತಿನ ಕಾಲದಲ್ಲಿ ಜನ್ರೇಷನ್ ಆ ಥರ ಮಾಡ್ತಾ ಹೋದರು. ಇವತ್ತೆಲ್ಲ ನಾವು ಸೆಲ್ಫ್ ಸೆಂಟ್ರಿಕ್ ಆಗಿದ್ದೀವಿ. ಇದು ಹೆಚ್ಚಿನ ಯೂತ್ಸ್ ಎಲ್ಲ ನಮ್ಮದು ಸಣ್ಣದು ಫ್ಯಾಮಿಲಿ ಆಗಿದೆ, ನಮ್ಮ ಜೀವನ ನಾವು ನೋಡ್ಕೊಂಡು. ಆವಾಗ ಆ ಥರ ಅಲ್ಲ. ಒಬ್ಬ ಮಗ ಮನೆಯಿಂದ ಹೋಗಿ ಇಡೀ ಕುಟುಂಬನ ಸಾಕ್ತಾಯಿದ್ದ. 10 ಜನ ಇದ್ದರು 10 ಜನ ಸಾಕ್ತಾಯಿದ್ದು. ಅಷ್ಟು ರೆಸ್ಪಾನ್ಸಿಬಲ್ ಆಗಿ ಅವರೆಲ್ಲ ಮಾಡಿರೋದ್ರಿಂದ ನಮಗೆಲ್ಲ ಇವತ್ತು ನಾವೆಲ್ಲ ಉಳ್ಕೊಂಡಿದ್ದೀವಿ. ನಾವು ಅವ್ರು ಕೊಟ್ಟಿರೋ ಮಾರ್ಗದರ್ಶನ ಏನೋ ಒಂದು ಹೇಳ್ಕೊಟ್ಟಿರೋ ಒಂದು ವಿದ್ಯೆಯಿಂದ ನಾವು ಬದುಕ್ತಾ ಇದ್ದೀವಿ ಅಷ್ಟೇ. ವಂಡರ್ಫುಲ್. ಇವಾಗ ₹1 ಖರ್ಚು ಮಾಡ್ತಾ ಇದ್ದೀನಿ ನಾನು ಉದ್ಯಮಿಯಾಗಿ ಅಂತಂದರೆ ಯಾವುದಕ್ಕೆ ಆ ಖರ್ಚು ಹೋಗುತ್ತೆ? ಪೈಸೆ ಲೆಕ್ಕದಲ್ಲಿ ಅದನ್ನು ಹೇಳ್ಬೋದಾ? ನಮ್ಮ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಇರೋದು ಆ್ಯಕ್ಚುಯಲ್ ಸ್ಟ್ಯಾಂಡರ್ಡ್ಸ್. ನಾನು BHM ಓದಿರೋದು, ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟು. ಅದ್ರ ಪ್ರಕಾರ ನಡೆಯೋದಿಲ್ಲ ಈಗ. ಬಟ್ ಮಿನಿಮಮ್ ಈಗ ಏನಂದರೆ ಲೇಬರ್ ಕಾಸ್ಟ್ ಜಾಸ್ತಿ ಆಗಿದೆ. ರೆಂಟ್ ನಮ್ಮ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಇರೋ 10% ಆಫ್ ದ ಸೇಲ್ ಇಸ್ ರೆಂಟ್. ಬಟ್ ಇವತ್ತು ರೆಂಟು ಬೆಂಗಳೂರಲ್ಲಿ ₹200 ₹300 ₹400 ಸ್ಕ್ವೇರ್ ಫೀಟಿಗೆ ಆಗಿರೋದ್ರಿಂದ ಅದು ಮೇಲಕ್ಕೆ ಹೋಗಿದೆ. ಆಮೇಲೆ ಸ್ಯಾಲ್ರೀಸ್ ಇದು 15% ಅಂತಾಯಿತು. ಯಾವುದೇ ಕಾರಣಕ್ಕೂ 25% ಕಮ್ಮಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಫುಡ್ ಕಾಸ್ಟ್ ಶುಡ್ ಬಿ 30% ಅಂತಾಯಿತು. ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಸಾಧ್ಯ ಅಂದರೆ ಸಬ್ಸ್ಟ್ಯಾಂಡರ್ಡ್ ಅಥವಾ ಇನ್ನೊಂದು ಏನೋ ಮಾಡಿದ್ರು ಏನು ಮಾಡ್ಬೋದು, ಬಟ್ ಜನನೂ ಅಕ್ಸೆಪ್ಟ್ ಮಾಡೋದಿಲ್ಲ ಇವತ್ತು. ಅದೆಲ್ಲ ಎವ್ರಿ ಪೀಪಲ್ ವಾಂಟ್ಸ್ ರಿಚ್ ಫುಡ್ ಇವತ್ತು. ಅದರಿಂದ ಅದಕ್ಕೆ ಇವತ್ತು 40-50% ತನಕ ಆಗೇ ಆಗುತ್ತೆ ಅದು. ಇದ್ರ ಜೊತೆಗೆ ಇನ್ನು ಅಡ್ಮಿನಿಸ್ಟ್ರೇಷನ್ ಕಾಸ್ಟು, ಎಲೆಕ್ಟ್ರಿಸಿಟಿ ಅಂದರೆ CLP ಕಾಸ್ಟ್ ಅಂತಾರೆ. ಏನಂದರೆ ಗ್ಯಾಸು, ಎಲೆಕ್ಟ್ರಿಸಿಟಿ ಆ್ಯಂಡ್ ಚಾರ್ಕೋಲ್ ಕಾಸ್ಟ್ 5% ಅಂತಾಯಿತು. ಇವತ್ತು ಈ ಗ್ಯಾಸ್ ರೇಟು ಈ ರೇಟ್ ಆಗಿರೋದ್ರಿಂದ ಮಿನಿಮಮ್ 7-8% ಅದಾಗ್ತಾಯಿದೆ. ಎಲೆಕ್ಟ್ರಿಸಿಟಿ ರೇಟ್ ಜಾಸ್ತಿ ಆಗಿದೆ, ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ. ಇದೆಲ್ಲ ಈ ಥರ ಕಾಸ್ಟಿಂಗ್ಸ್ ವರ್ಕ್ ಆಗುತ್ತೆ, ತುಂಬ ಇನ್ವಾಲ್ವ್ ಆಗುತ್ತೆ ಇದರಲ್ಲಿ. ಓಕೆ, ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟಿರುತ್ತೆ ನಮ್ಮ ಹೋಟೆಲ್ಸಲ್ಲಿ? ಏನಂದರೆ ಒಂದು ಎಕ್ಸ್ಪೆಂಡಿಚರ್ ಸೆಟ್ ಯಾವುದೂ ಕಮ್ಮಿ ಆಗೋದಿಲ್ಲ. ಈಗ ನಾನು ಸ್ಟಾಫ್ ಇದ್ದಾರೆ ಅಂದರೆ 30 ಜನರ ಸ್ಯಾಲ್ರಿ ಇಟ್ ಇಸ್ ಫಿಕ್ಸ್ಡ್. ಇದು ರೆಂಟ್ ಈಸ್ ಫಿಕ್ಸ್ಡ್. ನಾನು ಓಪನ್ ಟು ಈವ್ನಿಂಗ್ ನಾನು ಯೂಸ್ ಮಾಡದಿರಲಿ ಎಲೆಕ್ಟ್ರಿಸಿಟಿ ಎಲ್ಲ ಕಾಸ್ಟ್ ಸೇಮ್. ಇಟ್ ಆಲ್ ಡಿಪೆಂಡ್ಸ್ ಆನ್ ಸೇಲ್. ಅವರ್ ಟಾರ್ಗೆಟ್ ಶುಡ್ ಬಿ ಹೈ ಆಲ್ವೇಸ್. ಇವತ್ತು ನಾನು ₹10 ವ್ಯಾಪಾರ ಮಾಡಿದರೆ ನಾಳೆ ₹11 ನಾನು ಮಾಡ್ತೀನಿ ಅನ್ನೋದು ಇದಿರಬೇಕು. ಇಯರ್ ಆನ್ ಇಯರ್ ನಮ್ಮ ಕಾಸ್ಟು ಇನ್ಕ್ರೀಸ್ ಆಗ್ತಾ ಇರುತ್ತೆ, ನಮ್ಮ ಟಾರ್ಗೆಟು ಹೈ ಆಗ್ತಾನೆ ಇರಬೇಕು. ಆ ಟೈಮಿಗೆ ನಾವು ಏನಂದರೆ ನಮ್ಮ ರೆಸ್ಟೋರೆಂಟನ್ನು ಹ್ಯಾಪನಿಂಗ್ ಆಗಿ ನಾನು ಇಡಬೇಕು. ಹೆಚ್ಚು ಗ್ರಾಹಕರು ಬರಬೇಕು. ಹೆಚ್ಚು ಗ್ರಾಹಕರು ಅಥವಾ ಸೇಲ್ಸ್ ಇಂಪ್ರೂವ್ ಮಾಡಬೇಕು. ಬೆಂಗಳೂರಲ್ಲಿ ಬೇಕಾದಷ್ಟು ಸೇಲ್ಸ್ ಮಾಡೋ ಅವಕಾಶಗಳಿದೆ. ಕೇಟ್ರಿಂಗು ಅಥವಾ ಇನ್ನೊಂದು ಫಂಕ್ಷನ್ಸ್ ನಡೆಯುತ್ತೆ, ಇಂಡಸ್ಟ್ರಿಯಲ್ ಕೇಟ್ರಿಂಗ್ಸ್ ಇದೆ, ಎಲ್ಲ ಸಾಕಷ್ಟು ಅವಕಾಶಗಳಿದೆ.
ಆಮೇಲೆ ಸ್ವಿಗ್ಗಿ ಝೊಮ್ಯಾಟೊ ಇನ್ನೊಂದೆಲ್ಲ ಬಂದಿದೆ. ಸ್ವಿಗ್ಗಿ ಝೊಮ್ಯಾಟೋದು ಎಷ್ಟು ಅಂದರೆ ವ್ಯಾಪಾರದಲ್ಲಿ ಅದರ ಪರ್ಸೆಂಟೇಜ್ ಈಗ ನಮ್ಮಂಥ ವೆಜಿಟೇರಿಯನ್ ರೆಸ್ಟೋರೆಂಟಿಗೆಲ್ಲ ಒಂದು 2 to 5% ಮಾಡ್ತಾರೆ 2 to 5 ಅಷ್ಟೇ. ಅಷ್ಟೇ. ನಾನ್ ವೆಜ್ ರೆಸ್ಟೋರೆಂಟ್ ಅವರಿಗೆ ತುಂಬ ಆಗುತ್ತೆ. ಏನಕ್ಕೆ ಅಂದರೆ ಅವ್ರದ್ದು ಈಗ ಬಿರಿಯಾನಿ 1,000 ರೂಪಾಯಿ 700 ರೂಪಾಯಿ ಈ ಥರ ಎಲ್ಲ ಇರುತ್ತೆ. ಅವ್ರದ್ದು ಸೇಲ್ಸು ಈಗ ನಾನ್ ವೆಜ್ ಮನೆಗೆಲ್ಲ ತರಿಸ್ಕೊಳ್ಳೋದು ಜಾಸ್ತಿ ಇರುತ್ತೆ. ನಾನ್ ವೆಜಿಟೇರಿಯನ್ಸ್ ಜಾಸ್ತಿ ಇರೋದ್ರಿಂದ ಅವ್ರ ಸೇಲ್ಸ್ ಜಾಸ್ತಿ 10-15 ಇಲ್ಲ ಜಾಸ್ತಿ ಇದೆ ಅವರಿಗೆಲ್ಲ. ಕೆಲವು ರೆಸ್ಟೋರೆಂಟ್ಸ್ ಎಲ್ಲ ಈಗ ಮೇಘ್ನಾ ಫುಡ್ಸು, ಆಮೇಲೆ ಇನ್ನೊಂದೆಂಥದ್ದು ಬಿರಿಯಾನಿ ಇದೆ ಅಲ್ಲಿ ಜೆ ಪಿ ನಗರಲ್ಲಿ, ಅವ್ರದ್ದೆಲ್ಲ ದೇ ಆಲ್ ಡಿಪೆಂಡ್ ಆನ್ ಈ ಥರ ಆನ್ಲೈನ್ ಪ್ಲ್ಯಾಟ್ಫಾರ್ಮ್. ಅವ್ರ ಮೇಲೆ ಅವರು ಡಿಪೆಂಡ್ ಆಗಿದ್ದಾರೆ. ಅವ್ರದ್ದು ಸೇಲ್ಸ್ ಜಾಸ್ತಿ ಇದೆ. ನಮ್ಮ ವೆಜ್ ರೆಸ್ಟೋರೆಂಟಿಗೆ ಅಷ್ಟು ಇದಾಗಲ್ಲ. ಈಗ 5% ಇಸ್ ದ ವೆಜಿಟೇರಿಯನ್ಸ್ ಆ್ಯಂಡ್ 95% ಆರ್ ನಾನ್ ವೆಜಿಟೇರಿಯನ್ಸ್. ಆದರೆ ಬ್ರೇಕ್ಫಾಸ್ಟ್ ಇಂಥದ್ದೆಲ್ಲ ನಾವು ವೆಜಿಟೇರಿಯನ್ ರೆಸ್ಟೋರೆಂಟಲ್ಲಿ ಸೇಲ್ ಆಗುತ್ತೆ. ಆ್ಯಂಡ್ ಲಂಚ್ ಆ್ಯಂಡ್ ಡಿನ್ನರ್ ಎಲ್ಲ ನಾನ್ ವೆಜ್ಜೇ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಹಾಗಾಗುತ್ತೆ. ಓಕೆ. ಸೊ ಹೋಟೆಲ್ ಉದ್ಯಮ ಆರಂಭಿಸಬೇಕು ಅಂತ ಇರೋ ಯುವ ಉದ್ಯಮಿಗಳಿಗೆ ಒಂದು 5 ಟಿಪ್ ಕೊಡ್ತೀನಿ ಅಂದರೆ ಏನೇನು ಕೊಡ್ತೀನಿ? 5 ಟಿಪ್ ಅಂದರೆ ಫಸ್ಟ್, ನಾನು ಲೈಫ್ ಟೈಮ್ ಇದೇ ಕೆಲಸ ಮಾಡ್ತೀನಿ ಅನ್ನೋದು ಭಾವನೆ ನಿಮ್ಮ ತಲೆಯಲ್ಲಿ ಇರಬೇಕು. ಇದನ್ನು ನಾನು 3 ವರ್ಷ ಮಾಡ್ತೀನಿ, ಮಾರ್ಬಿಟ್ಟು ದುಡ್ಡು ಮಾಡ್ಕೊಂಡು ಹೋಗ್ತೀನಿ ಅನ್ನೋದು ಭಾವನೆ ಬೇಡ. ಆಮೇಲೆ ನಿಮ್ಮಲ್ಲಿ ಒಂದು ಕ್ರಿಯೇಟಿವಿಟಿ ಇರಲೇಬೇಕು, ಒಂದು ಕ್ರಿಯೇಟಿವಿಟಿ ಬೇಕು. ಆ್ಯಂಡ್ ಆವಾಗಲೇ ಹೇಳ್ದಂಗೆ ನಾನು ಚೈತನ್ಯ ಮತ್ತು ಉಲ್ಲಾಸ ಯಾವಾಗಲೂ ಇಟ್ಕೊಂಡಿರಬೇಕು. ಆಮೇಲೆ ಕಮಿಟ್ಮೆಂಟ್, ಈ ನಾನು ಮಾಡೋ ಕೆಲಸದ ಬಗ್ಗೆ ನನಗೆ ಕಮಿಟ್ಮೆಂಟ್ ಇರಬೇಕು. ಏನು ಬೆಟರ್ಮೆಂಟ್ ಏನು ಮಾಡ್ಬೋದು, ದಿನ ಏನು ಬೆಟರಾಗಿ ನಾನು ಮಾಡ್ಬೋದು ಅನ್ನೋದೊಂದು ಬೇಕು. ಫೈನಾನ್ಷಿಯಲ್ ಡಿಸಿಪ್ಲಿನ್ ಆಬ್ವಿಯಸ್ಲಿ ಬೇಕೇ ಬೇಕು. ಪ್ರತಿ ದಿವಸ ಎಲ್ಲ ಲೆಕ್ಕಾಚಾರನೂ ನೀವು ನೋಡಲೇಬೇಕು. ಯಾಕಂದರೆ ಇದರಲ್ಲಿ ಒಂದು ಪರ್ಚೇಸಿಂದ, ಮ್ಯಾನುಫ್ಯಾಕ್ಚರಿಂದ, ಸೇಲ್ಸಿಂದ ಕೊನೆಗೆ ಕ್ಲೀನಿಂಗ್ ತನಕ ಒಂದೇ ಅಟ್ ಎ ಟೈಮ್ ನಡೆಯುತ್ತೆ ಇಷ್ಟು ಕೆಲಸ. ಸೊ ನೀವು ಇಟ್ ಈಸ್ ನಾಟ್ ಬರೀ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಲ್ಲ, ಬರೀ ದ ಸೇಲ್ಸ್ ಇಂಡಸ್ಟ್ರಿ ಅಲ್ಲ, ಇದು ಎಲ್ಲ ಇಂಡಸ್ಟ್ರಿ ಇನ್ವಾಲ್ವ್ ಆಗಿರೋದ್ರಿಂದ ಅಷ್ಟರಲ್ಲೂ ಸ್ವಲ್ಪ ನಾಲೆಡ್ಜ್ ಇರಬೇಕು. ಆಮೇಲೆ ನೀವು ಮಾಡೋಕ್ಕಿಂತ ಮುಂಚೆ ಯಾರ ಹತ್ರ ಒಳ್ಳೆ ಅನುಭವಿಗಳ ಹತ್ರ ಹೋಗಿ ನೀವು ಅನುಭವ ತೊಗೊಳ್ಳೋದು ಭಾಳ ಉತ್ತಮ ಅಂತ ನಾನು. ಸುಮಾರು ಎಷ್ಟು ಸಮಯ ಕೆಲಸ ಮಾಡಬೇಕಾಗತ್ತೆ ಅನುಭವ ತಗೋಬೇಕು? 6 ತಿಂಗಳು ಅಂತಾರೆ ಕೆಲವರು, 1 ವರ್ಷ ಅಂತಾರೆ. 3 months ಸಾಕು ಅಂತ ನನಗೆ ಅನ್ಸುತ್ತೆ. 3 months ಸಾಕು. ಏನು ಅಂಥದ್ದೇನು, ಇವತ್ತು ಎಲ್ಲರೂ ಎಜುಕೇಟೆಡ್ ಇದ್ದಾರೆ, ಅದರಿಂದ ಏನು 3 months ಸಾಕು. ಅವರು ಹೋಗಿ, ಮತ್ತು ಟೆಕ್ನಾಲಜಿ ಬಂದಿದೆ ಇವತ್ತೆಲ್ಲ, ಲೆಕ್ಕಾಚಾರಕ್ಕೆ ಕಂಪ್ಯೂಟರ್ಸ್ ಇದೆ, CCTV ಇದೆ, ಪ್ರೊಡಕ್ಷನ್ಗೂ ಬೇಕಾದಷ್ಟು ಒಳ್ಳೊಳ್ಳೆ ಮೆಷಿನರಿ ಎಲ್ಲ ಬಂದಿದೆ. ಆಮೇಲೆ ಕನ್ಸಲ್ಟೆಂಟ್ಸ್ ಇದ್ದಾರೆ ಇವತ್ತು. ಎಲ್ಲದು ಇರೋದ್ರಿಂದ ಒಂದು 3 months ಅವರು ಬೇರೆ ಎಲ್ಲ ಕೆಲಸ ಬಿಟ್ಟು ಇದನ್ನು ಅವರೊಂದು ಟ್ರೈನಿಂಗ್ ತೊಗೊಂಡ್ರೆ ಆಗೋಗುತ್ತೆ, ಏನು ಕಷ್ಟ ಇಲ್ಲ. ವಂಡರ್ಫುಲ್. ಹೊರದೇಶಗಳಲ್ಲಿ ಸ್ಪೆಷಲಿ ಅಮೇರಿಕಾ ಸೇರಿದಂತೆ, ದುಬೈ ಸೇರಿದಂತೆ ಇಲ್ಲಿರುವ ಹೋಟೆಲ್ ಉದ್ಯಮಕ್ಕೂ ಭಾರತದಲ್ಲಿರೋ ಹೋಟೆಲ್ ಉದ್ಯಮಕ್ಕೂ ಇರೋ ಒಂದು ವ್ಯತ್ಯಾಸ, ಎವಿಡೆಂಟ್ ವ್ಯತ್ಯಾಸ ಏನು? ಅಲ್ಲಿ ಲೇಬರ್ ಇಟ್ಕೊಳಕ್ಕಾಗೋದಿಲ್ಲ. ಫಾರಿನಲ್ಲೆಲ್ಲ, ಈಗ ಸಿಂಗಾಪುರಲ್ಲೇ ನನ್ನನ್ನೊಬ್ಬರು ಕರ್ಕೊಂಡು ಹೋಗಿದ್ರು, ನೀವು ಸೌತ್ ರುಚೀಸಲ್ಲಿ ಮಾಡಿ ಅಂತ. ಆಮೇಲೆ ಅಲ್ಲಿ ಹೋಗೆಲ್ಲ ನಾನು ನೋಡಿದೆ. ಎಲ್ಲ ರೆಸ್ಟೋರೆಂಟಲ್ಲೂ ಅಲ್ಲೇನೆಂದರೆ ಒಬ್ಬ ಅಲ್ಲಿನವನಿಗೆ ಕೆಲಸ ಕೊಟ್ಟರೆ, ಅಲ್ಲ ಇಲ್ಲಿನವನು ನಾವು ಅಲ್ಲಿ ಕರ್ಕೊಂಡು ಹೋದರೆ ಅಲ್ಲಿನವ್ರು 3 ಜನಕ್ಕೆ ನಾವು ಜಾಬ್ ಕೊಡಬೇಕು. ಒಬ್ಬ ಇಂಡಿಯನ್ನನ್ನು ನಾನು ಕೆಲಸದವನು ಕರ್ಕೊಂಡು ಹೋದರೆ ಅಲ್ಲಿ ಸಿಂಗಾಪುರನಿಗೆ 3 ಜನಕ್ಕೆ ಕೆಲಸ ಕೊಡಬೇಕು. ನಾನು ಸಪೋಸ್ 5 ಜನ ಇಲ್ಲಿಂದ ಕರ್ಕೊಂಡು ಹೋದರೆ 15 ಜನ ಅವ್ರಿಗೆ ಕೆಲಸ ಕೊಡಬೇಕು. ಅಲ್ಲಿ ಸ್ಯಾಲ್ರಿ ಅವ್ರದ್ದು ಮಿನಿಮಮ್ ವೇಜಸ್ ಆ್ಯಕ್ಟು, ಆಮೇಲೆ ಅವ್ರದ್ದು ತುಂಬ ರೂಲ್ಸ್ ಇದೆ. ಆ ಪ್ರಕಾರ ಅಲ್ಲಿ ನಡೆಸೋದು ತುಂಬ ಕಷ್ಟ ಅಲ್ಲಿ. ಮತ್ತು ನಮ್ಮ ಇಂಡಿಯನ್ಸ್ ಇಲ್ಲದೆ ನಮ್ಮ ಕುಸಿನನ್ನು ಅಲ್ಲಿ ನಾವು ಅವರಿಗೆ ಕಲಿಸೋದು ಕಷ್ಟ ಇದೆ. ಈ ಚಾಲೆಂಜಸ್ ಜಾಸ್ತಿ ಇದೆ. ಈಗ ಹೆಚ್ಚಿನವರು ಹೋಗಿರೋ ರೆಸ್ಟೋರೆಂಟ್ಸ್ ಏನು ಮಾಡಿದ್ದಾರೆ ಅಂದರೆ, ಅವರಲ್ಲೇ ಇರೋ ಸ್ಟಾಫ್ ಯಾರೋ ಒಂದು 2-3 ಜನನ್ನ ತುಂಬ ವರ್ಷದಿಂದ ಜೊತೆಗಿರೋರನ್ನೇ ತೊಗೊಂಡೋಗಿ ಅಲ್ಲಿ ಇಟ್ಬಿಟ್ಟು ಅವ್ರ ಹತ್ರನೇ ಪಾಪ ಅವರೇ ಎಲ್ಲ ಕೆಲಸ ಮಾಡ್ತಾರೆ. ಆ ಥರ ಕೆಲಸ ಇಲ್ಲಿ ಇಂಡಿಯಾದಲ್ಲಿ ಅವರೇ ಇಲ್ಲಿ ಬಂದರೂ ಮಾಡೋದಿಲ್ಲ, ಅಲ್ಲಿ ಕೆಲಸ ಮಾಡ್ತಾರೆ. ಬಿಕಾಸ್ ಅಲ್ಲೇನಂದರೆ, ಇಲ್ಲಿ ಸಪೋಸ್ ಇಲ್ಲಿ 25,000 ಸ್ಯಾಲ್ರಿ ತಗೊಳ್ಳೋನಿಗೆ ಅಲ್ಲಿ 1 ಲಕ್ಷ ಸ್ಯಾಲ್ರಿ ಸಿಗುತ್ತೆ. ಈ ಸ್ಟಾಫಿಗೆ ಸಿಂಗಾಪುರ್ಗೆ ಹೋಗಿ ಕೆಲಸ ಮಾಡಿದ್ರೆ 1 ಲಕ್ಷ ಸ್ಯಾಲ್ರಿ ಸಿಗುತ್ತೆ. ಅದರಿಂದ ಅಲ್ಲಿ ಕೆಲಸ ಮಾಡ್ತಾರೆ, ಇಲ್ಲಿ ಮಾಡೋದಿಲ್ಲ. ಆ ಥರ ನಾವು ಈ ಮೇನ್ ಈಸ್ ಈಗ ಟ್ರೈನ್ಡ್ ಮ್ಯಾನ್ ಪವರ್ ಸಿಗೋದು ಬೇರೆ ದೇಶಕ್ಕೆ ಹೋಗಿ ನಮ್ಮ ಕುಸಿನನ್ನು ಇಂಟ್ರೊಡ್ಯೂಸ್ ಮಾಡೋದು ತುಂಬ ಕಷ್ಟ ಇದೆ. ಓಕೆ. ಸೊ ಈ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಹಸಿ ತ್ಯಾಜ್ಯ, ಒಣ ತ್ಯಾಜ್ಯ ಅನ್ನೋದು ಇವತ್ತಿಗೂ ಒಬ್ಬ ಸಾಮಾನ್ಯ ವ್ಯಕ್ತಿಗಳು ಇವತ್ತಿಗೂ ಅದನ್ನು ಮಾಡೋದಿಲ್ಲ. ಆದರೆ ಒಂದು ಉದ್ಯಮದಲ್ಲಿರೋರು ಅದನ್ನು ಕಟ್ಟುನಿಟ್ಟಾಗಿ ಮಾಡ್ತಿದ್ದೀರಿ, ಮತ್ತು ಒಂದು 4 ಜನರಿಗೆ ಅದೊಂದು ಮಾರ್ಗದರ್ಶನ ಆಗ್ತಾ ಇದೆ. ಸೊ ಅದರಿಂದ ಆಗುವ ಉಪಯೋಗಗಳು ಮತ್ತು ಸಮಾಜಕ್ಕೆ ಮತ್ತು ಪರಿಸರಕ್ಕಾಗುವ ಉಪಯೋಗಗಳು. ಹೌದು. ಈಗ ಪ್ರತಿ ವರ್ಷ ನಮ್ಮಲ್ಲಿ ಈಗ
ಗಲಾಟೆ ನಡೀತಾ ಇರುತ್ತೆ, ರೈತರಿಗೆ ರಸಗೊಬ್ಬರ ಕೊಟ್ಟಿಲ್ಲ, ಬೆಳೆ ಹಾಳಾಗತ್ತೆ, ಈ ಥರ ಎಲ್ಲ. ನಾನು ಅಂದ್ಕೊಳ್ಳೋದು ಎಷ್ಟೋ ಸಲ ಅಂದ್ಕೊತೀನಿ, ನಮ್ಮ ಹೋಟೆಲ್ಸಲ್ಲಿ ಪ್ರತಿಯೊಬ್ಬ ಅದೆಲ್ಲ ಸ್ಟ್ರಿಕ್ಟ್ ರೂಲ್ಸ್ ಇದೆ. ಅವಾಗ ತಾವು ಕೇಳಿದ್ರಿ ಫುಡ್ ಸೇಫ್ಟಿ ಅವರು ಏನು ಮಾಡ್ತಾರೆ ಅಂತ, ಬಂದು ಯಾವಾಗಲೂ ಚೆಕ್ ಮಾಡ್ತಾರೆ. ನಾವು ಪ್ರತಿ ಒಂದು ಕೌಂಟರ್ಸಲ್ಲೂ ವೆಟ್ ವೇಸ್ಟು ಡ್ರೈ ವೇಸ್ಟು ಸಪ್ರೇಟ ಸೆಗ್ರಿಗೇಷನ್ ಮಾಡಿ ಇಟ್ಟಿರ್ತೀವಿ. ಅದೇ ಥರ ಎಲ್ಲ ರೆಸ್ಟೋರೆಂಟವರು ಮಾಡ್ತಾರೆ. ನಾವು ಮಾಡಿ ತಂದು ಹೊರಗಡೆ ಇಡ್ತೀವಿ, ಬಟ್ ತೊಗೊಂಡೋಗ್ಬೇಕಾದ್ರೆ BBMP ಅವರು ಎಲ್ಲ ಒಂದೇ ವೆಹಿಕಲಿಗೆ ಹಾಕ್ಕೊಂಡು ತೊಗೊಂಡೋಗ್ತಾರೆ. ಆಮೇಲೆ ಈ ಸೆಗ್ರಿಗೇಷನ್ ಅನ್ನೋದು ನಾವು ಇಷ್ಟು ವರ್ಕ್ ಮಾಡಿರೋದು ಅಲ್ಲಿ ವೇಸ್ಟ್ ಆಯಿತು. ಆಮೇಲೆ ಇದರಿಂದ ನೋಡಿ, ಈಗ ಬೆಂಗಳೂರಲ್ಲಿ 1/3 ಆಫ್ ದ ಪಾಪ್ಯುಲೇಷನ್ ಆಫ್ ಕರ್ನಾಟಕ ಬೆಂಗಳೂರಲ್ಲೇ ಇದೆ. ಆ್ಯಂಡ್ ಹೈಯೆಸ್ಟ್ 1/3 ಎಕಾನಮಿ ಇಲ್ಲೇ, 1/3 ಆ್ಯಂಡ್ 2/3 ಎಕಾನಮಿ ಇಲ್ಲಿಂದನೇ ಬರುತ್ತೆ. ಇಲ್ಲಿ ಬರೋಷ್ಟು ಕಸ ಬೇರೆ ಎಲ್ಲೂ ಬರೋದಿಲ್ಲ. ಇದನ್ನು ನಾವು ಕರೆಕ್ಟಾಗಿ ಕಸದ್ದು ಒಂದು ಮಾಫಿಯಾ ಆಗೋಗಿದೆ ಇಲ್ಲಿ ಬೆಂಗಳೂರಲ್ಲಿ. ನಾನು ಹೇಳಿರೋದಂತಲ್ಲ, ಇತ್ತೀಚೆಗೆ ಮೊನ್ನೆ ಯಾರೋ ಒಬ್ಬರು ಮಿನಿಸ್ಟ್ರೇ ಹೇಳಿದ್ದಾರೆ. ಇದೆಲ್ಲ ಹೋಗಬೇಕು. ಏನಂದರೆ ಈ ವೆಟ್ ವೇಸ್ಟ್ ಏನಿದೆ ಅದನ್ನು ತಗೊಂಡೋಗಿ ಇವರು ಆರ್ಗ್ಯಾನಿಕ್ ಮೆನ್ಯೂರ್ ಮಾಡ್ಬೋದು, ಕಂಪ್ರೆಸ್ಡ್ ಬಯೋಗ್ಯಾಸ್ ಮಾಡ್ಬೋದು. ನಾವು ಆವಾಗ ಈ LPG ಯೂಸ್ ಮಾಡೋದನ್ನು ಕಮ್ಮಿ ಮಾಡ್ಬೋದು. ಕಂಪ್ರೆಸ್ಡ್ ಬಯೋಗ್ಯಾಸನ್ನು ತಂದು ರೆಸ್ಟೋರೆಂಟಿಗೆ ಅದು ಡೊಮೆಸ್ಟಿಕ್ ಯೂಸಿಗೆ ಎಲ್ಲದಕ್ಕೂ ಸಪ್ಲೈ ಮಾಡ್ಬೋದು ಸರ್ಕಾರ, ಅಥವಾ ಯಾರು ಪ್ರೈವೇಟ್ ಅವ್ರು ಮಾಡಿದರೆ ಪ್ರೈವೇಟ್ ಅವ್ರಿಗೆ ಕೊಟ್ಟರು ಮಾಡ್ತಾರೆ. ಆ್ಯಂಡ್ ಈ ಡ್ರೈ ವೇಸ್ಟನ್ನು ಇವರು ಬೇರೆ ಏನಾದ್ರು ರೀಯೂಸ್ ಮಾಡಿ ಏನಾದ್ರು ಮಾಡೋವಂಥದ್ದನ್ನು ಮಾಡ್ಕೋಬೋದು. ಇಡೀ ಕರ್ನಾಟಕ ಗೊಬ್ಬರನ ಬೆಂಗಳೂರಲ್ಲಿ ಬರೋ ತ್ಯಾಜ್ಯದಿಂದನೇ ಎಲ್ರಿಗೂ ಫ್ರೀ ಆಫ್ ಕಾಸ್ಟಲ್ಲಿ ಕೊಡ್ಬೋದು. CBG ಕಂಪ್ರೆಸ್ಡ್ ಬಯೋಗ್ಯಾಸ್, ಇಟ್ ಈಸ್ ನಾಟ್ ಇನ್ ಏನೋ ಆ್ಯಸ್ ಇನ್ಫ್ಲೇಮಬಲ್ ಆ್ಯಸ್ LPG, ಆ್ಯಂಡ್ ನೇಚರ್ಗೂ ಒಳ್ಳೆಯದದು. ಅದನ್ನೇನು ಬಂದ್ ಮಾಡೋದ್ರಿಂದ ಪೊಲ್ಯೂಷನ್ ಹಾಳಾಗೋದಿಲ್ಲ. ಅದನ್ನು ನಾವು ಬೆಂಗಳೂರಿಗೆಲ್ಲ ಎಲ್ಲ ಹೋಟೆಲ್ಸಿಗೆ ಅಥವಾ ಇನ್ನೊಬ್ಬರಿಗೆ ಸಪ್ಲೈ ಮಾಡ್ಬೋದು. ಇದನ್ನು ಸರ್ಕಾರಗಳು ಇದನ್ನು ಜವಾಬ್ದಾರಿಯುತವಾಗಿ ತೊಗೊಂಡು ಪ್ಲ್ಯಾನ್ ಮಾಡಿದರೆ ತೊಗೊಂಡೋಗಿ ಎಲ್ಲೆಲ್ಲೋ ಡಂಪ್ ಮಾಡ್ತಾರೆ ಬೆಂಗಳೂರಲ್ಲಿ. ಅಷ್ಟು ಏರಿಯಾ ಹಾಳು, ಅಲ್ಲಿ ಏನೇನೋ ನೊಣಗಳು ಇನ್ನೊಂದೆಲ್ಲ ಬ್ರೀಡ್ ಆಗುತ್ತೆ. ಅದರ ಅಕ್ಕಪಕ್ಕ ಇರೋ ರೈತರು ಜನಗಳು ಎಲ್ಲರ ಜೀವನಗಳು ಹಾಳಾಗ್ತಾಯಿದೆ. ಇದರಿಂದ ವೇಸ್ಟ್ ಆಫ್ ಏನು ಎವ್ರಿಥಿಂಗ್ ಆ್ಯಂಡ್ ಮನಿ ಎಲ್ಲದು ಜನರ ಜೀವನನೂ ಹಾಳಾಗ್ತಾಯಿದೆ. ಅದರಿಂದ ಇದನ್ನು ಏನಂದರೆ ಪಾಸಿಟಿವ್ ಆಗಿ ತೊಗೊಂಡು ನಾವು ಇದನ್ನು ಸರಿಯಾದ ರೀತಿಯಲ್ಲಿ ಯೂಸ್ ಮಾಡಿಕೊಂಡ್ರೆ ಕಸದಿಂದ ರಸ ಮಾಡಿ ಸರ್ಕಾರಕ್ಕೂ ಒಂದು ಒಳ್ಳೆಯ ಆದಾಯನೂ ಆಗುತ್ತೆ. ನಾಳೆ ದಿವಸ ಇದು ನಮ್ಮ ನೇಚರ್ಗೂ ತುಂಬ ಒಳ್ಳೆಯದಾಗುತ್ತೆ. ಆ್ಯಂಡ್ ಇಚ್ಛಾಶಕ್ತಿ, ಸರ್ಕಾರದ ಇಚ್ಛಾಶಕ್ತಿ ಕೊರತೆ ಇಲ್ಲಿ ಎದ್ದು ಕಾಣುತ್ತೆ ಪ್ರತಿ ಸಲ. ಹೌದು, ಖಂಡಿತವಾಗ್ಲೂ ಸರ್ಕಾರದಲ್ಲಿ ಏನಾಗಿದೆ, ನಾನು ಅಂದ್ಕೊಳ್ಳೋದು ಎಲ್ಲದಕ್ಕೂ ಡಿಪಾರ್ಟ್ಮೆಂಟ್ಸ್ ಇದೆ, ಕೋಆರ್ಡಿನೇಷನ್ ಇಲ್ವೋ ಅಥವಾ ಇಚ್ಛಾಶಕ್ತಿ ಇಲ್ವೋ. ಯಾರು ಒಬ್ಬ ಇದು ಏನು ಎಲ್ಲರೂ ಸೇರಿ ಮಾಡದೇ ಇದ್ರೂ ಒಬ್ಬಂಗಾದ್ರೂ ಆ ಇಚ್ಛಾಶಕ್ತಿ ಇದ್ದರೆ ಖಂಡಿತವಾಗ್ಲೂ ಮಾಡ್ಬೋದು. ಒಬ್ಬನಾದರೂ ಸರಿಯಾಗಿ ಯೋಚನೆ ಮಾಡಬೇಕು. ಇದನ್ನು ಎಲ್ಲರೂ ಏನು ಇದು ಆಗೋದೇ ಇಲ್ಲ ಅಂತ ಅಂದ್ಕೊಂಡ್ರೆ ಆಗೋದೇ ಇಲ್ಲ. ಖಂಡಿತ ಈಗ ಅವ್ರು ಏನು ಹೇಳಿದ್ದಾರೆ, ಮನೆಯವರು ಪಾಲಿಸ್ತಾ ಇದ್ದಾರೆ ಇವತ್ತು. ಯಾವುದೇ ಸ್ವಲ್ಪ ಎಜುಕೇಟೆಡ್ ಮನೆಯಲ್ಲೂ ಕೂಡ ವೆಟ್ ವೇಸ್ಟು ಡ್ರೈ ವೇಸ್ಟು ಸ್ಯಾನಿಟರಿ ವೇಸ್ಟ್ ಎಲ್ಲದನ್ನು ಸಗ್ರಿಗೇಟ್ ಮಾಡಿ ತಂದು ಹೊರಗಡೆ ಇಡ್ತಾರೆ. ಜನಗಳು ಪಾಲಿಸ್ತಾ ಇದ್ದಾರೆ. ಬಟ್ ಇದರಲ್ಲಿ ಕೊರತೆ ಕಾಣ್ತಾ ಇರೋದು ಸರ್ಕಾರದ್ದು. ಸರ್ಕಾರ ಇದನ್ನು ಜವಾಬ್ದಾರಿ ತೊಗೊಂಡು ಇದಕ್ಕೆ ಯಾರು ಜವಾಬ್ದಾರಿ ಇದೆ ಅವರೊಬ್ಬರು ತೊಗೊಂಡು ಮಾಡಿದರೆ ಖಂಡಿತವಾಗ್ಲೂ ಸರ್ಕಾರಕ್ಕೂ ಆದಾಯ ಆಗುತ್ತೆ. ನಾವು ಆವಾಗ ಈ LPG ಮೇಲೆ ಇನ್ನೊಂದ್ರ ಮೇಲೆ ಡಿಪೆಂಡ್ ಆಗೋ ಅಷ್ಟೇನಿಲ್ಲ. ಯೂರಿಯಾ ಅಥವಾ ಇನ್ನೊಂದು ಯಾವುದೋ ಪೆಸ್ಟಿಸೈಡ್ ಅಥವಾ ಇನ್ನೊಂದು ಗೊಬ್ಬರಗಳ ಮೇಲೆ ಡಿಪೆಂಡ್ ಆಗೋ ಅಷ್ಟೇನಿಲ್ಲ. ಎಲ್ಲ ಇದರಿಂದನೇ ಎಲ್ಲದನ್ನು ನಾವು ಮಾಡ್ಬೋದು. ಓಕೆ, ಹೋಟೆಲ್ ಉದ್ಯಮದಲ್ಲಿ ಇತ್ತೀಚೆಗೆ ಒಂದು ದೊಡ್ಡ ಚರ್ಚೆನೂ ನಡೀತಾ ಇದೆ. ಆದಷ್ಟು ಉತ್ತರ ಭಾರತೀಯರನ್ನು ಕರ್ಕೊಂಡು ಬಂದುಬಿಡ್ತಾರೆ ಕಾರ್ಮಿಕರಾಗಿ, ಸ್ಥಳೀಯರನ್ನು ಬಳಸ್ಕೊಳ್ತಾ ಇಲ್ಲ ಅಂತ, ಕನ್ನಡಿಗರಿಲ್ಲ ಸ್ಪೆಷಲಿ ಅಂತ. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ನಾನು ಇತ್ತೀಚಿನ ದಿನದಲ್ಲಿ ಕೆಲವೊಂದು ಸ್ಟಾರ್ ಹೋಟೆಲ್ಗಳಲ್ಲಿ ಕನ್ನಡಿಗರನ್ನು ನೋಡಿದ್ದೀನಿ. ಬಟ್ ಹೆಚ್ಚು ಪಾಲು ಉತ್ತರ ಭಾರತದವ್ರನ್ನ ಕರ್ಕೊಂಡು ಬರ್ತಾರೆ ಅಂತ. ಹೌದು, ಈಗ ಏನಾಗಿದೆ ಅಂದರೆ ನಮ್ಮಲ್ಲಿ ಈಗ ಹೌಸ್ ಕೀಪಿಂಗ್ ಜಾಬ್ಸಿಗೆ ಮಾತ್ರ ಉತ್ತರ ಭಾರತದವರು ಬರ್ತಾ ಇದ್ದಾರೆ. ಇಲ್ಲಿನವರು ಸಿಗ್ತಾ ಇಲ್ಲ. ಯಾಕಂದರೆ ಸಪ್ಲೈಯರ್ಸು ಅದೇ ವೆಯ್ಟರ್ಸ್ ಸಿಗ್ತಾರೆ. ವೆಯ್ಟರು ಇಲ್ಲಿನವರೇ ಇದ್ದಾರೆ. ಹೆಚ್ಚಿನವ್ರು ಅಬೌಟ್ 50-60% ಇಲ್ಲಿನವರೇ ಇದ್ದಾರೆ. ಒಂದು 30-40% ಬೇರೆಯವರು ಬರ್ತಾ ಇದ್ದಾರೆ. ಇನ್ನು ಕುಕ್ಕಿಂಗ್ ಎಲ್ಲ ಈಗ ನಾರ್ತ್ ಇಂಡಿಯನ್ ಆ್ಯಂಡ್ ಚೈನೀಸ್ ಕುಕ್ಕಿಂಗಿಗೆ ನಾರ್ತ್ ಇಂಡಿಯನ್ಸೇ ಇದ್ದಾರೆ. ಸೌತ್ ಇಂಡಿಯನ್ ಕುಕ್ಕಿಂಗ್ ಎಲ್ಲ ಸೌತ್ ಇಂಡಿಯನ್ಸೇ ಇದ್ದಾರೆ. ಗ್ರೈಂಡಿಂಗು, ವೆಜಿಟೇಬಲ್ ಕಟ್ಟಿಂಗು, ಇದಕ್ಕೆಲ್ಲ ಸ್ಟೋರ್ಸು, ಇದಕ್ಕೆಲ್ಲ ಇಲ್ಲಿ ಸೌತ್ ಇಂಡಿಯನ್ಸೇ ಇದ್ದಾರೆ. ಓನ್ಲಿ ಹೌಸ್ ಕೀಪಿಂಗ್ ಜಾಬ್ಗೆ, ಈಗ ಕ್ಲೀನಿಂಗು, ವಾಷಿಂಗು, ಇದಕ್ಕೆಲ್ಲ ಸೌತ್ ಇಂಡಿಯನ್ ಇಲ್ಲಿನವರು ಸಿಗ್ತಾ ಇಲ್ಲ. ಯಾಕಂದರೆ ಆ ಕೆಲಸಕ್ಕೆ ಜನ ಸಿಗ್ತಾ ಇಲ್ಲ ಇಲ್ಲಿ. ಸೊ ಇದೇನೋ ನಮ್ಮ ಪಾರ್ಟ್ ಆಫ್ ಬಿಸ್ನೆಸ್ ಆಗಿರೋದ್ರಿಂದ ನಾವು ಕೆಲಸ ನಡೀಲೇಬೇಕು. ಅದರಿಂದ ಅವರಿಗೆ ಎಂಪ್ಲಾಯ್ಮೆಂಟ್ ನಾವು ಕೊಡ್ತೀವಿ. ಕೊಟ್ಟರೂ ಕೂಡ ಅವರು ಈಗ ನಮ್ಮ ಕನ್ನಡಿಗರೇ ಆಗಿದ್ದಾರೆ. ನಮ್ಮಲ್ಲಿ ಈಗ ಹೆಚ್ಚಿನವ್ರು ಕನ್ನಡದಲ್ಲೇ ಮಾತಾಡ್ತಾರೆ. ಏನಕ್ಕೆ ಅಂದರೆ ನಮಗೆ ಬರೋ ಭಾಷೆ ಕನ್ನಡ.
ನಾವು ಅವ್ರ ಹತ್ರ ಮಾತಾಡೋದು ಕನ್ನಡ. ಅದರಿಂದ ಅವರು ಎಲ್ಲ ಕನ್ನಡನೇ ಕಲ್ತಿದ್ದಾರೆ, ಕನ್ನಡದಲ್ಲೇ ಮಾತಾಡ್ತಾರೆ. ಮತ್ತು ಅವರು ಒಂದ್ಸಲ ಬಂದವರು ಇಲ್ಲೇ ಈ ವೆದರು, ಈ ಬೆಂಗಳೂರು, ಈ ಮಾಯಾನಗರಿ ನೋಡಿದವ್ರು ಯಾರು ಮತ್ತೆ ವಾಪಸ್ ಹೋಗೋದಿಲ್ಲ, ಇಲ್ಲೇ ಇರ್ತಾರೆ ಅಷ್ಟೇ. ಆ ಥರ ಆಗಿದೆ ಅದು. ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್ ಅವರೇ. ಅಂದರೆ ಒಂದು ಹೋಟೆಲ್ ಉದ್ಯಮ ಹೇಗೆ ನಡೆಯುತ್ತೆ, ಆಮೇಲೆ ಅದನ್ನು ಬೆಟರ್ ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ಬಹಳಷ್ಟು ಮಾಹಿತಿನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಅಂದರೆ ನಾನು ನೋಡಿದ ಹಾಗೆ ಹೋಟೆಲ್ ಉದ್ಯಮ ಅನ್ನೋದು ಬಹಳ ಕಷ್ಟ. ಅಂದರೆ ಅದು ಶುರು ಮಾಡೋದು ಕಷ್ಟ, ಆದರೆ ಒಂದು ಸಲ ಅದು ಟ್ರ್ಯಾಕಿಗೆ ಬಂದರೆ ಅದು ತನ್ನನ್ನು ತಾನು ತೊಗೊಂಡು ಹೋಗ್ತಾ ಇರುತ್ತೆ. ಆದರೆ ಅದರ ಸವಾಲುಗಳೇನು, ಅದನ್ನು ಯಾವ ರೀತಿ ನಾವು ನಮಗೆ ಲಾಭವಾಗಿ ಪರಿವರ್ತನೆ ಮಾಡ್ಕೊಳ್ಬಹುದು, ಜೊತೆಗೆ ಪರಿಸರ, ಕೃಷಿ ಎಲ್ಲದರ ಜೊತೆ ಉದ್ಯಮನ ಯಾವ ರೀತಿ ತಗೊಂಡು ಹೋಗಬಹುದು ಅನ್ನೋದ್ರ ಬಗ್ಗೆ ಬಹಳಷ್ಟು ಮಾಹಿತಿ ಹಂಚ್ಕೊಂಡ್ರಿ. ಐ ಥಿಂಕ್ ಈಗಿನ ಯುವ ಉದ್ಯಮಿಗಳಿಗೆ ಇದು ಒಂದು ಟೆಕ್ಸ್ಟ್ ಬುಕ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬೆಂಗಳೂರು ಬಸ್. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.